ಅವಸ್ಥೆ ಬರುತ್ತೆ, ಸ್ವಪ್ನಾವಸ್ಥೆ ಬರುತ್ತೆ, ಸುಷುಪ್ತಿ ಅವಸ್ಥೆ ಬರುತ್ತೆ. ಇವೆಲ್ಲ ಸೃಷ್ಟಿಗಳೇ. ಇದು ಯಾಕೆಂದ್ರೆ ಪ್ರಾಣ ಜನಯತಿ ಅಂತ ಹಿಂದಿನ ಕಾರಿಕೆಯಲ್ಲಿ ಇದೆ. ಇದು ಒಂದೇ ಪ್ರಾಣ ಪುರುಷ ಜನಯತಿ, ಸರ್ವ ಜನಯತಿ ಅಂತನೋ ಮಾತೇ ಬರುತ್ತೆ. ಸರ್ವಂ ಜನಯತಿ ಪ್ರಾಣ ಪುರುಷ. ಈ ಪ್ರಾಣ ಅಂತನೋ ಮಾತಿಗೆ ಪ್ರಣೇತೃತ್ವಾತ್ ಪ್ರಾಣ, ಪುರಿ ಶಯನಾತ್ ಪುರುಷ. ಹೀಗೆ ಇವನೇ ಉಂಟು ಮಾಡ್ತಾನೆ. ಜಾಗೃತ ಅವಸ್ಥೆಯನ್ನು ಉಂಟು ಮಾಡ್ತಾನೆ, ಸ್ವಪ್ನಾವಸ್ಥೆಯನ್ನು ಉಂಟು ಮಾಡ್ತಾನೆ, ಸುಷುಪ್ತಿ ಅವಸ್ಥೆಯನ್ನು ಉಂಟು ಮಾಡ್ತಾನೆ. ಇಲ್ಲಿ ಸೃಷ್ಟಿಚಿಂತಕ ಅಂತನ್ನೋ ಮಾತಿಗೆ ಯಾರು ಈ ಮೂರು ಅವಸ್ಥೆಗಳನ್ನ ಆಲೋಚನೆ ಮಾಡ್ತಾರೋ ಅವರು ಅಂತ ಅಷ್ಟು ಮಾತ್ರ ಅರ್ಥ ಹೇಳಿದ್ರೆ ಕಾರಿಕೆ ಸಮಂಜಸವಾಗಿದೆ. ಜಗತ್ತಿಗೂ ಇದಕ್ಕೂ ಸಂಬಂಧ ಅಂತನ್ನೋದು ಇಟ್ಸ್ ಔಟ್ಸೈಡ್ ದಿ ಸ್ಕೋಪ್ ಆಫ್ ದಿಸ್ ಕಾರಿಕೆ. ಅಂದ್ರೆ ಅದು ಯಾವ ಕಾರಣಕ್ಕೋ ಏನೋ ವ್ಯಾಖ್ಯಾನಕಾರರು ದೇ ಹ್ಯಾವ್ ಟೇಕನ್ ಒಂದು ಡಿಫ್ರೆಂಟ್ ಒಂದು ಮೀನಿಂಗ್ ಆಲ್ ಟುಗೆದರ್ ಟೋನ್. ಇಲ್ಲಿ ಅದಕ್ಕೇನು ಗಮಗ ಕಾಣೋಲ್ಲ. ಅಂದ್ರೆ ಆರನೇ ಕಾರಿಕೆಯಿಂದ 7ನೇ ಕಾರಿಕೆಗೆ ಬರಬೇಕಾದ್ರೆ ಏನಾದರೂ ಒಂದು ಸಂಗತಿ ಇರಬೇಕಲ್ಲ, ಅಲ್ಲಿ ಏನಾದರೂ ಒಂದು ಸಜೆಷನ್ ಇದ್ರೆ ದಟ್ ಇಸ್ ಎಕ್ಸ್ಪ್ಯಾಂಡೆಡ್ ಹಿಯರ್. ಅಥವಾ 9 ಕಾರಿಕೆ ಆದ ಮೇಲೆ ಒಂದು ಉಪನಿಷತ್ ವಾಕ್ಯಕ್ಕೂ ಏನಾದರೂ ಸಂಬಂಧ ಇದ್ರೆ ಆವಾಗ ಇದು ಸೃಷ್ಟಿಯ ವಿಚಾರ ಆಲೋಚನೆ ಮಾಡ್ತಾ ಇದ್ದಾರೆ ಇವರು. ದೇ ಆರ್ ಬಾದರ್ಡ್ ಅಬೌಟ್ ದಿ ಕ್ರಿಯೇಷನ್ ಆಫ್ ದಿ ವರ್ಲ್ಡ್. ದೇ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಹೌ ದಿ ವರ್ಲ್ಡ್ ಕೇಮ್ ಇನ್ ಟು ಬಿ ಅಂತ ನಾವು ಗಮಕ ಬರುತ್ತೆ. ಇಲ್ಲಿ ಅದಕ್ಕೇನು ಅರ್ಥ ಕಾಣಿಸೋಲ್ಲ. ಹೀಗೆ ಹೀಗೆ ವಿಭೂತಿಂ ಪ್ರಥಮಂ ಮನ್ಯಂತೆ ಇತಿ ಸೃಷ್ಟಿಚಿಂತಕ. ಇವರು ಬ್ರಹ್ಮಸ್ವರೂಪ ಪರಿಣಾಮವಾದಿನಃ ಅಂತ ಒಬ್ಬ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಈ ಸೃಷ್ಟಿಕ ಅಂದ್ರೆ ಏನು? ಒಬ್ಬನೇ ಬ್ರಹ್ಮ, ಅವನ ಸ್ವರೂಪ ಇದೆ. ಅದರ ಪರಿಣಾಮ ಅಂದ್ರೆ ಏನು? ಟ್ರಾನ್ಸ್ಫಾರ್ಮ್ಡ್ ಫಾರ್ಮ್ಸ್ ಆಫ್ ದಿ ಬ್ರಹ್ಮನ್. ಬ್ರಹ್ಮಸ್ವರೂಪ ಪರಿಣಾಮವಾದಿನಃ. ಇವರು ಈ ವಾದವನ್ನು ಯಾರು ಹಿಡಿದಿದ್ದಾರೋ ಅವರು ಆಲ್ ದಿಸ್ ಈಸ್ ವಿವಿಧವಾದ ಭೂತಿ, ವೇರಿಗೇಟೆಡ್ ಎಕ್ಸ್ಪ್ರೆಷನ್ ಆಫ್ ದಿ ಸೇಮ್ ಬ್ರಹ್ಮನ್, ಸೇಮ್ ಆತ್ಮನ್. ಒಬ್ಬನೇ ಆತ್ಮನಿಗೆ ಇದೆಲ್ಲ 3 ಬೇರೆ ಬೇರೆಯಾದಂತಹ ಎಕ್ಸ್ಪ್ರೆಷನ್ಸ್ ಅಷ್ಟೇ. ಇದು ಸೃಷ್ಟಿಚಿಂತಕ. ಯಾಕಂದರೆ ವಾಸ್ತವವಾಗಿ in the Indian context there is no creation as we now think of creation. ಈಗ ಕ್ರಿಶ್ಚಿಯನ್ ಡಾಕ್ಟ್ರಿನಲ್ಲಿ ಕ್ರಿಯೇಷನ್ ಅಂತ ಒಂದಿದೆ. God created the world. The problem of creation involves the creator and the created. Creation being a mediation between the two. ಜಗತ್ತು ಅಂತ ಒಂದಿದೆ, ಈಶ್ವರ ಅಂತ ಒಬ್ಬ ಇದ್ದಾನೆ. ಜಗತ್ತಿಗೆ ಈಶ್ವರನೇ ಸೃಷ್ಟಿಕರ್ತ ಅಂತನ್ನೋದನ್ನು ಅಸ್ಯೂಮ್ ಮಾಡಿಕೊಂಡ್ರೆ ಆಕ್ಸಿಯೋಮ್ಯಾಟಿಕ್. ಅದನ್ನು ಅಸ್ಯೂಮ್ ಮಾಡಿಕೊಂಡ್ರೆ ನಾವು ಈಶ್ವರ ಅಂತ ನಾವು ಮಾತಿಗೆ ಅರ್ಥ ಏನು? ಜಗತ್ತನ್ನು ಸೃಷ್ಟಿ ಮಾಡೋನು. ಜಗತ್ತು ಅಂತ ಇದೆ, ಈಶ್ವರನಿಂದ ಸೃಷ್ಟವಾದ ಜಗತ್ತಿದೆ. ಈ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಈಶ್ವರ ಇದ್ದಾನೆ. ಇವರಿಬ್ಬರ ಸಂಬಂಧ ಏನು? ಕ್ರಿಶ್ಚಿಯನ್ ಡಾಕ್ಟ್ರಿನಲ್ಲಿ ಕ್ರಿಯೇಷನ್ ಅಂತ ಹೇಳ್ತಾರೆ. ಇಸ್ಲಾಂ ಆಲ್ ಹಿಬ್ರೇಯಿಕ್ ಸೋರ್ಸ್ ಇರೋ ರಿಲಿಜನ್ಸ್ ನಲ್ಲಿ ಎಲ್ಲ ಇದೊಂದು ಕ್ರಿಯೇಷನ್ ಅಂತ ಅನ್ನೋದು ಆಕ್ಸಿಯೋಮ್ಯಾಟಿಕ್ ಆಗಿ ಬರುತ್ತೆ. ಈ ಕ್ರಿಯೇಷನ್ ಅಂತ ಅನ್ನೋದು ಬರೋದ್ರಿಂದಲೇ ಮಾಡರ್ನ್ ಸೈನ್ಸ್ ಹ್ಯಾಸ್ ಟೇಕನ್ ದಿಸ್ ಲೀಡ್. ಎಷ್ಟು ಸೈನ್ಸ್ಗೂ ರಿಲಿಜನ್ಗೂ ಸಂಬಂಧ ಇಲ್ಲ ಅಂತಂದ್ರೂ ಕೂಡ ದಿ ಎಂಟೈರ್ ಮಾಡರ್ನ್ ಸೈನ್ಸ್ ಇಸ್ ಬೇಸ್ಡ್ ಆನ್ ಕ್ರಿಶ್ಚಿಯನ್ ಆಕ್ಸಿಯೋಮ್ಯಾಟಿಕ್ಸ್. ಅದು ಕ್ರಿಶ್ಚಿಯನ್ ಆಕ್ಸಿಯೋಮ್ಯಾಟಿಕ್ಸೇ ಬೇಸಿಕ್ ಆಗಿ ಅಲ್ಲಿದೆ. ಇದರಿಂದ ಅವರು ಇವಾಗ ಎವಲ್ಯೂಷನ್ ಅಂತಂತಾರೆ. ಎವಲ್ಯೂಷನ್ಗೆ ಇವಾಗ ರೋಮನ್ ಕ್ಯಾಥಲಿಕ್ ಅಪ್ರೋಚ್ ಟು ದಿ ವರ್ಲ್ಡ್ ಇಸ್ ದಿ ಬೇಸಿಸ್. ಅವರ ಕಾನ್ಸೆಪ್ಟ್ ಆಫ್ ಎವಲ್ಯೂಷನ್ ಅಂತಂದ್ರೇನೆ ಇಲ್ಲಿ ನಮ್ಮಲ್ಲಿ ಈ ಪ್ರಾಬ್ಲಮ್ಸೇ ಇಲ್ಲ. ಕ್ರಿಯೇಷನ್ ಅಂತ ಪ್ರಾಬ್ಲಮ್ ನಮಗಿಲ್ಲ. ಈ ಜಗತ್ತೇ ಹೇಗೆ ಬಂತು, ಅದರ ಕ್ರಮಗಳೇನು, ಈ ಸಾಂಖ್ಯರ ಪರಿಣಾಮವಾದ ಅಂತಂದ್ರೂ ಕೂಡ ಇಟ್ಸ್ ಎನ್ ಎಬ್ಸ್ಟ್ರಾಕ್ಟ್ ಟರ್ಮ್ಸ್. ಮಾದರಿಂದ ಅಹಂಕಾರ ಬಂತು, ಅಹಂಕಾರದಿಂದ ಇದು ಬಂತು, ಅದು ಬಂತು ಅಂತ ಹೇಳಿದಾಗ ಕೂಡ ವಿ ಡೋಂಟ್ ಅಸ್ಯೂಮ್ ಯಾವುದೋ ಒಂದು ಕಾಲದಲ್ಲಿ ಅಹಂಕಾರ ಮಾತ್ರ ಇತ್ತು, ಆಮೇಲೆ ಅಹಂಕಾರದಿಂದ ಮನಸ್ಸು ಅಂತ ಬಂತು, ಅಹಂಕಾರದಿಂದ ತನ್ಮಾತ್ರೆಗಳು ಅಂತ ಬಂತು, ತನ್ಮಾತ್ರೆಗಳು ಮಾತ್ರ ಇದ್ದ ಕಾಲ ಒಂದಿತ್ತು, ಅದರಿಂದ ಮಹಾಭೂತಗಳು ಬಂತು. ಹೀಗೆ ಯಾವ ಸಾಂಖ್ಯ ಪರಿಣಾಮವಾದದಲ್ಲಿ ಕೂಡ ಹೇಳೋಲ್ಲ. ಬಟ್ ಮಾಡರ್ನ್ ಸೈನ್ಸ್ ವಿಲ್ ಅಸ್ಯೂಮ್ ದಟ್ ಕೈಂಡ್ ಆಫ್ ಎ ಪೊಸಿಷನ್ ವೇರ್ ಈಚ್ ಸ್ಟೇಟ್ ಈಸ್ ಮಾರ್ಕೆಟ್ಲಿ ಡಿಸ್ಕ್ರೀಟ್ ಫ್ರಾಮ್ ದಿ ಪ್ರೀವಿಯಸ್ ಅಂಡ್ ದಿ ಸಕ್ಸೀಡಿಂಗ್ ಸ್ಟೇಟ್. ಈ ಎವಲ್ಯೂಷನ್ ಅಂತ ಅನ್ನೋದ್ರಲ್ಲಿ ಚೇಂಜ್ ಅಂತ ಅನ್ನೋದ್ರಲ್ಲಿ ಕನ್ಸಿಸ್ಟೆಂಟ್ ಕಂಟಿನ್ಯೂಯಸ್ ಚೇಂಜ್ ಇನ್ ಎವಲ್ಯೂಷನ್ ಅಂತ ಅನ್ನುವಾಗ ಚೇಂಜ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್. ಮೂವ್ಮೆಂಟ್ ಅಲ್ಲಿ ಹೇಗೆ ಇಟ್ಸ್ ಮೂವ್ಮೆಂಟ್ ಫ್ರಮ್ ಒನ್ ಪಾಯಿಂಟ್ ಆಫ್ ಸ್ಪೇಸ್ ಟು ದಿ ಅದರ್ ಪಾಯಿಂಟ್, ಇದನ್ನೇ ಮೂವ್ಮೆಂಟ್ ಅಂತ ನಾವು ಕರೆಯೋದು.
ಇದು ನಮ್ಮ ಇಂಡಿಯನ್ ಥಾಟಲ್ಲಿ ಇಲ್ಲ. ಇದನ್ನ ಸೃಷ್ಟಿ ಅಂತ ಬರುವಾಗ ಹೀಗೆ ನಾವು ಕ್ರಿಯೇಷನ್ ಎವಲ್ಯೂಷನ್ ಅಂತ ಹೇಳೋದ್ರಲ್ಲಿ ಅಷ್ಟು ಸ್ವಾರಸ್ಯ ನಮಗಿಲ್ಲ. ಆದ್ದರಿಂದ ಸೃಷ್ಟಿ ಚಿಂತಕ ಈ ಮೂರು ಅವಸ್ಥೆಗಳೇ ಹೇಗೆ ಬರುತ್ತೆ ಅಂದರೆ, ಇದು ಮೂರೂ ಕೂಡ ಬ್ರಹ್ಮನ ವಿಭೂತಿಯನ್ನ ತೋರಿಸ್ತಕ್ಕಂಥದ್ದು. ಅಂದರೆ ಬ್ರಹ್ಮ ಜಾಗೃತ ಅವಸ್ಥೆಯಲ್ಲೂ ಕಾಣಿಸ್ಕೊಳ್ತಾನೆ, ಸ್ವಪ್ನಾವಸ್ಥೆಯಲ್ಲೂ ಕಾಣಿಸ್ಕೊಳ್ತಾನೆ, ಸುಷುಪ್ತಿ ಅವಸ್ಥೆಯಲ್ಲೂ ಕಾಣಿಸಿಕೊಳ್ತಾನೆ. ಈ ಕಾಣಿಸಿಕೊಳ್ಳುವಾಗ ಇವೆಲ್ಲ ಏನು ಬ್ರಹ್ಮನ ಪರಿಣಾಮಗಳೇ. ಇದು ರಿಯಲಿಸ್ಟಿಕ್ ಪೊಸಿಷನ್. ಜಗತ್ ಸುಳ್ಳು ಅಂತಲ್ಲ, ಜಗತ್ತು ಯಾಕೆಂದ್ರೆ ಬ್ರಹ್ಮ ಜಗತ್ ಸರ್ವಂಖಲಿದಂ ಬ್ರಹ್ಮ ಅಂತ ಉಪನಿಷತ್ತು ಹೇಳಿದಾಗ ಜಗತ್ ಸುಳ್ಳು ಅಂತ ಬರೋದೇ ಇಲ್ಲ. ಅಲ್ಲಿ ಜಗತ್ತು ವಾಸ್ತವವಾದ್ದು, ಯಾಕೆಂದ್ರೆ ಬ್ರಹ್ಮನ ಸ್ವರೂಪವೇ ಅದು. ಸರ್ವಂಖಲಿದಂ ಬ್ರಹ್ಮ ಅಂದ್ರೆ ಜಗತ್ತು ಮಾಯಾ ಅಂತ ಹೇಳೋ ಹಾಗಿಲ್ಲ, ಎಲ್ಲವೂ ಬ್ರಹ್ಮವೇ. ಹೀಗೆ ಹೇಳೋರು ಯಾರು? ಅನ್ಯೇ ಕೆಲವರು. ಯಾರು ಕೆಲವರು? ಬ್ರಹ್ಮಸ್ವರೂಪ ಪರಿಣಾಮವಾದಿನಃ. ಈ ಮೂರು ಅವಸ್ಥೆಗಳೂ ದಿಟವಾದದ್ದೇ. ಜಾಗೃತ ಅವಸ್ಥೆ, ಸುಷುಪ್ತ್ಯವಸ್ಥೆ, ಸ್ವಪ್ನಾವಸ್ಥೆ ಮೂರು ಪರ್ಯಾಯ ಕ್ರಮದಿಂದ, ಅಂದರೆ ಯುಗಪತ್ ಒಟ್ಟಿಗೆ ನಮ್ಮ ಅನುಭವದಲ್ಲಿ ಇಲ್ಲ. ಇದು ಪರ್ಯಾಯ ಕ್ರಮದಲ್ಲಿ. ಪರ್ಯಾಯ ಅಂದ್ರೆ ಏನು? ಒನ್ ಆಫ್ಟರ್ ದಿ ಅದರ್. ಎಚ್ಚೆತ್ತಿರುವಾಗ ಕನಸಿನ ಅನುಭವ ಇಲ್ಲ, ಕನಸನ್ನ ಅನುಭವಿಸ್ತಾ ಇದ್ದಾಗ ಎಚ್ಚರದ ಅನುಭವ ಇಲ್ಲ, ನಿದ್ರೆ ಮಾಡ್ತಾ ಇದ್ದಾಗ ಎಚ್ಚರದ ಅಥವಾ ಸ್ವಪ್ನದ ಅನುಭವ ಇಲ್ಲ. ಇದು ಪರ್ಯಾಯ ಕ್ರಮ ಅಂತ. ಹೀಗೆ ಪರ್ಯಾಯ ಕ್ರಮದಲ್ಲಿ ಒಬ್ಬನೇ ಆತ್ಮ ಮೂರು ಅವಸ್ಥೆಗಳಲ್ಲಿ ಸಂಕ್ರಾಮತಿ ಓಡಿಯಾಡ್ತಾನೆ. ಈ ಓಡಿಯಾಡತಕ್ಕಂಥ ಕ್ಷೇತ್ರ ಯಾವುದು? ಇವನ ಕ್ರಿಯೇಷನ್ನೇ ಅದು. ಈ ಅಂದ್ರೆ ಹೀಸ್ ಪ್ರೊಜೆಕ್ಷನ್ ವಿಚ್ ಇಸ್ ರಿಯಲಿಸ್ಟಿಕ್. ಇದು ಬ್ರಹ್ಮಸ್ವರೂಪ ಪರಿಣಾಮವಾದಿನಃ ಸೃಷ್ಟಿಚಿಂತಕ. ಇವರು ಹೀಗೆ ಹೇಳ್ತಾರೆ. ಅನ್ಯೈಹಿ ಬೇರೆಯವರು. ಇಲ್ಲಿ ನಾವು ಇನ್ನೊಂದು ಏನು ಗಮನಿಸಬೇಕು ಅಂದರೆ, ಈ ನಮ್ಮ ವ್ಯಾಖ್ಯಾನಗಳೇ ಅದು ಮತ್ತೆ ಮತ್ತೆ ನಮಗೆ ರೂಢವಾಗಿರೋದ್ರಿಂದ ಸಂಪ್ರದಾಯದಲ್ಲಿ ಏನೋ ವ್ಯಾಖ್ಯಾನಗಳು ಬಂದಿದೆ. ಇಲ್ಲಿ 3-4 ವಿಷಯಗಳನ್ನು ಹೇಳ್ತಾರೆ. ಇವರು ಕೆಲವರು ಹೀಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ ಅಂತೆಲ್ಲ ಹೇಳಿ ಕಡೆಗೆ ದೇವಸ್ವೈಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ ಒಂದು ವಾಕ್ಯ ಬಂದು ಕಾರ್ಯಗಳು ಈ ಸೃಷ್ಟಿ ಕಾರ್ಯಗಳು ನಿಂತು ಹೋಗುತ್ತೆ. ದೇವರ ಸ್ವಭಾವವೇ ಇದು, ಅವನಿಗೆ ಇದರಿಂದ ಏನು ಪ್ರಯೋಜನ ಇದೆ ಅಂತನೋ ಮಾತು ಬರುತ್ತೆ. ಒಂದಾಗಿ ಹೇಳೋಣ ಅದನ್ನು. ಏನು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ? ಇದು ಸಿದ್ಧಾಂತ, ಮಿಕ್ಕಾದೆಲ್ಲ ಪೌರುಪಕ್ಷ. ಸೊ ಇದು ಕಾರಿಕೆಯನ್ನು ಬರೆದವರು ಇದನ್ನೆಲ್ಲ ಮೆನ್ಷನ್ ಮಾಡಿ ಹಿ ಇಸ್ ಬ್ರಷಿಂಗ್ ದ ವೆಸೈಡ್. ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಕಡೆಯಲ್ಲಿ ಹೇಳೋದು ಸಿದ್ಧಾಂತ ಅಂತ. ಇಲ್ಲಿ ಹಾಗೇನು ಕಾಣಿಸೋಲ್ಲ. ಇಲ್ಲಿ ಎಲ್ಲವನ್ನೂ ತೆಗೆದು ಹಾಕಿ ಒಂದನ್ನ ಇಟ್ಕೊಳ್ಬೇಕು ಅಂತನೋ ದೃಷ್ಟಿ ಕಾರಿಕಾಕಾರರಿಗೆ ಏನಿರೋ ಹಾಗೆ ಕಾಣಿಸ್ಲಿಲ್ಲ. ಇಲ್ಲಿ ಯಾತಕ್ಕೆ ಅಂತಂದ್ರೆ ಮಾತರಲ್ಲಿ ಹೇಳ್ತಾರೆ, ಮನ್ಯಂತೆ ಸೃಷ್ಟಿಚಿಂತಕ. ಕೆಲವರು ಹೀಗೆ ಅಭಿಪ್ರಾಯ ಪಡ್ತಾರೆ. ಅದ್ರ ಅಭಿಪ್ರಾಯ ಪಡ್ತಾರೆ ಅಂತನ್ನೋದ್ರಲ್ಲಿ ಸೃಷ್ಟಿಚಿಂತಕ ನಾನಲ್ಲ. ಯಾರೋ ಸೃಷ್ಟಿಚಿಂತಕರು ಹೀಗೆ ಹೇಳ್ತಾರೆ ಅಂದ್ರೆ ದಿ ಕಾರಿಕಾಕಾರ ಇಸ್ ನಾಟ್ ಎಕ್ಸ್ಕ್ಲೂಡಿಂಗ್ ಹಿಮ್ಸೆಲ್ಫ್ ಫ್ರಮ್ ದಟ್. ದೇ ಸೇ ಅಂತಂದ್ರೆ ದೇ ಸೇ ದಟ್ ಸಚ್ ದೇ ಅಂತನ್ನುವಾಗ ನಾವು ವಿ ಡೋಂಟ್ ಎಕ್ಸ್ಕ್ಲೂಡ್ ಅವರ್ ಸೆಲ್ಸ್. ನಾನು ಹೇಳೋಲ್ಲ ದೇ ಸೇ ಅಂತ ಏನು ಹೇಳೋಲ್ಲ ನಾವು. ದೇ ಸೇ ದಟ್ ಇಟ್ ಈಸ್ ಸೋ ಅಂದ್ರೆ ಐ ಆಲ್ಸೋ ಅಗ್ರಿ ದಟ್ ಇಟ್ ಈಸ್ ಸೋ ಅಂತ. ಅದರಿಂದ ಇವರು ಮನ್ಯಂತೆ ಸೃಷ್ಟಿಚಿಂತಕ ಅಂತ ಹೇಳಿದ ಮಾತ್ರಕ್ಕೆ ಇವರು ಈ ಪೊಸಿಷನ್ ಒಪ್ಪಲಿಲ್ಲ ಅಂತ ಹೇಳೋ ಹಾಗಿಲ್ಲ. ನಾವು ಈ ಬ್ರಹ್ಮಸ್ವರೂಪ ಪರಿಣಾಮವಾದವನ್ನ ಅಂದ್ರೆ ಏನು, ಇವಾಗ ರಿಯಲಿಸ್ಟ್. ಇವಾಗ ಬೌದ್ಧರಲ್ಲಿ ಸೌತ್ರಾಂತಿಕರಿದ್ದಾರೆ. ಸೌತ್ರಾಂತಿಕರು ರಿಯಲಿಸ್ಟ್, ವಿಜ್ಞಾನವಾದಿಗಳ ಐಡಿಯಲಿಸ್ಟ್. ಆದರೆ ಸೌತ್ರಾಂತಿಕರ ದೃಷ್ಟಿಯಲ್ಲಿ ಜಗತ್ತು ನಿಜ ಅಂತ ಎಲ್ಲಿವರೆಗೆ ನಿಜ? ಒಂದೇ ಒಂದು ತತ್ವ ಜಗತ್ತು ಪರಿಣಾಮವಾಗಿ ಆಗಿದೆ, ಇದು ನಿಜ ಅಷ್ಟೇ. ಜಗತ್ತು ನಿಜ ಆದರೆ ಬ್ರಹ್ಮನಿಗಿಂತ ಬೇರೆಯಾಗಿ ಒಂದಿದೆ ಅಂತಲ್ಲ. ಇವಾಗ ಮಾತೃ ಸಿದ್ಧಾಂತದಲ್ಲಿ ಜಗತ್ತು ಸತ್ಯ. ಹೇಗೆ ಸತ್ಯ? ಅದು ಬ್ರಹ್ಮನಿಂದ ಬೇರ್ಪಟ್ಟು, ಬ್ರಹ್ಮನಿಂದ ಬೇರೆಯಾಗಿ, ಬ್ರಹ್ಮನ ಸಂಬಂಧ ಇಲ್ಲದೆ ಪ್ರತ್ಯೇಕವಾಗಿ ಒಂದು ಇದೆ ಅಂತಂದ್ರೆ 2 ತತ್ವಗಳಾಯ್ತು. 2 ತತ್ವ ಹೇಳೋಲ್ಲ, ತತ್ವಗಳು ಒಂದೇ. ಆದರೆ ಜಗತ್ತಿಗೆ ಏನು ಹೇಳ್ತಾರೆ? ಪರತಂತ್ರ ತತ್ವ ಅಂತ ಹೇಳ್ತಾರೆ. ಇದು ಬ್ರಹ್ಮ ಇವನು ಸ್ವತಂತ್ರ ತತ್ವ. ಬ್ರಹ್ಮನ್ ಕುಡ್ ಎಕ್ಸಿಸ್ಟ್ ವಿಥೌಟ್ ದಿ ಜಗತ್, ಬಟ್ ದಿ ಜಗತ್ ಕಾಂಟ್ ಎಕ್ಸಿಸ್ಟ್ ವಿಥೌಟ್ ದಿ ಬ್ರಹ್ಮನ್. ಅಂದಮೇಲೆ ರಿಯಲಿಸ್ಟ್ಸ್ ಆದರೂ ಕೂಡ
they don't take up the extreme position that the world is real as God or self ಅಂತ ಹೇಳೋಲ್ಲ. ಸೌತ್ರಾಂತಿಕರು ಕೂಡ ಜಗತ್ತು ಇದೆ ಅಂತ ಒಪ್ಪಿಕೊಂಡ್ರೂ ಕೂಡ ವಿಜ್ಞಾನವಾದಿಗಳು ಹೇಳೋ ಹಾಗೇನೆ ವಿಜ್ಞಾನಮಯವಾಗಿ ಇದೆ, ವಿಜ್ಞಾನದಿಂದ ಬಂದದ್ದಾಗಿ ಇದೆ. ಸೊ ಕಾನ್ಷಿಯಸ್ನೆಸ್ ಇಸ್ ದಿ ಓನ್ಲಿ ರಿಯಾಲಿಟಿ. ದಿ ಪ್ರಿನ್ಸಿಪಲ್ ಆಫ್ ಕಾನ್ಷಿಯಸ್ನೆಸ್ ಈಸ್ ದಿ ಓನ್ಲಿ ರಿಯಾಲಿಟಿ. ಎವ್ರಿಥಿಂಗ್ ಎಲ್ಸ್ ಹ್ಯಾಸ್ ಗ್ರೋನ್ ಔಟ್ ಆಫ್ ಇಟ್, ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇಟ್ ಸೆಲ್ಫ್ ಔಟ್ ಆಫ್ ಇಟ್. ಇದನ್ನೇ ಸೌತ್ರಾಂತಿಕರು ಹೇಳೋದು. ಆ ಸೌತ್ರಾಂತಿಕರ ದೃಷ್ಟಿ, ವಿಜ್ಞಾನವಾದಿಗಳ ದೃಷ್ಟಿ, ಇದು ಎರಡನ್ನ ಇಲ್ಲಿ ಹೇಳ್ತಾ, ಒಂದರಲ್ಲಿ ವಿಭೂತಿಂ ಪ್ರಸವಂ, ಜಗತ್ತಿದೆ, ಜಾಗೃತ ಅವಸ್ಥೆ ಇದೆ ಅಥವಾ ಸ್ವಪ್ನಾವಸ್ಥೆ ಇದೆ ಅಥವಾ ಸುಷುಪ್ತಿ ಅವಸ್ಥೆ ಇದೆ. ಈ ಮೂರು ಅವಸ್ಥೆಗಳಲ್ಲಿ ಆತ್ಮ ಇಲ್ಲ ಅಂತ ಹೇಳೋ ಹಾಗಿಲ್ಲ. ರೆಲೆವೆನ್ಸ್ ಎಲ್ಲಿ ಬರುತ್ತೆ? ಮೂರು ಅವಸ್ಥೆಗಳನ್ನೇ ಹೇಳಿದ್ರು, ಮೂರು ಸ್ಟೇಟ್ಸ್ ಹೇಳಿದ್ರು. ಸ್ಥಾನ ಅಂತ ಕರೆದಿದ್ದಾರೆ, ಜಾಗೃತ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತ ಸ್ಥಾನ ಅಂತ ಕರೆದಿದ್ದಾರೆ. ಈ ಸ್ಥಾನಗಳನ್ನು ಹೇಳಿದ ಮೇಲೆ ಹೇಳಿ ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಅಂತ ಉಪನಿಷತ್ತು ಹೇಳಿದೆ. ಇದು ಮೊದಲನೇ ಪಾದ, ಜಾಗೃತ ಅವಸ್ಥೆ ಮೊದಲನೇ ಪಾದ, ಸ್ವಪ್ನಾವಸ್ಥೆ ಎರಡನೇ ಪಾದ, ಇದು ಸುಷುಪ್ತಿ ಅವಸ್ಥೆ ಮೂರನೇ ಪಾದ. ಮೂರಕ್ಕೂ ಕೂಡ ಸ್ಥಾನ ಅಂತನೂ ನಿರ್ದೇಶನ ಇದೆ. ಇದು ಜಾಗೃತ ಸ್ಥಾನ ಅಂತ, ಜಾಗರಿತ ಸ್ಥಾನ ಅಂತ ಕರೆದಿದ್ದಾರೆ, ಸ್ವಪ್ನ ಸ್ಥಾನ ಅಂತ ಕರೆದಿದ್ದಾರೆ, ಸುಷುಪ್ತ ಸ್ಥಾನ ಅಂತ ಕರೆದಿದ್ದಾರೆ. ಈ ನಾಲ್ಕನೇದು ಹೇಳುವಾಗ ಚತುರ್ಥಂ ಅಂತ ಮಾತ್ರ ಹೇಳಿದ್ದಾರೆ. ಅಲ್ಲಿ ಸ್ಥಾನ ಅಂತನೋ ಮಾತು ಬಂದಿಲ್ಲ, ಪಾದ ಅಂತನೋ ಮಾತು ಬಂದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದದ್ದು ಇಷ್ಟು ಹೇಳಿ, ಇದು ಆರನೇ ಮಂತ್ರ. ಆರನೇ ಮಂತ್ರದಲ್ಲಿ ತೃತೀಯ ಪಾದ ಮುಗಿದೋಗುತ್ತೆ, ಸುಷುಪ್ತ ಸ್ಥಾನ ತೃತೀಯ ಪಾದ. ಏಳನೇ ಮಂತ್ರ ಶುರುವಾಗುವಾಗ ನಾಂತ ಪ್ರಜ್ಞಾ ನ ಬಹಿಃಪ್ರಜ್ಞಾ ಇತ್ಯಾದಿಯಾಗಿ ಹೇಳ್ತಾ ಚತುರ್ಥಂ ಶಾಂತಂ ಶಿವಮದ್ವೈತಂ ಚತುರ್ಥಂ, ಈ ಚತುರ್ಥ ಅಂತನೋ ಮಾತು ಬರುತ್ತೆ. ಆ ಚತುರ್ಥವನ್ನು ಅವರು ಸ್ಥಾನ ಅಂತ ತೋರಿಸಿಲ್ಲ, ಪಾದ ಅಂತ ಹೇಳಲಿಲ್ಲ. ಇದು ಚತುಷ್ಪಾದ ಅಂತ ಮೊದಲು ಹೇಳ್ಕೊಂಡಿದ್ದಾರೆ. ಆದರೆ ಇದನ್ನ ಹೇಳುವಾಗ ಮಂತ್ರ ವೆನ್ ಇಟ್ ಕಮ್ಸ್ ಟು ದಿ ಫೋರ್ತ್ ಫ್ಯಾಕ್ಟರ್, ಇಟ್ ಈಸ್ ನಾಟ್ ಡಿಸ್ಕ್ರೈಬ್ಡ್ ಆಸ್ ಎ ಸ್ಥಾನ, ಇಟ್ ಈಸ್ ನಾಟ್ ಡಿಸ್ಕ್ರೈಬ್ಡ್ ಆಸ್ ಎ ಪಾದ. ಅಂದ್ರೆ ಏನು? ಅದಕ್ಕಾಗಿ ಕಾರಿಕೆ ಎರಡಕ್ಕೆ ಮಧ್ಯ ಬಂದಿದೆ. ಈ ಮೂರು ಕಾರಿಕೆಗಳು, ಮೂರು ಮಂತ್ರಗಳ, ಈ ಮೂರು ಪಾದಗಳ ಮಂತ್ರಗಳ ಆದ ತಕ್ಷಣ ಕಾರಿಕೆ ಬಂದಿದೆ. ಏಳನೇ ಪಾದ ಅಂದ್ರೆ ಏಳನೇ ಮಂತ್ರ ಅಥವಾ ನಾಲ್ಕನೇ ಪಾದ ಅಂತ ನಾವು ಏನು ಅಂದ್ಕೊಳ್ಬೇಕು ಅದು ಹೇಳೋದಕ್ಕೆ ಮೊದಲು ಈ ಕಾರಿಕೆಗಳು ಬಂದಿದೆ. ಅಂದ್ರೆ ಏನು ಕಾರಿಕೆಗಳ ಉದ್ದೇಶ ಏನು? ಇಟ್ಸ್ ಟು ಶೋ ದಟ್ ಈ ಮೂರು ಕಾರಿಕೆಗಳು ಸ್ವತಂತ್ರವಾಗಿ ಇರತಕ್ಕದ್ದಲ್ಲ. ನಾಲ್ಕನೇ ಅದು ಏನು ಚತುರ್ಥ ಅಂತ ಏನು ಹೇಳ್ತಾರೋ ಆ ಚತುರ್ಥವೇ ಅದು ನಿಜವಾದ ಆತ್ಮ. ಈ ಮೂರು ಈ ಆತ್ಮನ ಮ್ಯಾನಿಫೆಸ್ಟೇಷನ್ಸ್ ಅಷ್ಟೇ. ಒಂದೊಂದು ಸ್ಥಾನದಲ್ಲೂ ಪ್ರತ್ಯೇಕವಾಗಿ ಆತ್ಮ ಇದ್ದಾನೆ. ಯಾಕೆಂದ್ರೆ ಇದನ್ನ ಪರ್ಯಾಯ ಕ್ರಮದಿಂದ ಅಂತ ಹೇಳದ್ನಲ್ಲ. ಪರ್ಯಾಯ ಅಂದ್ರೆ ಸಕ್ಸೆಸಿವ್ಲಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಬೇರೆ ಬೇರೆಯಾಗಿ ನಮ್ಮ ಅನುಭವದಲ್ಲಿ ಇದೆ. ದಿ ನ್ಯಾಚುರಲ್ ಸಪೋಸಿಷನ್ ವುಡ್ ಬಿ ಈ ಮೂರು ಅವಸ್ಥೆಗಳಲ್ಲಿ ಮೂರು ಪ್ರತ್ಯೇಕವಾಗಿ ಆತ್ಮಗಳಿದ್ದಾನೆ. ಜಾಗೃತ ಅವಸ್ಥೆಯಲ್ಲಿ ಜಾಗರಿತ ಆತ್ಮ, ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಾತ್ಮ, ಸುಷುಪ್ತಿ ಅವಸ್ಥೆಯಲ್ಲಿ ಸುಷುಪ್ತಿ ಆತ್ಮ. ಮೂರು ಪ್ರತ್ಯೇಕವಾಗಿ ಆತ್ಮಗಳಿದ್ದಾರೆ ಅಂತ ಯಾಕೆ ಹೇಳಬಾರ್ದು ನೀವು? ಇವಾಗ ಅನುಸಂಧಾನ ಅಥವಾ ಸ್ಮರಣ ಅಂತನ್ನೋದು ಅದು ಕಂಟಿನ್ಯೂಟಿಯಿಂದ ಆಗಬಹುದು. ಇವಾಗ ಇದು ನಾಗಾರ್ಜುನ ಮಾಧ್ಯಮಿಕ ಕಾರಿಕೆಯಲ್ಲಿ ಬರುತ್ತೆ. ಆಗ್ಲೇನೆ ಯಥಾ ಭಾರವಾಹಿ, ಒಂದು ಭಾರ ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಇಬ್ಬರು ಹೋಗ್ತಾ ಇರ್ತಾರೆ, 3 ಜನ ಹೋಗ್ತಾರೆ, 4 ಜನ ಹೋಗ್ತಾರೆ. ಒಬ್ಬ ಭಾರವನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅದೇ ಭಾರವನ್ನು ಇನ್ನೊಬ್ಬ ಹೆಗಲಿಗೆ ಹಾಕ್ತಾನೆ. ಅವನೊಂದು ಸ್ವಲ್ಪ ದೂರ ಇದನ್ನು ಹೊತ್ಕೊಂಡು ಹೋಗ್ತಾನೆ. ಆಮೇಲೆ ಇನ್ನೊಬ್ಬನ ಹೆಗಲಿಗೆ ಹಾಕ್ತಾನೆ. ಅಂದ್ರೆ ಏನು? ಭಾರ ಒಂದೇ. ಹೊತ್ಕೊಂಡ್ರೋರು 3 ಜನ 3-4 ಜನ ಪ್ರತ್ಯೇಕವಾಗಿದ್ದರೂ ಕೂಡ ಭಾರ ಒಂದೇ. ಹಾಗೆ ಇದು ಅನುಭವಗಳು ಬೇರೆ ಬೇರೆ ಆಗ್ತಾ ಇದ್ದ ಹಾಗೆ ಈ ಜಾಗರಿತಾತ್ಮನೇ ತನ್ನ ಸಂಸ್ಕಾರಗಳನ್ನ ಸ್ವಪ್ನಾತ್ಮನಿಗೆ ಕೊಡ್ತಾನೆ. ಸ್ವಪ್ನಾತ್ಮ ತನ್ನ ಸಂಸ್ಕಾರಗಳು ಇತ್ಯಾದಿಯನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಸುಷುಪ್ತಿ ಆತ್ಮ ಅಂತ ಆಗ್ತಾನೆ. ಅದನ್ನ ಮೂರು ಪ್ರತ್ಯೇಕವಾಗಿ ಬೇರೆ ಬೇರೆ ಅಂತ ಹೇಳೋದ್ರಲ್ಲಿ ಏನು ತಪ್ಪು? ನಾಗಾರ್ಜುನ ಮಾಧ್ಯಮಿಕ ಕಾರಿಕೆಯಲ್ಲಿ ಈ ಪ್ರಶ್ನೆ ಬರುತ್ತೆ. ಇಲ್ಲೂ ನಮಗೆ ಪ್ರಸಕ್ತವಾದ ಪ್ರಶ್ನೆ ಏನು? ನಮ್ಮ ಅನುಭವದಲ್ಲಿ 3 ಅವಸ್ಥೆಗಳಿದೆ. 3 ಅವಸ್ಥೆಗಳು ಒಟ್ಟಿಗೆ ಬರೋದು ಯಾರ ಅನುಭವದಲ್ಲೂ ಇಲ್ಲ. ಯಾರಿಗೂ ಕೂಡ
ಸ್ವಪ್ನ ಜಾಗೃತು ಮತ್ತು ಒಟ್ಟಿಗೆ ಬರೋದು ಯುಗಪತ್ ಅನುಭವ ಯಾರಿಗೂ ಇಲ್ಲ. ಅಂದಮೇಲೆ ಗಮಕ ಏನು? ಜಾಗೃತ ಅವಸ್ಥೆಯಲ್ಲಿ ನಾನು ಒಬ್ಬ, ಸ್ವಪ್ನಾವಸ್ಥೆಯಲ್ಲಿ ಒಬ್ಬ, ಅಥವಾ ಸುಷುಪ್ತಿ ಅವಸ್ಥೆಯಲ್ಲಿ ಇನ್ನೊಬ್ಬ. ಮಾಧ್ಯಮಿಕ ಕಾರಿಕೆಯಲ್ಲಿ ಇನ್ನೊಂದು ಏನು ಬರುತ್ತೆ, ಇದೇ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಾ ನಮಗೆ ಕಂಟಿನ್ಯೂಟಿ ಎಲ್ಲಿದೆ ಅಂದರೆ, ಜಾಗರಿತಾವಸ್ಥೆಯಲ್ಲಿ ಯಾವ ಕೆಲಸ ಮಾಡ್ತಾ ನಾವು ಬಿಟ್ಟಿದ್ವೋ ತಿರುಗಿ ಜಾಗೃತಾವಸ್ಥೆಯಲ್ಲಿ ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು. ದಿ ಲಿಂಕ್ ಅಂಡ್ ದಿ ಕಂಟಿನ್ಯೂಟಿ ಈಸ್ ಬಿಟ್ವೀನ್ ದಿ ಜಾಗರಿತಾವಸ್ಥೆ. ಸ್ವಪ್ನಾವಸ್ಥೆಯಲ್ಲಿ ಹಾಗೆ ಬರಬಹುದು, ಸುಷುಪ್ತಿ ಅವಸ್ಥೆಯಲ್ಲಿ ಹಾಗೆ ಬರಬಹುದು. ಆದ್ರಿಂದ ಒಂದೇ ಆತ್ಮ ಈಗ ಜಾಗೃತಾವಸ್ಥೆಯಲ್ಲಿದ್ದು ಸ್ವಪ್ನಾವಸ್ಥೆಯಲ್ಲಿದ್ದು ಸುಷುಪ್ತಿ ಅವಸ್ಥೆಗೆ ಹೋಗ್ತಾನೆ ಅಂತ ಅನ್ನೋದಕ್ಕಿಂತ, ಜಾಗೃತಾವಸ್ಥೆಯಲ್ಲಿರುವ ಆತ್ಮ ತಿರುಗಿ ಜಾಗೃತಾವಸ್ಥೆಯಲ್ಲಿ ಕಂಟಿನ್ಯೂ ಆಗ್ತಾನೆ, ಸ್ವಪ್ನಾವಸ್ಥೆಯಲ್ಲಿರುವ ಆತ್ಮ ಸ್ವಪ್ನಾವಸ್ಥೆಯಲ್ಲಿ ಕಂಟಿನ್ಯೂ ಆಗ್ತಾನೆ, ಮತ್ತು ಸುಷುಪ್ತಿ ಅವಸ್ಥೆಯಲ್ಲಿರುವ ಆತ್ಮ ಸುಷುಪ್ತಿ ಅವಸ್ಥೆಯಲ್ಲಿ ಕಂಟಿನ್ಯೂ ಆಗ್ತಾನೆ. ಆದ್ದರಿಂದ ಒಬ್ಬನಿಗೆ 3 ಆತ್ಮರಿದ್ದಾರೆ ಅಂತ ಹೇಳಿದ್ರೆ ಏನು ತಪ್ಪು? ಅಂತ ಒಂದಿದೆ ನ್ಯಾಯದಲ್ಲಿ, ಲಾಘವ ಅಂತ ಅನ್ನೋದನ್ನ ವೆಸ್ಟರ್ನ್ ಸೈನ್ಸ್ ಅಲ್ಲಿ ಒಕ್ಯಾಮ್ಸ್ ರೇಸರ್ ಅಂತ ಕರೀತಾರೆ. ಅಂದ್ರೆ ಹೈಪಾಥಸಿಸ್ ಮಸ್ಟ್ ನಾಟ್ ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ಒಕ್ಯಾಮ್ಸ್ ರೇಸರ್ ಅಂತ ಅಂತಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ, ನೆಸೆಸರಿ ಅಂಡ್ ಸಫಿಷಿಯೆಂಟ್, ಇಷ್ಟು ಮಾತ್ರ ನಾವು ಅಸ್ಯೂಮ್ ಮಾಡ್ಕೋಬೇಕು. ನಮ್ಮ ಇದರಲ್ಲಿ ಲಾಘವ ತರ್ಕ ಅಂತ ಕರೀತಾರೆ. ಇಷ್ಟಕ್ಕೆ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ ಮಿಕ್ಕದನ್ನು ಏನೋ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕಾಗಿದೆ. ನನ್ನ ಕಾಲಿಗೆ ಮುಳ್ಳು ಯಾಕೆ ಚುಚ್ಚಿತು ಅಂದರೆ ಎಚ್ಚರ ಇಲ್ಲದೆ ಎಲ್ಲೋ ನಡೆದೆ ಮುಳ್ಳು ಚುಚ್ಚಿತು. ದೇವರು ನಿಯತಿ ಇದನ್ನು ಹೇಳಬೇಕಾಗಿಲ್ಲ, ದೇವ್ರನ್ನ ತರಬೇಕಾಗಿಲ್ಲ. ನಿಯತಿ ಅಥವಾ ಒಂದು ಫೇಟ್ ಇದೆ ಅಂತ ತರಬೇಕು. ಇದು ಲಾಘವ ತರ್ಕ ಅಂತ ನಮ್ಮಲ್ಲಿ ಉಂಟು. ಇದೇ ಒಕ್ಯಾಮ್ಸ್ ರೇಸರ್ ಅಂತ ಅನ್ನೋದು ಇದು. ಹೀಗೆ ಒಬ್ಬ ಆತ್ಮ ಅಂತ ಅನ್ನೋದ್ರಲ್ಲಿ ಲಾಘವ ತರ್ಕ ಇದೆ. ಇಟ್ ಇಸ್ ಈಸಿಯರ್ ಟು ಅಸ್ಯೂಮ್ 1 ಆತ್ಮನ್ ರಾದರ್ ದೆನ್ 3 ಆತ್ಮನ್ ಫಾರ್ ಈಚ್ ಇಂಡಿವಿಜುವಲ್. ಒಬ್ಬೊಬ್ಬರಿಗೆ 3 ಆತ್ಮ ಅಂದ್ರೆ ಎಷ್ಟು ಆತ್ಮ ಆಗಬೇಕು? ಆದ್ರೆ ಇದು ಲಾಘವ ತರ್ಕ. ಬಟ್ ಇಟ್ ಇಸ್ ಅನ್ನೆಸರಿ ಅಂತ ಹೇಗೆ ಹೇಳ್ತಿರ್ತೀವೋ? ಈಗ ಜಾಗೃತ ಅವಸ್ಥೆಯಲ್ಲಿದ್ದವನು ಸುಷುಪ್ತಿ ಅವಸ್ಥೆಯಲ್ಲಿ ಇಟ್ಸ್ ಎ ಸಸ್ಪೆನ್ಷನ್ ಆಫ್ ಕಾನ್ಷಿಯಸ್ನೆಸ್, ಸಸ್ಪೆನ್ಷನ್ ಆಫ್ ದಿ ನಾರ್ಮಲ್ ಆಕ್ಟಿವಿಟೀಸ್ ಆಫ್ ದಿ ಮೈಂಡ್. ಹೌ ಡಸ್ ಹಿ ಕಂಟಿನ್ಯೂ ದಿ ಆಕ್ಷನ್ ದಟ್ ಹಿ ಹ್ಯಾಡ್ ಲೆಫ್ಟ್ ದಿ ಪ್ರೀವಿಯಸ್ ಡೇ? ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಹೇಗೆ ಆ ಕಂಟಿನ್ಯೂಟಿ ಎಲ್ಲಿ ಬಂತು? ಇವಾಗ ನಿದ್ರೆ ಮಾಡ್ತಾ ಇದ್ದಾಗ ದೇರ್ ಇಸ್ ಸಸ್ಪೆನ್ಸ್, ಬಟ್ ದಟ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಸ್ ಸೂನ್ ಆಸ್ ವಿ ವೇಕ್ ಅಪ್. ಹೌ ಡು ಯು ಎಕ್ಸ್ಪ್ಲೈನ್ ದಟ್? ಇನ್ ಡೀಪ್ ಸ್ಲೀಪ್ ಯು ಆರ್ ಅನ್ಕಾನ್ಷಿಯಸ್, ಯು ಆರ್ ನಾಟ್ ಅವೇರ್ ಆಫ್ ಎನಿಥಿಂಗ್. ಎಚ್ಚೆತ್ತ ತಕ್ಷಣ ನಿಮ್ಗೆ ಹಿಂದಿನ ಜ್ಞಾಪಕ ಬರುತ್ತೀಯ ವಿನಃ ನಿದ್ರೆ ಮಾಡ್ತಾ ಇದ್ದಾಗ ಬಂದ ಅನ್ಕಾನ್ಷಿಯಸ್ ನೆನಪಿಗೆ ಬರೋಲ್ಲ. ಅದರಿಂದ there is no harm in assuming the continuity of conscious states, continuity of dream states, continuity of the sleep states. ಹೀಗೆ ಮಾಡಿದ ಮೇಲೆ ಈ ಡ್ಯೂರಿಂಗ್ ದಿ ಡ್ರೀಮ್ ಸ್ಟೇಟ್, waking state and sleep state, it's not one stretch. It is broken up by time and space and occasion. ಕಾಲದೇಶ ನಿಮಿತ್ತೇನ ಪರಿಚ್ಛಿನ್ನಂ. ಈ ಪ್ರತಿಯೊಂದು ಅವಸ್ಥೆ ಕೂಡ ಕಾಲ ದೇಶ ಸಂದರ್ಭವಾಗಿ ಬೇರೆ ಬೇರೆಯಾಗಿದೆ. ಆದ್ದರಿಂದ ಒಬ್ಬನಿಗೆ ಅನೇಕ ಆತ್ಮರಿದ್ದಾರೆ. ಒಂದೊಂದು ಗಳಿಗೆಗೆ ಒಬ್ಬೊಬ್ಬ ಆತ್ಮ. ನಾನು ಮಾತನಾಡ್ತಿರುವಾಗ ಒಬ್ಬ ಆತ್ಮ, ಇನ್ನೇನೋ ಕೆಲಸ ಮಾಡುವಾಗ ಇನ್ನೊಬ್ಬ. ಹೇಳಿದ್ರೆ ಏನು ತಪ್ಪು? ಇದೇ ಕ್ಷಣಿಕವಾದಕ್ಕೆ ಅವ್ರು ಲೀಡ್ ಮಾಡ್ಕೊಂಡು ಹೋಗ್ತಾರೆ. ದೇ ಆರ್ ಲೀಡಿಂಗ್ ದೀಸ್ ಟು ದಿ ಕ್ಷಣಿಕವಾದ. ದಿ ಮೊಮೆಂಟ್ರಿ ಎಕ್ಸಿಸ್ಟೆನ್ಸ್ ಇಸ್ ದಿ ಓನ್ಲಿ ರಿಯಲ್ ಥಿಂಗ್. ಅದಕ್ಕೆ ಪಾಸ್ಟ್ ಫ್ಯೂಚರ್ ಅಂತ ಅನ್ನೋದು ನಮ್ಮ ಕ್ರಿಯೇಷನ್ ಅಷ್ಟೇನೆ. ಯು ಎಕ್ಸಿಸ್ಟ್ ಓನ್ಲಿ ಫಾರ್ ದಿ ಮೊಮೆಂಟ್. ಇದು ಕಥೋಕ್ತಾಂತಿಕರು ಹೇಳೋದಿದು. ಈ ಕ್ಷಣ ವಾಸ್ತವವಾದದ್ದು. ಹಿಂದೆ ಇದ್ದ ಕ್ಷಣ ಮುಂದೆ ಇರೋ ಕ್ಷಣ ಎರಡೂ ಕಲ್ಪಿತ. ದೇ ಡೋಂಟ್ ಎಕ್ಸಿಸ್ಟ್. ಹಿಂದಿದ್ದದ್ದು ನ ಪುನರ್ಭಾವಿ, ತಿರುಗಿ ಹಿಂದಕ್ಕೆ ಬರೋಲ್ಲ. ಮುಂದೆ ಬರತಕ್ಕಂತಹದ್ದು ನ ವರ್ತಮಾನ, ಈಗಿಲ್ಲ ಅದು. ಆದ್ರಿಂದ ಇದೆ ಅಂತ ಅನ್ನೋದು ಯಾವಾಗ ನಾವು ಮುಂದಿನ ಕ್ಷಣ ಬಂದ ಮೇಲೆ ಆ ಕ್ಷಣ ಇದೆ, ಹಿಂದಿಂದ ಹೊರಟೋಯ್ತು. ಇದನ್ನು ಕ್ಷಣಿಕವಾದಕ್ಕೆ ತಗೊಂಡು ಹೋಗ್ತಾರೆ. ಅಂದ್ರೆ ಏನು? ಈ 3 ಅವಸ್ಥೆಗಳ ರಿಲೇಟಿವ್ ಪೊಸಿಷನ್ ಏನು? ಡೂ ದೇ ಸ್ಟ್ಯಾಂಡ್ ಆನ್ ಎ ಕಾಮನ್ ಗ್ರೌಂಡ್ ಆರ್ ಡೂ ದೇ ಹ್ಯಾವ್ ಡಿಸ್ಪ್ಯಾರೇಟ್ ಫ್ರೇಮ್ವರ್ಕ್ಸ್? ಜಿಜ್ಞಾಸೆ ಮಾಡುವಾಗ ಬ್ರಹ್ಮ ಪರಿಣಾಮವಾದಿಗಳು ಹೇಳ್ತಾರೆ, ಒಬ್ಬನೇ ಆತ್ಮ ಇರೋನು, ಈ 3 ಕೂಡ ಅವನಿಂದ ಹೊರಬಂದಿದ್ದೇನೆ. ಇದು ವಿಭೂತಿಂ ಪ್ರಸವಂ ತು ಅನ್ಯೇ ಮನ್ಯಂತೆ ಸೃಷ್ಟಿ ಚಿಂತಕ. ಇದು ಬ್ರಹ್ಮಸ್ವರೂಪ ಪರಿಣಾಮವಾದಿಗಳು ಈ 3 ಅವಸ್ಥೆಗಳಲ್ಲಿ ತಾತ್ವಿಕವಾಗಿ ಯಾವ ಭೇದವೂ ಇಲ್ಲ.
ಯಾವನು ಸ್ವಪ್ನವನ್ನು ಕಾಣ್ತಾನೋ ಅವನೇ ಎಚ್ಚರವಾಗಿರುವನು, ಅವನೇ ನಿದ್ರೆ ಹೋಗುವನು. ಈ ಸ್ವಪ್ನ, ಜಾಗೃತ್ ಮತ್ತು ಸುಷುಪ್ತಿ ಅಂತ ಮೂರರಲ್ಲಿ ನೀವು ಆ ಆತ್ಮನನ್ನು ಕಾಣಲಾರ್ರಿ. ಆ ಆತ್ಮನನ್ನು ಕಾಣಬೇಕಾದ್ರೆ ಯಾರಲ್ಲಿ ಇದು ಮೂರು ಇಲ್ಲವೋ ಅವನಿಗೆ ಈ ಮೂರು ಅವಸ್ಥೆಗಳು ಬರುತ್ತೆ ಅಂತನ್ನೋದನ್ನ ಹೇಳೋದಕ್ಕಾಗಿ ಈ ಒಂದು ಕಾರಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಈ ಮೂರು ಅವಸ್ಥೆಗಳನ್ನು ಹೇಳಿದ್ವು ನಾವು. ಮೂರು ಅವಸ್ಥೆಗಳಲ್ಲಿ ಮೂರು ಪ್ರತ್ಯೇಕವಾಗಿ ಆತ್ಮ ಅಂತ ಹೇಳೋ ಹಾಗಿಲ್ಲ. ಶಾಂತಂ ಪ್ರಪಂಚೋಪಶಮಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಯು ಹ್ಯಾವ್ ಟು ಇಮ್ಯಾಜಿನ್. ಅದನ್ನ ಅಲ್ಲಿ ಹೇಳ್ತಾರೆ ಅವ್ಯವಹಾರ್ಯ ಅವ್ಯಪದೇಶ್ಯ ಅಂತಂತಾರೆ. ಅಂದ್ರೆ ಏನು, ನಿಮ್ಮ ಅನುಭವಕ್ಕೆ ಅದು ಬಂದಿಲ್ಲ, ಶಬ್ದಜ್ಞಾನದಿಂದ ಮಾತ್ರ ತಿಳ್ಕೊಳ್ಬೇಕಾಗುತ್ತೆ ನೀವು ಚತುರ್ಥ ಅಂತ ಅನ್ನೋದನ್ನ. ಈ ಮೂರು ನಮ್ಮ ಅನುಭವದಲ್ಲಿ ಇದೆ, ಆದರೆ ಆ ಚತುರ್ಥ ಅಂತ ಅನ್ನೋದು ನಮ್ಮ ಅನುಭವದಲ್ಲಿ ಇಲ್ಲ. ಶಬ್ದಜ್ಞಾನದಿಂದ ಮಾತ್ರ ತಿಳ್ಕೊಳ್ಬೇಕಾಗುತ್ತೆ, ಶಾಸ್ತ್ರೈಕ ಪ್ರಮಾಣದಿಂದ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ಲೀಡ್ ಮಾಡ್ತಾ ಹೇಳ್ತಾರೆ, ಅದು ಇಟ್ ಸ್ಟ್ಯಾಂಡ್ಸ್ ಟು ರೀಸನ್ ಬಿಕಾಸ್ ದೀಸ್ ತ್ರೀ ಸ್ಟೇಟ್ಸ್ ಡೋಂಟ್ ಗಿವ್ ಅಸ್ ದಿ ಕಂಪ್ಲೀಟ್ ಆತ್ಮನ್. ಪೂರ್ಣವಾಗಿ ಒಬ್ಬ ಆತ್ಮನ ಅನುಭವವನ್ನು ಕೊಡಲಾರದು. ಆದ್ರಿಂದ ಇವೆಲ್ಲ ಏನು ಅಂದ್ರೆ ಸುಳ್ಳಲ್ಲ. ಇವೆಲ್ಲ ಸುಳ್ಳಲ್ಲದೇ ಇದ್ರು ಕೂಡ ಒಬ್ಬ ಆತ್ಮನ ಒಂದು ವಿಭೂತಿ, ಇನ್ನೊಂದು ವಿಭೂತಿ, ಇನ್ನೊಂದು ವಿಭೂತಿ. ಒಬ್ಬ ಬಡಗಿ ಒಂದು ಕೆಲಸ ಮಾಡ್ತಾನೆ ಅಂದ್ರೆ ಅವನ ಶಕ್ತಿ ಎಲ್ಲ ಅಲ್ಲೇ ಮುಗಿದೋಯ್ತು ಅಂತಲ್ಲ. ಒಂದು ಶಕ್ತಿ ಅಲ್ಲೇ ಕಾಣುತ್ತೆ, ಇನ್ನೊಂದು ಶಕ್ತಿ ಇನ್ನೊಂದು ಕೆಲಸ ಮಾಡಿದಾಗ ಕಾಣುತ್ತೆ, ಮತ್ತೊಂದು ಶಕ್ತಿ ಮತ್ತೊಂದು. ಹೀಗೆ ಈ ಮೂರು ಅವಸ್ಥೆಗಳು ಪ್ರತ್ಯೇಕವಾಗಿ ಅವನ ಶಕ್ತಿಗಳು. ವಿಭೂತಿಂ ಪ್ರಸವಂ ಮನ್ಯಂತೆ ಸೃಷ್ಟಿ ಚಿಂತಕ. ಇನ್ನು ಕೆಲವರು ಏನು ಹೇಳ್ತಾರೆ, ಅನ್ಯೈಹಿ ವಿಕಲ್ಪಿತಾಹ ಅಂತ ಹೇಳಿದ್ದಾರೆ. ಇಲ್ಲಿ ಮನ್ಯಂತೆ ಅಂತನ್ನೋ ಮಾತಿಗೂ ವಿಕಲ್ಪಿತಾಹ ಅಂತನ್ನೋ ಮಾತಿಗೂ ವ್ಯತ್ಯಾಸ ಇದೆ. ಮನ್ಯಂತೆ ಅಂತನ್ನೋವಾಗ ಹೀಗೆ ತಿಳ್ಕೊಳ್ತಾರೆ ಅಂದ್ರೆ ತಪ್ಪು ಅಂತ ಏನಲ್ಲ. ಅದು ತಿಳ್ಕೊಳ್ತಾರೆ, ನಾನು ತಿಳ್ಕೊಳ್ಳಲ್ಲ ಹಾಗೆ ಅಂತ ಏನು ಹೇಳಿದಾಗಿಲ್ಲ. ಹೀಗೆ ಹೇಳ್ತಾರೆ, ಸೃಷ್ಟಿ ಚಿಂತಕ ಮನ್ಯಂತೆ. ಇದಿದ್ರೂ ಇರಬಹುದು, ನಾನು ಒಪ್ಪಿದ್ರೂ ಒಪ್ಪಬಹುದು. ಅದಕ್ಕೆ ನಾನು ಒಪ್ತೀನಿ ಅಂತಲೂ ಇಲ್ಲ, ಒಪ್ಪಲ್ಲ ಅಂತಲೂ ಇಲ್ಲ. ಆದರೆ ಎರಡನೇದಲ್ಲಿ ವಿಕಲ್ಪಿತಾ. ವಿಕಲ್ಪಿತಾ ಅಂದರೆ ಅಂದರೆ ಹೀಗೆ ವಿಕಲ್ಪ ಅಂತ ಅನ್ನೋ ಮಾತಿಗೆ ಒಂದು ಗೆಸ್ ವರ್ಕ್, ಒಂದು ಇಮ್ಯಾಜಿನೇಷನ್ ಅಂತ ಹೆಸರು. ಇದು ದೇ ಇಮ್ಯಾಜಿನ್ ದಟ್ ಸ್ವಪ್ನಮಾಯಾ ಸ್ವರೂಪೇತಿ ಅನ್ಯೈಹಿ ವಿಕಲ್ಪಿತಾ. ಈ ವಿಕಲ್ಪಿತ ಅಂತನ್ನೋ ಪದಪ್ರಯೋಗದಲ್ಲೇನೆ ಐ ಡೋಂಟ್ ಎಕ್ಸೆಪ್ಟ್ ದಿಸ್ ಪೊಸಿಷನ್ ಅಂತನ್ನೋ ಅದ. ಮನ್ಯಂತೆ ಅಂತನ್ನುವಾಗ ಗಮಕ ಇಲ್ಲ. ಒಂದು ಒಂದು ಶಬ್ದಕ್ಕೆ ಶಕ್ತಿ ಇಂತಿರುತ್ತೆ, ಪ್ರತಿಯೊಂದು ಶಬ್ದಕ್ಕೂ ಶಬ್ದ ಶಕ್ತಿ ಇಂತಿರುತ್ತೆ. ಆ ಶಬ್ದ ಶಕ್ತಿಯಲ್ಲಿ ಮನ್ಯಂತೆ ಅಂತ ಹೇಳುವಾಗಿರ್ತಕ್ಕಂಥ ಧ್ವನಿ ವಿಕಲ್ಪಿತಾ ತಮಗೆ ತೋಚದಾಗಿ ಹೇಳ್ಕೊಳ್ತಾ ಇದ್ದಾರೆ ಅಂತ ಎರಡನೇ ಮಾತಿಗೆ ಅರ್ಥ. ಅಂದ್ರೆ ನಾನು ಒಪ್ತೀನಿ ಅಂತಲ್ಲ, ಅದು ಏನು ವ್ಯವಹಾರ, ಅದು ಮಾತಿಗೆ ನಿಲ್ಲುವಂಥದ್ದಲ್ಲ, ಹೇಳ್ಕೊಳ್ತಾರೆ ಅಂತನ್ನೋ ಅರ್ಥ. ವಿಕಲ್ಪಿತಾ ಅನ್ಯೈಹಿ ವಿಕಲ್ಪಿತಾ. ಹೇಗೆ ಸ್ವಪ್ನಮಾಯಾ ಸ್ವರೂಪೇತಿ. ಎಲ್ಲವೂ ಕೂಡ ಜಾಗೃತ ಅವಸ್ಥೆಯೂ ಒಂದು ಸ್ವಪ್ನವೇ, ನಾವು ಕನಸು ಕಾಣ್ತಾ ಇರೋದು ಒಂದು ಸ್ವಪ್ನವೇ. ಹೇಗೆ ಮಾಯಾ ಸ್ವರೂಪೇತಿ. ಮಾಯೆಯಲ್ಲಿ ಅವನು ನೂರೇಣಿ ಅವನ ಮೇಲಕ್ಕೆ ಹಾಕಿದ್ದೂ ಒಂದು ಮಾಯೆಯೇ, ಅವನ ಮೇಲೆ ಹತ್ತಿದ್ದೂ ಮಾಯೆಯೇ, ಅಲ್ಲಿ ಅವನು ಜಗಳ ಮಾಡಿದ್ದು ಮಾಯೆಯೇ, ಕೆಳಗಿಳಿದು ಬಂದದ್ದು ಮಾಯೆಯೇ. ಇದು ಸ್ವಪ್ನ ಮಾಯಾ ಸ್ವರೂಪೇತಿ. ಸೊ ಸ್ವಪ್ನ ಒಂದೇ ನಿಜ. ಜಾಗೃತ ಅವಸ್ಥೆ ಸುಷುಪ್ತಿ ಅವಸ್ಥೆ ಎರಡೂ ಸ್ವಪ್ನಕ್ಕೆ ಸರಿಯಾಗಿ ಇವೆ. ಈ 3 ಸ್ಟೇಟ್ಸ್ ಅಲ್ಲಿ ಈ ಸ್ವಪ್ನದಲ್ಲಿ ಹೇಗೆ ಮಿಥ್ಯಾದರ್ಶನ ಅಂತ ಇದೆಯೋ, ಜಾಗೃತ ಅವಸ್ಥೆಯಲ್ಲಿಯೂ ಮಿಥ್ಯಾದರ್ಶನ ಅಂತ ಇದೆ. ಯೋಗ ವಾಸಿಷ್ಠದ ಪೊಸಿಷನ್ ಇದೆ. ವಾಸಿಷ್ಠದ ಪೊಸಿಷನ್ನು substantially the same, which is rejected by the ಕಾರಿಕಾಕಾರ. ಕಾರಿಕಾಕಾರ ಸ್ಪಷ್ಟವಾಗಿ ಹೇಳೋದು ಸ್ವಪ್ನಮಾಯಾ ಸ್ವರೂಪೇತಿ ಸೃಷ್ಟಿ ಅನ್ಯೈಹಿ ವಿಕಲ್ಪಿತಾ. ಹೀಗೆ ಕೆಲವರು ತಮ್ಮ ತೋಚಿದ ಹಾಗೆ ಸ್ವಪ್ನ ಒಂದೇ ದಿಟ, ಜಾಗೃತ ಅವಸ್ಥೆ ಸುಷುಪ್ತಿ ಅವಸ್ಥೆ ಎರಡೂ ಭ್ರಮೆಗಳು, ಸ್ವಪ್ನಮಾಯಾ ಸ್ವರೂಪ ಇದು. This is substantially an attack on the later Shankarite position. ಇವಾಗ ವಿದ್ಯಾ ಅಂತ ಅನ್ನೋದನ್ನ ಜಡ ಸ್ವಭಾವದ ವಿದ್ಯಾ ಒಂದಿದೆ, ಮಾಯಾ ಅಂತ ಒಂದಿದೆ. ಆ ಜಡ ಸ್ವಭಾವದ ವಿದ್ಯೆಯಿಂದ ಇದೆಲ್ಲವೂ ವಿವರ್ತವಾಗಿ ಜಗತ್ತು ಅಂತ ಕಾಣಿಸಿಕೊಳ್ಳುತ್ತೆ ಅಂತನ್ನೋ ಒಂದು ವಾದ ಇದೆಯಲ್ಲ ಪಂಚಪಾದಕಾಕಾರರಿಂದ. ಇದಕ್ಕೆಲ್ಲ ದಿಸ್ ಅಪೋಸಸ್
that entire nexus which dismisses the world as unreal. ಜಗತ್ತು ಸತ್ಯ ಅಲ್ಲ, ಮಿಥ್ಯ ಅಂತನ್ನೋದನ್ನ ಇಲ್ಲಿ ಅನ್ಯೈಹಿ ವಿಕಲ್ಪಿತಾ, ಈ ವಾಸ್ತವವಾದ ಜಗತ್ತನ್ನ ಮಿಥ್ಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮಾತ್ರಂ ಪ್ರಭೋ ಸೃಷ್ಟಿರಿತಿ ಸೃಷ್ಟೌ ವಿನಿಶ್ಚಿತಾ. ಸೃಷ್ಟಿ ಪರಮಾರ್ಥದಲ್ಲಿ ಇಲ್ಲ, ವ್ಯವಹಾರದಲ್ಲಿ ಇದೆ. ಎಂ ಸೃಷ್ಟಿ, ಈ ಸೃಷ್ಟಿ ವಾಸ್ತವವಾಗಿ ಇರತಕ್ಕದ್ದಲ್ಲ ಅಂತ ಹೇಳಿದ್ರೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿರಿತಿ ಸೃಷ್ಟೌ ವಿನಿಶ್ಚಿತಾ. ಸೃಷ್ಟೌ, ಈ ಸೃಷ್ಟಿಗಳಲ್ಲಿ, ಈ ಮೂರರಲ್ಲಿ, ಜಾಗ್ರತ್ ಸ್ವಪ್ನ ಸುಷುಪ್ತಿ, ಇದರಲ್ಲಿ ವಿನಿಶ್ಚಿತಾ, ಇದರಲ್ಲೇ ಯಾರು ತೊಡಗಿದ್ದಾರೋ ಅಂದ್ರೆ ಏನು, ದೇ ಆರ್ ನಾಟ್ ಪ್ರಿಪೇರ್ ಟು ಎಕ್ಸೆಪ್ಟ್ ಎ ಫೋರ್ತ್ ಪೊಸಿಷನ್. ನಮ್ಗೆ ಅನುಭವದಲ್ಲಿ ಇರೋದು ಇದು ಮೂರೇ. ಇದು ಮೂರನ್ನು ಬಿಟ್ಟು ನಾವು ನಾಲ್ಕನೆಯದನ್ನು ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಇವರು ವಿನಿಶ್ಚಿತ, ಸೃಷ್ಟವು ವಿನಿಶ್ಚಿತ. ಈ ಸೃಷ್ಟಿಯಲ್ಲೇ ದೋಸ್ ಹು ಕನ್ಫೈನ್ ದರ್ ಅಟೆನ್ಷನ್ ಓನ್ಲಿ ಟು ದೀಸ್ 3 ಸ್ಟೇಟ್ಸ್. ಇನ್ನು ಮಿಕ್ಕಾದವರಿಬ್ಬರು ಕೂಡ ದಿ ಅಸ್ಯೂಮ್ಡ್ ಅ ಫೋರ್ತ್ ಸ್ಟೇಟ್. ಒಬ್ಬರು ಹೇಳಿದ್ರು ಆತ್ಮ ಅಂತನೋನು ಈ ವಿಭೂತಿಗಳಿಗೆಲ್ಲ ಆಕರನಾಗಿ ಇದ್ದಾನೆ. ಶಕ್ತಿ ಮತೋಹೋ, ಶಕ್ತಿ ಇದೆ. ಶಕ್ತಿ ಯಾರಲ್ಲಿದೆಯೋ ಅವನೂ ಇದ್ದಾನೆ. ಅವನನ್ನು ಈಶ್ವರ ಜಗತ್ತು ಅಂತ ಹೇಳಿದ ಹಾಗೆ ಇಲ್ಲಿ ಒಬ್ಬ ಆತ್ಮ, 3 ಸ್ಥಾನಗಳು, 3 ಅವಸ್ಥೆಗಳು ಅಂತ ಹೇಳಿದ್ರು. ಇವರು ಮಾಯಾ ಸ್ವರೂಪ ಅಂತನ್ನುವಾಗ ಒಬ್ಬ ಮಾಯಾವಿ ಇದ್ದಾನೆ, ಮಿಕ್ಕಾದ ಎಲ್ಲ ಸುಳ್ಳು. ಹೀಗೆ ಈ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಈ ಸ್ವಪ್ನಾವಸ್ಥೆಯಲ್ಲಿ ಕಾಣತಕ್ಕವನೇ ಇದ್ದಾನೆ. ಅವನೇ ಜಾಗೃತ ಅವಸ್ಥೆಯಲ್ಲಿ ಮಾಯೆಯ ರೂಪವಾಗಿ ಇರತಕ್ಕಂತಹದ್ದು ಸುಷುಪ್ತಿ ಅವಸ್ಥೆ. ಅಂದ್ರೆ ಏನು, ದೇ ಎಕ್ಸೆಪ್ಟ್ ಎ ಫೋರ್ತ್ ಪೊಸಿಷನ್. ಇವರು ದೇ ಆರ್ ನಾಟ್ ಪ್ರಿಪೇರ್ ಟು ಎಕ್ಸೆಪ್ಟ್ ದಿ ಫೋರ್ತ್ ಪೊಸಿಷನ್. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟೌ ವಿನಿಶ್ಚಿತಾ. ಈ 3 ಅವಸ್ಥೆಗಳೇ ಪಾರಮಾರ್ಥಿಕ. ಈ 3 ಅವಸ್ಥೆಗಳನ್ನು ಸಬ್ಲೇಟ್ ಮಾಡಿ ಫೋರ್ತ್ ಸ್ಟೇಟ್ ಅಂತ ನಾವು ಒಪ್ಪುತ್ತಾ ಇಲ್ಲ. ನಾವು ಎಚ್ಚರವಾಗಿರುವಾಗ ಎಚ್ಚರವಾದದ್ದೇ ಪರಮಾರ್ಥಿಕ, ನಿದ್ರೆ ಮಾಡ್ತಿರುವಾಗ ನಿದ್ರೆಯೇ ಪರಮಾರ್ಥ, ಕನಸು ಕಾಣ್ತಾ ಇರುವಾಗ ಕನಸೇ ಪರಮಾರ್ಥ. ವಿ ಆರ್ ನಾಟ್ ಪ್ರಿಪೇರ್ ಟು ಎಕ್ಸೆಪ್ಟ್ ದಟ್ ದೇರ್ ಇಸ್ ಎನಿಥಿಂಗ್ ಎಲ್ಸ್ ವಿಚ್ ಇಸ್ ಪರಮಾರ್ಥ ಅದರ್ ದ್ಯಾನ್ ದೀಸ್ 3. ಈಚ್ ಒನ್ ಈಸ್ ಡಿಸ್ಕ್ರೀಟ್ಲಿ ಪಾರಮಾರ್ಥಿಕ ಅಂತ ಹೇಳೋರು ಸೃಷ್ಟವು ವಿನಿಶ್ಚಿತಾ. ದೇ ಡೋಂಟ್ ಟರ್ನ್ ದರ್ ಅಟೆನ್ಷನ್ ಟು ಬಿಯಾಂಡ್ ದೀಸ್ 3. ಇವರು ಏನು ಹೇಳ್ತಾರೆ, ಪ್ರಭೋ ಇಚ್ಛಾ ಮಾತ್ರಂ ಸೃಷ್ಟಿ ಇದೆ. ಪ್ರಭು, ಇಲ್ಲಿ ಹಿಂದೆ 2ರಲ್ಲಿ ಈಶ್ವರ ಅಂತ ಅನ್ನೋ ಮಾತು ಬರಲಿಲ್ಲ. ಈಶ್ವರ ಅಂತ ಅನ್ನೋದು ನಾವು ಅಧ್ಯಾಹಾರ ಮಾಡಿಕೊಳ್ಬೇಕಷ್ಟೇ. ಇಲ್ಲಿ ಮೊದಲನೇದರಲ್ಲಿ ವಿಭೂತಿಂ ಪ್ರಥಮಂ ಮನ್ಯಂತೆ ಅಷ್ಟೇ ಇರೋದು. ಈಶ್ವರಸ್ಯ ವಿಭೂತಿಂ ಅಂತ ವ್ಯಾಖ್ಯಾನಕಾರರು ಆ ಈಶ್ವರಸ್ಯ ಅಂತ ಅನ್ನೋದನ್ನು ಅಧ್ಯಾಹಾರ ಮಾಡಿ ಸೇರಿಸ್ಕೊಳ್ಬೇಕು. ಅವರು ಸೇರಿಸ್ಕೊಳ್ದೇ ಇದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಇಲ್ಲಿ ವಿಭೂತಿಂ ಪ್ರಸವಂ ಮನ್ಯಂತೆ ಅಂತನ್ನುವಾಗ ನಾವು ಅಧ್ಯಾಹಾರ ಮಾಡಿಕೊಳ್ಬೇಕಾಗಿಲ್ಲ. ಏನು, ಆ ಕಾರಿಕೆಯಲ್ಲಿರುವ ಮಾತುಗಳೇ ಸಾಕು ಅಂತ ಹೇಳಿದ್ರೆ, ಇಲ್ಲಿ ಪ್ರಸವ ಅಂತನ್ನೋ ಮಾತಿಗೂ ಹಿಂದಿನ ಪ್ರಭವ ಅಂತನ್ನೋ ಮಾತಿಗೂ ಸಮೀಕರಣ ಮಾಡಿದ್ರೆ ಸಾಕು. ನಾವು ವಿ ನೀಡ್ ನಾಟ್ ಅಸ್ಯೂಮ್ ಎನ್ ಏಜೆಂಟ್. ಇಲ್ಲಿ ವಿಭೂತಿಂ ಪ್ರಸವಂ ಮನ್ಯಂತೆ, ಪ್ರಸವಂ ವಿಭೂತಿಂ ಇತಿ ಮನ್ಯಂತೆ. ಇಲ್ಲಿ ಅವಸ್ಥೆಗಳು ಬರುತ್ತಲ್ಲ, ಇದು ವಿಭೂತಿಂ ಇತಿ ಮನ್ಯಂತೆ ಅಷ್ಟೇ ಸಾಕು. ಯಾರದ್ದು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಅದು ಇಲ್ಲಿ ಪ್ರಭೋ ಅಂತ ಒಂದು ಮಾತನ್ನು ಸೇರಿಸಿದ್ದಾರೆ. ಪ್ರಭು ಅಂದ್ರೆ ಈಶ್ವರ. ಈ ಪ್ರಭು ಅಂತನ್ನೋ ಮಾತಿಗೆ ಪ್ರಕೃಷ್ಟಂ ಭವತಿ ಇತಿ ಪ್ರಭು. ಯಾವನು ವಿಶೇಷವಾಗಿ ಇರ್ತಾನೋ, ವಿಶೇಷವಾಗಿ ಉಂಟಾಗ್ತಾನೋ ಅವನು ಪ್ರಭು. ಇಲ್ಲಿ ಪ್ರಕೃಷ್ಟ ಅಂತನ್ನೋ ಮಾತಿಗೇನು, ಶಶ್ವತ್ ಏಕ ಪ್ರಕಾರ ಅಂದ್ರೆ ಯಾವಾಗಲೂ ಒಂದೇ ರೀತಿಯಾಗಿ ಇರತಕ್ಕಂಥವನು. ಅವನೇನೋ ಒಂದು ಕೆಲಸ ಮಾಡ್ದ, ಇವನಿಗೆ ವಿಕಾರ ಇಲ್ಲ, ಇವನಿಗೆ ಆಯಾಸ ಇಲ್ಲ. ಇದು ಪ್ರಭು ಅಂತನ್ನೋ ಮಾತಿಗೆ ಅವಂಧ್ಯ ಶಕ್ತೇ. ಅವಂಧ್ಯ ಅಂದರೆ ಯಾವುದೂ ಅದಕ್ಕೆ ಎಡತಡೆ ಇಲ್ಲದೆ ಇರತಕ್ಕಂಥ. ಅವರ ವಂಧ್ಯ ಅಂದರೆ ಬಂಜೆ, ಅವಂಧ್ಯ ಅಂದರೆ ನಿಷ್ಫಲವಾದದ್ದು. ಇವನು ಆಗದೇ ಇರತಕ್ಕಂಥ ಶಕ್ತಿ ಉಳ್ಳವೊಂದು ಅವಂದು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ.
ಅವನ ಇಚ್ಛಾ, ಅವನ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಇತಿ. ವ್ಯಾಖ್ಯಾನಕಾರರು ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥದ್ದು ಇದು. ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಇತಿ ಅವರ ಒಂದು ಸಂಕಲ್ಪ ಅಂತಿದೆ. ಅವರ ಸಂಕಲ್ಪದಿಂದ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ ಬರುತ್ತೆ. ಅಂದ್ರೆ ಏನು? ಟೀಲಿಯೋಲಾಜಿಕಲ್ ಅಸಂಪ್ಷನ್ ಆಫ್ ಎ ಪರ್ಪಸ್ ಫಾರ್ ದೀಸ್ 3 ಸ್ಟೇಟ್ಸ್. ಜಾಗೃತ ಅವಸ್ಥೆಗೆ ಒಂದು ಕಾರಣ ಇರಬೇಕು, ಸ್ವಪ್ನಾವಸ್ಥೆಗೆ ಒಂದು ಕಾರಣ ಇರಬೇಕು, ಸುಷುಪ್ತಿ ಅವಸ್ಥೆಗೆ ಒಂದು ಕಾರಣ ಇಲ್ಲದೆ ಹೇಗೆ ಬರುತ್ತೆ? ಇದು ಪ್ರಯೋಜನ ಮನೋದ್ದೇಶ ನಮ್ಮಂದೋಪಿ ಪ್ರವರ್ತತೆ. ಒಂದು ಯಾವುದಾದ್ರೂ ಪ್ರಯೋಜನ ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ಯಾವ ಬೆಪ್ಪ ಕೂಡ ಯಾವ ಕೆಲಸವೂ ಮಾಡೋಲ್ಲ. ಹೀಗೆ ಜಾಗೃತ ಅವಸ್ಥೆಯಲ್ಲಿ ಎಚ್ಚರವಾಗಿರ್ತೀವಿ, ಕನಸು ಕಾಣ್ತೀವಿ, ಸ್ವಪ್ನ ನಾವು ನಿದ್ರೆ ಮಾಡ್ತೀವಿ. ಯಾವ ಪ್ರಯೋಜನ ಇಲ್ಲದೆ ನಾವು ಯಾಕೆ ಈ 3 ಕೆಲಸ ಎಲ್ಲರೂ ಮಾಡ್ತಾ ಇರಲ್ಲ? ಒಬ್ಬರನ್ನೂ ಬಿಡದೆ ಪ್ರಾಣಿ ಮಾತ್ರದಲ್ಲಿ ಎಲ್ಲದರಲ್ಲಿಯೂ ಬೇರೆಯವ್ರಿಗೆ ಕನಸು ಕಾಣ್ತಾರೋ ಇಲ್ವೋ ಗೊತ್ತಿಲ್ಲ, ಮನುಷ್ಯರಂತೂ ಕಾಣ್ತೀವಿ. ಹೀಗೆ ಎಲ್ಲರೂ ಮಾಡ್ತಾ ಇರಲ್ಲ. ಇದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಅಂದರೆ ಈಶ್ವರನ ಇಚ್ಛೆ, ಸತ್ಸಂಕಲ್ಪನೆ. ಆದ್ದರಿಂದ ಅವನು ಸತ್ಯ ಸಂಕಲ್ಪನೆ. ಆದ್ದರಿಂದ ಅವನು ಸೋಕಾಮಯತ, ಅವನು ಕಾಮನೆ ಮಾಡಿದ. ಹೀಗೆ ಎಚ್ಚರವಾಗಿರ್ತಕ್ಕಂಥದ್ದು. ಮತ್ತು ಹೀಗೆ ದೇ ಟ್ರೈ ಟು ಬ್ರಿಂಗ್ ಇನ್ ಎನ್ ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್ ಟು ಆನ್ಸರ್ ದಿ 3 ವೇರಿಯಸ್ ಸ್ಟೇಟ್ಸ್. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಮೂರೂ ಕೂಡ ಅನುಸ್ಯೂತವಾಗಿ ಹೋಗಬೇಕಾದ್ರೆ ಬೇರೆ ಒಬ್ಬನು ಇದು ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನಾವಸ್ಥೆ ಆಗಲಿ, ಸುಷುಪ್ತಿ ಅವಸ್ಥೆ ಆಗಲಿ ಅಂತ ಹೇಳ್ತಾ ಇರಬೇಕು. ಒಬ್ಬ ಆತ್ಮನಿಗೆ ಇದು 3 ಅಂತಿಲ್ಲ. ಇಲ್ಲಿ ಅದು ಪಾಯಿಂಟ್ ದಟ್ ಇಸ್ ಸ್ಟ್ರೆಸ್ಡ್ ಈಸ್ ಒಬ್ಬನೇ ಆತ್ಮನಿಗೆ 3 ಅಂತಿಲ್ಲ. ಈಶ್ವರನ ಒಂದು ಸಂಕಲ್ಪದಿಂದ ಇವನಿಗೆ ಎಚ್ಚರ ಅಂತ ಆಗುತ್ತೆ, ಕನಸು ಅಂತ ಕಾಣ್ತಾನೆ, ನಿದ್ರೆ ಅಂತ ಬರುತ್ತೆ. ಇವನು ಒಬ್ಬರಿಗೆ ಇದು 3 ಅಂತಿಲ್ಲ. ಈಶ್ವರನ ಸಂಕಲ್ಪ ಅಂತ ದಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಈ ಟೆರ್ಷಿಯಂ ಕ್ವಿಡ್ ಅಂತ ಅಲ್ಲ, ಥರ್ಡ್ ಫ್ಯಾಕ್ಟರ್, ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್. ಇಲ್ಲಿ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇತಿ ಸೃಷ್ಟವು ವಿನಿಶ್ಚಿತ. ಹೀಗೆ ಪರಮೇಶ್ವರ ಸಂಕಲ್ಪದೇವ, ಪರಮೇಶ್ವರನ ಸಂಕಲ್ಪದಿಂದಲೇ ಇಡೀ ಜಗತ್ತು ಇದೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ನಾವು ಅದನ್ನು ಬದಲಾಯಿಸಿ ಈ 3 ಅವಸ್ಥೆಗಳು ಅವನ ಸಂಕಲ್ಪದಿಂದ ಬರುತ್ತೆ. ಇತಿ ಸೃಷ್ಟವು ವಿನಿಶ್ಚಿತ. ಆಮೇಲೆ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕ. ಯಾರು ಈಶ್ವರನನ್ನ ಗಣನೆಗೆ ತಗೊಳ್ದೇನೆ ಟೈಮ್ ವಿಲ್ ಪ್ರೊಡ್ಯೂಸ್ ಆಲ್ ದೀಸ್ ಥಿಂಗ್ಸ್. ಎಚ್ಚರವಾಗಿರುತ್ತೆ ನಮಗೆ. ಒಂದು ಕಾಲ ಆದಮೇಲೆ ಎಚ್ಚರಿಕೆ ಅಂತನ್ನೋದು ಬಳಲಿಕೆಯನ್ನು ಉಂಟು ಮಾಡುತ್ತೆ. ವಿ ಬಿಕಮ್ ಫೆಟಿಗ್, ವಿ ಸ್ಲೀಪ್. ಕಂಡಾಗ ನಿದ್ರೆ ಮಾಡ್ತಿರುವಾಗ ಒಂದು ಕಾಮನ ಅಂತಿರುತ್ತೆ, ಕಾಮನೆಯಿಂದ ಸ್ವಪ್ನ ಅಂತ ಆಗುತ್ತೆ. ಉಪನಿಷತ್ತಿನ ಪೊಸಿಷನ್ ಇದು. ಸೃಷ್ಟವು ನಿಶ್ಚಿತ ಅಂತ ಅನ್ನೋದಕ್ಕೇನೆ ಈ ಒಂದು ಈಚ್ ಸ್ಟೇಟ್ ಹ್ಯಾಸ್ ಎ ಫಿಟಿಗಿಂಗ್. ಅಲ್ಲಿ ಒಂದು ಉಪನಿಷತ್ತಿನ ಬರುತ್ತೆ, ಯಥೈವ ಶಕುನಿ ಸೂತ್ರೇಣ ಬದ್ಧ ಇತಸ್ತತೋ ಭ್ರಾಂತಃ ಶ್ರಾಮ. ಅವನಿಗೆ ಕ್ಲಾಂತ ಬಂಧನಮೇವೋಪಾಶ್ರಯತೆ ತಥಾ. ಎಚ್ಚರವಾಗಿದ್ದಾಗ ಮನುಷ್ಯ ಅಲ್ಲಿ ಇಲ್ಲಿ ಹಾರಾಡ್ತಾನೆ. ಹಕ್ಕಿ ಹೇಗೆ ಒಂದು 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 ಗೂಟಕ್ಕೆ ಕಟ್ಟಿದ ಹಕ್ಕಿ ಅಲ್ಲಿ ಇಲ್ಲಿ ಹಾರಿ ಬಳಲಿದಾಗ ಕ್ಲಾಂತ ಬಂಧನಮೇವ ಉಪಾಶ್ರಯತೆ. ಆ ದಾರ ಎಲ್ಲಿ ಗೂಟಕ್ಕೆ ಕಟ್ಟಿರುತ್ತೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹಕ್ಕಿ. ಹಾಗೆ ಮನುಷ್ಯ ಎಚ್ಚರವಾಗಿದ್ದಾಗ ಅಲ್ಲಿ ಇಲ್ಲಿ ಓಡಿಯಾಡಿ ಬಳಲಿ ಕಡೆಗೆ ನಿದ್ರೆ ಮಾಡ್ತಾನೆ ಅಂತ ಉಪನಿಷತ್ತಿನಲ್ಲೇ ಬರೋ ಮಾತದು. ಮತ್ತು ಕಾಮ ಯೋ ಕಾಮಯತೆ ಸ ಸ್ವಪ್ನಾನ್ ಪಶ್ಯತಿ, ಯೋ ನ ಕಾಮಯತೆ ಸ ಸ್ವಪ್ನಾನ್ ನ ಪಶ್ಯತಿ ಅಂತ ಅಲ್ಲಿ ಉಪನಿಷತ್ತಿನಲ್ಲಿ ಹೇಳೋದು ಕೂಡ ಹೀಗೆ ಕೆಲವು ವಾದಗಳಿದೆ ಅಂತ ಹೇಳೋದನ್ನೇ. ಇಲ್ಲಿ ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕ. ಈ ಕಾಲಚಿಂತಕ ಅಂತ ಅನ್ನೋದು ಟೆಕ್ನಿಕಲ್ ಟರ್ಮ್. ಇದು ನ್ಯಾಯದಲ್ಲೂ, ನ್ಯಾಯ ವೈಶೇಷಿಕ ಎರಡರಲ್ಲೂ ಬರುತ್ತೆ. ಕಾಲ ಸ್ವಭಾವ ಯದೃಚ್ಛಾ ನಿಯತಿವಾದಿನಃ ಕಾಲಚಿಂತಕ. ಕಾಲ, ಟೈಮ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಎಲ್ಲ ಕಾಲದಲ್ಲಿ ಆಗುತ್ತೆ ಅಂತ ನೋಡೋಣ.
ಎದೃಚ್ಛ. ಎದೃಚ್ಛ ಅಂದರೆ ಆಕ್ಸಿಡೆಂಟಲ್. ಥಿಂಗ್ಸ್ ಹ್ಯಾಪನ್ ಬೈ ಆಕ್ಸಿಡೆಂಟ್. ಯು ನೀಡ್ ನಾಟ್ ಎಸ್ಕ್ರೈಬ್ ಎನಿ ರೀಸನ್ ಟು. ಒಬ್ಬ ಯಾಕೆ ಅವನು ಭಾಗ್ಯವಂತನಾಗಿರ್ತಾನೆ, ಒಬ್ಬ ಯಾಕೆ ಬಡವ ಆಗ್ತಾನೆ, ಒಬ್ಬನಿಗೆ ಆರೋಗ್ಯ ಯಾಕೆ ಇರುತ್ತೆ, ಒಬ್ಬನಿಗೆ ರೋಗ ಯಾಕೆ ಬರುತ್ತೆ, ಒಬ್ಬನಿಗೆ ಸುಖ ಬರುತ್ತೆ, ದುಃಖ ಬರುತ್ತೆ. ಇದು ಎದೃಚ್ಛ. ಇಟ್ ಈಸ್ ಆಕ್ಸಿಡೆಂಟ್, ಚಾನ್ಸ್. ಅದರಲ್ಲಿ ದೇರ್ ಇಸ್ ನಥಿಂಗ್ ಮೋರ್ ಟು ಇಟ್. ಈಗ ಕಾಲಚಿಂತಕ ಅಂತ ಅನ್ನೋದ್ರಲ್ಲಿ ಇದೂ ಸೇರುತ್ತೆ. ಕಾಲ, ಟೈಮ್ ಆಸ್ ದಿ ಫ್ಯಾಕ್ಟರ್ ದಟ್ ಡಿಸೈಡ್ಸ್ ಎವ್ರಿಥಿಂಗ್. ಟೈಮ್ ಇಸ್ ದಿ ಫ್ಯಾಕ್ಟರ್, ಎವ್ರಿಥಿಂಗ್ ಎಲ್ಸ್ ಗೌಣ ಅಂತನ್ನೋದು ಎದೃಚ್ಛ ಅಂತನ್ನೋದು. ಮತ್ತು ಮೂರನೇದು ನಿಯತಿ, ಫೇಟ್, ಡಿಕ್ರೀಸ್. ಅದು ನಮಗೆ ಅರಿವಿಲ್ಲದೆ ಇದ್ದ ಹಾಗೆ, ನಮಗೆ ಗೊತ್ತಾಗದೇ ಇದ್ದ ಹಾಗೆ ಸಮ್ ಫೇಟ್ ಈಸ್ ರೂಲಿಂಗ್ ಆಲ್ ಅವರ್ ಲೈಫ್ಸ್. ಅದು ಹೇಗಾಗುತ್ತೆ ಇವಾಗ ಗ್ರೀಕ್ ಟ್ರಾಜಿಡೀಸಲ್ಲಿ ಬರುತ್ತಲ್ಲ, ಫೇಟ್, ದಟ್ಸ್ ಆಲ್ ಇಂಪಾರ್ಟೆಂಟ್. ಯು ಕ್ಯಾನ್ ಗೋ ಅಗೇನ್ಸ್ಟ್ ದಿ ವಿಲ್ ಆಫ್ ಗಾಡ್. ಇದನ್ನು ಫೇಟ್, ನಿಯತಿ ಮತ್ತು ಸ್ವಭಾವ, ನೇಚರ್ ಆಫ್ ಥಿಂಗ್ಸ್. ಹೀಗಾಗೋದು ಇಟ್ಸ್ ದಿ ನೇಚರ್ ಆಫ್ ಥಿಂಗ್ಸ್. ಹೀಗೆ ಕಾಲ, ಸ್ವಭಾವ, ಎದೃಚ್ಛ, ನಿಯತಿವಾದಿನಃ, ಇದು ಎಲ್ಲವನ್ನೂ ಹೇಳೋರಿಗೆ ಕಾಲಚಿಂತಕ ಅಂತ ಹೆಸರು ಕೊಟ್ಟಿದ್ದಾರೆ. ಕಾಲವೇ ಮೊದಲಾದ ಇದು ಫ್ಯಾಕ್ಟರ್ಸ್ ಇದೆ. ಹೀಗೆ ನಿದ್ರೆ ಯಾಕಪ್ಪ ಅವನು ಯಾಕೆ ಎಚ್ಚೆತ್ತಿರ್ತಾನೆ, ಯಾಕೆ ಅವನು ನಿದ್ರೆ ಮಾಡ್ತಾನೆ ಅಂದರೆ ಇವೆಲ್ಲ ಎದೃಚ್ಛ. ಯಾತಕ್ಕೆ ಅಂತ ಏನು ಹೇಳೋದು? ಕೆಲವು ಸರ್ತಿ ಕನಸು ಕಾಣ್ತಾನೆ, ಕೆಲವು ಸರ್ತಿ ಕಾಣೋಲ್ಲ, ಕೆಲವು ಸರ್ತಿ ನಿದ್ರೆ ಬರುತ್ತೆ, ಕೆಲವು ಸರ್ತಿ ನಿದ್ರೆ ಬರೋಲ್ಲ, ಕೆಲವು ಸರ್ತಿ ಎಚ್ಚರವಾಗಿ. ಹೀಗೆ ಎದೃಚ್ಛ, ನಿಯತಿ ಹೀಗೆ ಹೇಳೋದು. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೇ. ಇನ್ನು ಕೆಲವರು ಹೇಳ್ತಾರೆ there is a purpose, there is a teleological device in this. ಇದು ಭೋಗಾರ್ಥಂ ಸೃಷ್ಟಿ ಇತಿ ಅನ್ಯೇ ಪುರುಷಾಣಾಂ ಅರ್ಥಾಯ, ಮನುಷ್ಯನಿಗೆ ಪ್ರಯೋಜನವಾಗಬೇಕು ಅಂತನ್ನೋದ್ರಿಂದಲೇ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಪ್ರಧಾನಂ ಜಗದ್ರೂಪೇಣ ಪರಿಣಮತೆ ಇದು ಸಾಂಖ್ಯ ದರ್ಶನದಲ್ಲಿ ಹೇಳ್ತಾರಲ್ಲ. ಈ ಪುರುಷನ ಬಂಧ, ಭೋಗ, ಮೋಕ್ಷ ಇದಕ್ಕಾಗಿಯೇ ಸೃಷ್ಟಿ ಅಂತಿರೋದು. ಜಗತ್ತಿರೋದು ಯಾತಕ್ಕೆ? ಪುರುಷನ ಭೋಗಕ್ಕೆ, ಕಡೆಯಲ್ಲಿ ಅವನ ಮೋಕ್ಷಕ್ಕೆ. ಭೋಗ ಅಂದರೆ ಪ್ರಕೃತಿಯ ಜೊತೆ ಸಂಬಂಧ, ಆಮೇಲೆ ಪ್ರಕೃತಿಯ ಜೊತೆ ವಿಯೋಗ, ಮೋಕ್ಷ. ಹೀಗೆ ಭೋಗಾರ್ಥ, ಎರಡಕ್ಕೂ ಭೋಗ ಅಂತನ್ನೋ ಮಾತನ್ನು ಉಪಯೋಗಿಸಿದ್ದಾರೆ. ಬಂಧ, ಮೋಕ್ಷ, ಭೋಗ, ಮೋಕ್ಷ ಎರಡಕ್ಕೂ ಭೋಗ. ಭೋಗಾರ್ಥಂ ಸೃಷ್ಟಿ ಇತಿ ಅನ್ಯೇ. ಮತ್ತು ಕೆಲವರು ಈ ಭೋಗಕ್ಕಾಗಿ ಅಂದರೆ ಏನು, ಜಾಗೃತ ಅವಸ್ಥೆಯಲ್ಲಿ ಏನನ್ನಾದರೂ ಅನುಭವಿಸಬೇಕು, ಸ್ವಪ್ನಾವಸ್ಥೆಯಲ್ಲಿ ಸುಖವನ್ನು ಅನುಭವಿಸಬೇಕು, ಮತ್ತು ನಿದ್ರೆಯಲ್ಲಿ ಒಂದು ಅಹೈತುಕವಾದ ಆನಂದವನ್ನು ಅನುಭವಿಸಬೇಕು. ಈ ಅನುಭವವನ್ನು ಜೀವಗಳಿಗೆ ಒದಗಿಸುವುದಕ್ಕಾಗಿ 3 ಅವಸ್ಥೆಗಳಲ್ಲಿ ಇಟ್ಟಿದ್ದಾರೆ. Of the 3 states is to provide the soul with 3 different kinds of enjoyment. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಇದೆ. ಕ್ರೀಡಾರ್ಥಮಿತಿ ಚಾಪರೇ. ಇಲ್ಲಿ ಕ್ರೀಡಾರ್ಥ ಅಂದರೆ ದೇರ್ ಇಸ್ ಎ ಲೈವ್ಲಿ ಇಂಟ್ರೆಸ್ಟ್ ಇನ್ ದಿ ನ್ಯೂ ಎಕ್ವಿಸಿಷನ್ ಆಫ್ ಎಕ್ಸ್ಪೀರಿಯನ್ಸ್, ಎಕ್ವಿಸಿಷನ್ ಆಫ್ ನ್ಯೂ ಎಕ್ಸ್ಪೀರಿಯನ್ಸ್. ಇದು ಕ್ರೀಡಾರ್ಥ. ಕ್ರೀಡಾ ಅನ್ನೋ ಮಾತಿಗೆ ನವೋನವ ಅನುಭವ ಅನುಸಾರಿ ಅನ್ನ ಹೊಸ ಹೊಸ ಅನುಭವಗಳನ್ನು ಪಡೆಯತಕ್ಕಂಥ ಒಂದು ಅಭಿರುಚಿ ಇರೋದನ್ನು ಕ್ರೀಡಾ ಅಂತ ಕರೀತಾರೆ. ಇನ್ನೊಂದು ಏನು ಅಂತ, ಈಚ್ ಟೈಮ್ ವಿ ಆರ್ ಅವೇಕ್, ಈಚ್ ಟೈಮ್ ವಿ ಡ್ರೀಮ್, ಈಚ್ ಟೈಮ್ ವಿ ಸ್ಲೀಪ್, ಇಟ್ಸ್ ಟು ಅಕ್ವೈರ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಒಂದು ಆನ್ ಗೋಯಿಂಗ್ ಪ್ರಾಸೆಸ್ ಅಂತ ಮಾಡಿದ್ರೆ ಎವ್ರಿ ಯೂನಿಟ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಎ ನ್ಯೂ ಡೈಮೆನ್ಷನ್. ಇದು ಕ್ರೀಡಾ ಅರ್ಥವಿದೆ ಚಾಪರೇ. ಕ್ರೀಡಾ, ದಿ ಸೋಲ್ is getting new experience every time that he is awake, every time that he sleeps, every time that he dreams. ಇದು ಕ್ರೀಡಾ ಅರ್ಥಮಿತಿ ಚಾಪರೇ. ಇಲ್ಲಿ ಭೋಗ, ಮೋಕ್ಷ ಅಂತನ್ನೋದು ಜನರಲ್ ಆಯಿತು. ಇದು ಈ ಫ್ರಾಗ್ಮೆಂಟ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಫಾರ್ ದಿ ಡಿಲೈಟ್ ಆಫ್ ಮ್ಯಾನ್. ಹಾಗೆ ಇವಾಗ ಕ್ರೀಡಾ ಅಂತ ಅನ್ನೋದ್ರಲ್ಲಿ ಇವನಿಗೆ ಸುಖ, ಆನಂದ ಅಂತಿರುತ್ತೋ, ಇದಕ್ಕಾಗಿ ಈ 3 ಅವಸ್ಥೆಗಳನ್ನು ಮಾಡಿದ್ದಾರೆ. ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹ. ದೇವಸ್ಯ, ದೇವ ಅಂತನ್ನೋ ಮಾತಿಗೆ ದಿವ್ಯತಿ, ಪ್ರಕಾಶಯತಿ, ಜೀವ. ಈ ಜೀವನ ಸ್ವಭಾವ ಅಯಂ. ಈ ಸ್ವಭಾವ ಅಂತನ್ನೋದಕ್ಕೆ ನಾಣ್ಯತ್ ಪ್ರಯೋಜನಂ. ಇದಕ್ಕೆ ಬೇರೆ ಪ್ರಯೋಜನವನ್ನು ಹುಡುಕಬೇಕಾಗಿಲ್ಲ.
ಇವನ ಸ್ವಭಾವವೇ ಅದು. ಹೀಗೆ 3 ಅವಸ್ಥೆಗಳನ್ನು ಕಾಣ್ತಕ್ಕಂಥದ್ದು ಜೀವನ ಸ್ವಭಾವವೇ ಅದು. ಇದನ್ನು ವ್ಯಾಖ್ಯಾನಕಾರರು ಏನು ತೋರಿಸ್ತಾರೆ, ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ. ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ ಲೋಕವತ್ತು ಲೀಲಾ ಲೋಕವತ್ತು ಲೀಲಾ ಕೈವಲ್ಯಂ ಅಂತನ್ನೋದು, ಆ ಲೀಲಾ ಅಂತನ್ನೋದು ಬರುತ್ತೆ. ಲೀಲಾ ಶಬ್ದವಾಚ್ಯ, ಅಲ್ಲಿ ಲೀಲಾ ಅಂತ ಮಾತು ಬರ್ತಲ್ಲ, ಬೇರೆ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೇನೆ ತಾನೇ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು. ಇದನ್ನೇ ಮಾಯಾ ಇತಿ ಅನ್ಯಪದ, ಇದನ್ನೇ ಮಾಯಾ ಅಂತ ಕರೆಯೋದು. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತನ್ನುವಾಗ ಅವನ ಸ್ವಭಾವವೇ ಇದು. ಇಟ್ಸ್ ಇಸ್ ನೇಚರ್ ಟು ಬಿ ಅವೇಕ್, ಇಟ್ಸ್ ಇಸ್ ನೇಚರ್ ಟು ಬಿ ಡ್ರೀಮಿಂಗ್, ಇಟ್ಸ್ ಇಸ್ ನೇಚರ್ ಟು ಬಿ ಅಸ್ಲೀಪ್. ಇಲ್ಲಿ ಅನಾಯಾಸೇನ ಅವಿಲಂಬೇನ ಅವಿಕಾರತ್ವೇನ ಇತಿ, ಈ ಸ್ವಭಾವ ಅಂತನ್ನೋ ಮಾತಿ. ಇವನು ಏನು ಮಾಡ್ತಾನೋ ಇವನು ಮಾಡಿದ್ರಿಂದ ಇವನಿಗೆ ಆಯಾಸ ಅಂತಿಲ್ಲ, ಅನಾಯಾಸೇನ. ಮತ್ತು ಇವನು ಮಾಡುವಾಗ ಅನ್ಯ ಒಂದು ಒಂದು ಪಾರತಂತ್ರ್ಯ ಅಂತ ಇದ್ದು ಅದರಿಂದ ತಡವಾಗಬೇಕು ಅಂತಿಲ್ಲ. ಅವಿಲಂಬೇನ, ವಿಳಂಬ ಅಂತಿಲ್ಲ. ಬಿಕಾಸ್ ಇವನ ಮನಸ್ಸಿನಲ್ಲೇ ಇವನ ಸಂಕಲ್ಪದಿಂದಲೇನೆ ಇದೆಲ್ಲವೂ ಉಂಟಾಗುತ್ತೆ ಅಂತನ್ನೋದ್ರಿಂದ ವಿಳಂಬ ಅಂತಿಲ್ಲ. ಮತ್ತು ಅವಿಕಾರತ್ವೇನ, ಅದು ಒಂದೊಂದು ಇವನು ಮಾಡಿದಾಗ ಕೂಡ ಇವನಲ್ಲಿ ಒಂದು ವಿಕಾರವಾಯಿತು ಅಂತ ಇಲ್ಲ. ಈಚ್ ಸ್ಟೇಟ್ ಕಮ್ಸ್ ಟು ಹಿಮ್ ಅಂಡ್ ಇಟ್ ಗೋಸ್, ಹಿ ರಿಮೇನ್ಸ್ ಅನ್ಟ್ರಾವೆಲ್ಡ್. ಇದು ದೇವಸ್ಯ, ಯಾರು ಪ್ರಾಣನಾಗಿ ಅಂದರೆ 6ನೇ ಕಾರಿಕೆಯಲ್ಲಿ ಯಾರನ್ನ ಸರ್ವಂ ಜನಯತಿ ಪ್ರಾಣ ಪುರುಷ ಪೃಥಕ್ ಚೇತೋಂಶೂನ್ ಅಂತ ಹೇಳಿದ್ದಾರೋ ಅದನ್ನೇ ಇಲ್ಲಿ ಹೇಳ್ತಾ ದೇವಸ್ಯ, ಆ ದೇವ ಅಂತನೋ ಆ ಪ್ರಾಣ ಪುರುಷ ಇವನು ದಿವ್ಯತಿ ಬೆಳಗ್ತಾ ಇದ್ದಾನೆ. ಅಂದರೆ ಜಾಗೃತ ಅವಸ್ಥೆಯಲ್ಲೂ ಇವನು ಬೆಳಕಿದೆ, ಸ್ವಪ್ನಾವಸ್ಥೆಯಲ್ಲೂ ಇದೆ, ಸುಷುಪ್ತಿಯಲ್ಲೂ ಆಗ ಕಾಣದೇ ಇದ್ರೂ ಕೂಡ ಎಚ್ಚೆತ್ತ ಮೇಲೆ ನಾನೇ ನಿದ್ರೆ ಮಾಡ್ತಿದ್ದೆ ಅಂತ ನಾವು ಬೆಳಗಿದೆ. ಅಂದರೆ ಏನು, ಅನುಭವ 3 ಅವಸ್ಥೆಗಳಲ್ಲೂ ಇದೆ. ಇದು ದೇವಸ್ಯ ಸ್ವಭಾವ ಅಯಂ ನ ಅನ್ಯತ್ ಪ್ರಯೋಜನಂ. ಅಂದರೆ ಇದು 3 ಅವಸ್ಥೆಗಳು ಹೇಗೆ, ಯಾವ ಪ್ರಯೋಜನಕ್ಕಾಗಿ ಅಂತನ್ನೋದಕ್ಕೆ ಯಾವ ಪ್ರಯೋಜನವನ್ನು ನಾವು ಹೇಳಬೇಕಾಗಿಲ್ಲ. ಇದು ಇವನ ವಿಭೂತಿ ಮನ್ಯಂತೆ, ಇವನ ವಿಭೂತಿಯೇ ಅದು, ಇವನ ಒಂದು ಮಹಿಮೆಯೇ ಅದು. ಇಲ್ಲಿ ವ್ಯಾಖ್ಯಾನಕಾರರು ಏನು ತೋರಿಸ್ತಾರೆ, ಇಲ್ಲಿ ಗೌಡಪಾದಕಾರಿಕೆಯಲ್ಲಿ ಹೀಗೆ ಸ್ವಭಾವವನ್ನು, ಆತ್ಮನ ಸ್ವಭಾವವೇ 3 ಸ್ಥಾನಗಳು. ಈ ಸ್ವಭಾವಗಳಿಂದ ವಿಭೂತಿ ರೂಪವಾಗಿ 3 ಕಾಣಿಸ್ಕೊಂಡ್ರೂ ಕೂಡ ಅವನು ಈ 3 ಅವಸ್ಥೆಗಳಿಗೂ ಒಳಪಡದೇ ಇರತಕ್ಕಂಥವನು ಚತುರ್ಥ ಅಂತನ್ನೋದು ಮುಂದಿನ ವಾಕ್ಯದಲ್ಲಿ ಬರತಕ್ಕದ್ದು. ಅದರಿಂದ ಸ್ವಭಾವ ಅಂತನ್ನೋದ್ರಲ್ಲಿ ನಿಲ್ಲಿಸ್ತಾರೆ. ಆದರೆ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಇದೇ ಒಂದು ಪ್ರಸಕ್ತಿ, ಆದರೆ ಇಲ್ಲಿ 3 ಸ್ಥಾನಗಳ ವಿಚಾರವಾಗಿ ಬಂತು. ಅಲ್ಲಿ ಜಗತ್ತಿಗೂ ಆತ್ಮನಿಗೂ ಸಂಬಂಧವನ್ನು ಕುರಿತು ಹೇಳ್ತಾ ಇದ್ದಾಗ ಸ್ವಭಾವಮೇಕೆ ಕವಯೋ ವದಂತಿ ಕಾಲಂ ತಥಾನ್ಯೇ ಪರಿಮುಹ್ಯಮಾನಾಃ ದೇವಸ್ಯೈಷ ಮಹಿಮಾತು ಲೋಕೆ ಏನೇದಂ ಭ್ರಾಮ್ಯತೆ ಲೋಕಚಕ್ರಂ ಅಂತನೋ ಶ್ವೇತಾಶ್ವತರು. ಸ್ವಭಾವಂ ಏಕೆ ಕವಯಃ ವದಂತಿ, ಕೆಲವು ಋಷಿಗಳು, ಕ್ರಾಂತದರ್ಶಿಗಳು ಇವೆಲ್ಲ ಸ್ವಭಾವ ಅಂತ ಹೇಳ್ತಾರೆ. ಕಾಲಂ ತಥಾ ಅನ್ಯೇ ಪರಿಮುಹ್ಯಮಾನ, ಈ ಕಾಲದಲ್ಲಿ ಯಾರಿಗೆ ಮೋಹ ಇದೆಯೋ ಅವರು ಎಲ್ಲವೂ ಕಾಲ, ಇದು ಕಾಲ ಪ್ರವಾಹ ಹೋಗ್ತಾ ಇದೆ, ಕಾಲ ಪ್ರವಾಹದಲ್ಲಿ ಎಲ್ಲವೂ ನಡೀತಾ ಇದೆ ಅಂತ ಹೇಳ್ತಾರೆ. ದೇವಸ್ಯ ಮಹಿಮಾತು ಲೋಕೆ, ಆದರೆ ದೇವರ ಮಹಿಮೆ ದೊಡ್ಡಸ್ತಿಗೆ ಅಂತ ಒಂದು ಇದೆಯಲ್ಲ, ಹಿರಿಮೆ, ಬೇರೆ ಯಾವ ಪದಾರ್ಥದಲ್ಲಿ ಆಗಲಿ ಬೇರೆ ಯಾವ ಜೀವದಲ್ಲಿ ಆಗಲಿ ಇಲ್ಲದೇ ಇರತಕ್ಕಂಥ ಒಂದು ಮಹಿಮಾ, ಅದು ಲೋಕದಲ್ಲಿ ಇದ್ದು ಭ್ರಾಮ್ಯತೆ ಏನ ಇದಂ ಲೋಕಚಕ್ರಂ ಬ್ರಹ್ಮಚಕ್ರಂ, ಈ ಜಗತ್ತು ಅವರ ಮಹಿಮೆಯಿಂದ ನಡೀತಾ ಇದೆ. ಅಂದರೆ ಏನು, ಸ್ವಭಾವವನ್ನು ಮೀರಿ ಒಂದು ಮಹಿಮಾ ಅಂತ ನಾನು ಹೇಳೋದು. ಬಿಕಾಸ್ ಶ್ವೇತಾಶ್ವತರ ಉಪನಿಷತ್ತು ಥಿಯಿಸ್ಟಿಕ್,
ಅದರಲ್ಲಿ ಒಂದು ಥಿಯೋಲಾಜಿಕಲ್ ಇಂಪೋರ್ಟ್ ಇದೆ. ರುದ್ರ ಅಂತನೋ ಮಾತು, ಅಲ್ಲಿ ಒಂದು ಪರ್ಸನಲ್ ಗಾಡ್ ಅಂತನೋ ಕನ್ಸೆಪ್ಷನ್ನು ಶ್ವೇತಾಶ್ವತರದಲ್ಲೇ ನಮಗೆ ಕಾಣೋದು, ಬೇರೆ ಯಾವ ಉಪನಿಷತ್ತರಲ್ಲೂ ನಾವು ಕಾಣೋಲ್ಲ. ಇವಾಗ ಕಾನ್ಸೆಪ್ಟ್ ಆಫ್ ಎ ಪರ್ಸನಲ್ ಗಾಡ್ ಇದು ಶ್ವೇತಾಶ್ವತರದಲ್ಲಿ ಹೀಗೆ ಹೇಳಿದೆ. ಆದರೆ ಶ್ವೇತಾಶ್ವತರದಲ್ಲಿ ಈ ಸ್ವಭಾವವನ್ನು ಮೀರಿ ಒಂದು ಮಹಿಮಾ ಅಂತನ್ನೋದು ಮಹಿಮಾವಾದ ಅಂತನ್ನೋದಿದೆ. ಈ ಗೌಡಪಾದಕಾರಿಕೆಯಲ್ಲಿ ಮಹಿಮಾವಾದ ಇಲ್ಲ, ಸ್ವಭಾವವಾದಕ್ಕೆ ನಿಲ್ಲಿಸಿದ್ದಾರೆ. ದೇವಸ್ಯೈಷ ಸ್ವಭಾವೋಯಂ, ಈ ಸ್ವಭಾವಾದಿಯಲ್ಲಿ ನಿಲ್ಲಿಸಿದ್ದರಿಂದ ಇದನ್ನೇ ಎತ್ತುಕೊಂಡು ಶ್ವೇತಾಶ್ವತರ ಉಪನಿಷತ್ತು ಮಹಿಮಾ ಅಂತನ್ನೋದನ್ನು ಮುಂದುವರಿಸ್ತೋ ಅಥವಾ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲವೋ ನಮಗೆ ಗೊತ್ತಿಲ್ಲ. ಅಂತೂ ಇಲ್ಲಿ ಒಂದು ಥಿಯೋಲಾಜಿಕಲ್ ಇಂಪೋರ್ಟ್ ಇಲ್ಲ ಅಂತನ್ನೋದು ನಮಗೆ ಮುಖ್ಯವಾಗಿ. ಈ ಸ್ವಭಾವ ಅಂತನೋ ಮಾತ್ರ ಇಲ್ಲಿ ಮಹಿಮಾ ಅಂತನೋ ಸೇರೋಲ್ಲ. ಇಟ್ ಇಸ್ ಗಾಡ್ಸ್ ಗ್ಲೋರಿ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅದ್ವೈತ ಅಂತ ಏನು ಹೇಳ್ತೀವೋ ಆತ್ಮನಲ್ಲೇ ಪರ್ಯವಸಾನ ಮಾಡಿ ಏಕಂ ಏವ ನ ದ್ವಿತೀಯಂ, ಒಂದು ಇರೋ ತತ್ವ, ಎರಡನೇದಿಲ್ಲ. ಆತ್ಮ ಅಂತನೋ ತತ್ವವೇ ಇದು ಮೂರಾಗೋದು. ಈ ಆತ್ಮನಿಗೂ ಒಂದು ಬ್ರಹ್ಮ ಕಾರಣನಾಗಿದ್ದಾನೆ ಅಂತ ಹೇಳೋ ಅಗತ್ಯ ಇಲ್ಲ. ದಿ ಆಫ್ ದಿ ಆತ್ಮನ್ ಆರ್ ದಿ ಫೋರ್ತ್ ಸ್ಟೇಟ್ ಇನ್ ವಿಚ್ ಹಿ ಅಬೈಡ್ಸ್ ವಿಥೌಟ್ being involved in these three states is due to his own glory, not due to the Brahman who is above him. ಅವನಲ್ಲಿ ಇರತಕ್ಕಂಥ ಒಬ್ಬ ಅಂತರ್ಯಾಮಿಯಾಗಿ ಬ್ರಹ್ಮ ಇದ್ದು ಜೀವನಲ್ಲಿ ನುಡಿಸ್ತಾನೆ ಅಂತಲ್ಲ, ಅವನೇ ಸ್ವೇ ಮಹಿಮ್ಯ ಪ್ರತಿಷ್ಠಿತ. ಆತ್ಮನಂದೇ ಅಂದರೆ ಆತ್ಮ ಇಸ್ ದಿ ಲಾಸ್ಟ್ ವರ್ಡ್ ಅಂತನ್ನೋದು ದೇವಶೇಷ ಮಹಿಮಾ ಅಂತನ್ನೋ ಮಾತಿನ ಮಂತ್ರ ಉಪನಿಷತ್ ಭಾಗ. ಆದ್ರೆ ಈ ನ್ಯೂ ಸೈನ್ಸ್ ನಲ್ಲಿ ಹೌದೌದು, ಇವಾಗ ಅದರಲ್ಲಿ ಅದೇ ಅಬ್ಯಾಂಡನ್ ಲೆವೆಲ್ ಆಫ್ ಎಕ್ಸಿಸ್ಟೆನ್ಸ್ ಹೇಳೋದು. ಡೆಕಾರ್ಟೆ ಅವನ ಲೈಫ್ ನೋಡಿದ್ರೆ he was constantly preoccupied with the Christian theology. ಅವನು ಡ್ಯೂಕ್ ಮಿಷಿನ ಅಂತ ಅವನು ಹೇಳಿದಾಗ ಕೂಡ ಆ ಡ್ಯೂಕ್ ಅನ್ನೋದು ಕ್ರಿಶ್ಚಿಯನ್ಸ್ ಅಫೆಂಡ್ ಮಾಡಬಾರ್ದು ಅಂತ ಅವನು ಡ್ಯೂಕ್ ಮಿಷಿನ ಅಂತ ಹೇಳಿದ. ಅದೆಲ್ಲ ಕೆಪ್ರಾದಲ್ಲಿ joke in the world. So one fellow quietly got up and asked, what was he doing before? ತುಂಬಾ ರೇಗೋಯ್ತು. He was creating hell for people like you. ಕೆಪ್ರಾದಲ್ಲಿ ಬರ್ತಾರಲ್ಲ, ಅನ್ಕಾಮನ್. ಇದು ಮಾಡರ್ನ್ ಸೈನ್ಸ್ ಹೌ ಇಟ್ ಗೋಸ್ ಅಗೇನ್ಸ್ಟ್ ದಿ ಕಾರ್ಟೀಸಿಯನ್ ಅದು ಹೇಳ್ತಾರಲ್ಲ, ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್ ಅಂಡ್ ದೇರ್ ವಾಸ್ ಲೈಟ್, but the devil and there was Newton. God said let there be light and there was Newton, but the devil howling ho said let darkness be and Einstein came to be. Einstein also is nearer to the Cartesian world than the new science. ಉಪನಿಷತ್ತಿನ ವಾಕ್ಯ 7ನೇ ವಾಕ್ಯ ಉಪನಿಷತ್ತು. ನಾಂತಃ ಪ್ರಜ್ಞಂ ನ ಬಹಿಃ ಪ್ರಜ್ಞಂ ಲೋಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಶ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ಇಷ್ಟು ದೀರ್ಘವಾಗಿ ಸಾಮಾನ್ಯವಾಗಿ ಉಪನಿಷತ್ತಿನ ವಾಕ್ಯಗಳು ಇರೋದೇ ಇಲ್ಲ. ದಿ ವೆರಿ ಕನ್ಸ್ಟ್ರಕ್ಷನ್ ಈಸ್ ಆರ್ಟ್. ಇದರಲ್ಲಿ ಹಿಂದಿನ ಮೂರು ಸ್ಥಾನಗಳನ್ನು ಹೇಳಿ, ಈ 3 ಸ್ಥಾನಗಳು ವ್ಯಪದೇಶ್ಯ ಅಂದರೆ ನಾವು ಬಾಯಿಂದ ಹೇಳಬಹುದಾದದ್ದು, ನಾವು ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥದ್ದು, ಶಬ್ದಗಳಿಂದ ವ್ಯಪದೇಶ್ಯವಾದದ್ದು. ಜಾಗರಿತ ಅಂದರೆ ಏನು ಅಂತ ಹೇಳೋದಕ್ಕಾಗಲಿ, ಸ್ವಪ್ನ ಅಂದರೆ ಏನು ಅಂತ ಹೇಳೋದಕ್ಕಾಗಲಿ ಲಿಂಗಗಳಿದೆ, ಚಿಹ್ನೆಗಳಿದೆ. ಇದರಿಂದ ನಾವು ಜಾಗರಿತ ಅಂತ ಹೇಳ್ತೀವಿ, ಇದರಿಂದ ಸ್ವಪ್ನ ಅಂತ ಹೇಳ್ತೀವಿ, ಇದರಿಂದ ಸುಷುಪ್ತಿ ಅಂತ ಹೇಳ್ತೀವಿ.
ಹೀಗೆ ಈ ಮೂರು ಸ್ಥಾನಗಳು ಕೂಡ ವ್ಯಪದೇಶ್ಯ ಗ್ರಾಹ್ಯ ಆದದ್ದು. ಆದರೆ ಇದನ್ನು ಮೀರಿ ಇನ್ನೊಂದಿದೆ, ಅದು ಅವ್ಯಪದೇಶ್ಯವಾದದ್ದು. ಅದನ್ನು ಹೀಗೆ ಯಾವುದರಿಂದಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪ್ರತಿಷೇಧ ಮುಖೇನ, ಅಂದರೆ ನೆಗೆಟಿವ್ ಅಪ್ರೋಚ್, ಟೇಕಿಂಗ್ ಎ ನೆಗೆಟಿವ್ ಸ್ಟ್ಯಾಂಡ್, ಆಲ್ ದಟ್ ವಾಸ್ ಸೆಟ್ ಟಿಲ್ ನೌ ಹ್ಯಾಸ್ ಬಿನ್ ಡಿನೈಡ್. ಈ ವಾಕ್ಯ 7ನೇ ವಾಕ್ಯದಲ್ಲಿ ಹಿಂದೆ 3 ಅವಸ್ಥೆಗಳಿಗೆ ಯಾವ್ಯಾವ ವಿಶೇಷಣಗಳನ್ನು ಹೇಳಿದ್ರು ಅದನ್ನೆಲ್ಲ ಇಲ್ಲಿ ಪ್ರತಿಷೇಧ, ಅಂದರೆ ಅಟ್ಯಾಕಿಂಗ್, ನೆಗೆಟಿವ್ ಅದು ಮಾಡ್ತಾ ಇದ್ದಾರೆ. ನ ಅಂತಃಪ್ರಜ್ಞಂ, ಇದನ್ನು ಇಲ್ಲಿ ಚತುರ್ಥಂ ಮನ್ಯಂತೆ ಅಂತ ಚತುರ್ಥ ಅಂತ ಕರೆದಿದ್ದಾರೆ. ಅಲ್ಲಿ ಮೂರಕ್ಕೆ ಸ್ಥಾನಗಳು ಅಂತ ಹೇಳಿದ್ದಾರೆ. ಇಲ್ಲಿ ಸ್ಥಾನ ಅಂತ ಹೇಳಿದೆ ಚತುರ್ಥಂ. ಈ ಚತುರ್ಥ ಅಂತನ್ನೋದು ಕಾರಿಕೆಯಲ್ಲಿ ತುರ್ಯ ಅಂತನ್ನೋ ಮಾತುಗಳಿಂದ ಬಂದಿದೆ. ಚತುರ್ಥ ಅಂತನ್ನೋದೇನೆ ತುರೀಯ ಅಂತ ಆಗಿರೋದು. ಒಂದು ವ್ಯಾಕರಣದ ನಿಯಮದ ಪ್ರಕಾರ ಮತ್ತು ಬೃಹದಾರಣ್ಯಕೋಪನಿಷತ್ನಲ್ಲಿ ಚತುರ್ಥಂ ತಂ ತುರೀಯಂ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಚತುರ್ಥವೋ ಅದೇ ತುರೀಯ. ಮತ್ತು ಸಂಸ್ಕೃತ ವ್ಯಾಕರಣದಲ್ಲಿ ಚತುರೀಯ 4ನೆಯದು ಅಂತನ್ನೋದಕ್ಕೆ ಆ ಚ ಅನ್ನೋ ಲೋಪವಾಗಿ ತುರೀಯ ಅಂತ ಆಗುತ್ತೆ. ಚತುರೀಯ 4ನೆಯದು ಅಂತನ್ನೋದಕ್ಕೆ ತುರೀಯ. ಆ ತುರೀಯವೇ ಇನ್ನೊಂದು ವ್ಯಾಕರಣದ ಒಂದು ನಿಯಮದಿಂದ ತುರ್ಯ ಅಂತಲೂ ಆಗುತ್ತೆ. ತುರೀಯ ಎರಡೂ ಪರ್ಯಾಯ ಪದಗಳು. ಅರ್ಥ ಚತುರೀಯ 4ನೆಯದು, ಚತುರ್ಥ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಚತುರ್ಥಂ ಅಂತ ಬರುತ್ತೆ, ಕಾರಿಕೆಯಲ್ಲಿ ತುರೀಯ ಅಥವಾ ತುರ್ಯ ಅಂತನ್ನೋ ಮಾತುಗಳು ಬರುತ್ತೆ. ಚತುರ್ಥಂ ಮನ್ಯಂತೆ, ತುರ್ಯ ಅಂದ್ರೂ ಅದೇ ಅರ್ಥ. ತುರ್ಯ ಅಂದ್ರೂ ಅದೇ ಅರ್ಥ. ಚತುರೀಯ ಅಂತನ್ನೋದು ಆ ಚ ಅನ್ನೋದು ಲೋಪವಾಗುತ್ತೆ. ಆದ್ಯಕ್ಷರ ಲೋಪ ಅಂತ ಹೇಳಿ ಒಂದು ವ್ಯಾಕರಣದ ನಿಯಮದಿಂದ ಈ ಚಕಾರ ಲೋಪವಾಗುತ್ತೆ, ತುರೀಯ ಅಂತ ಆಗುತ್ತೆ. ಚತುರೀಯ ಅಂತ ವಾಕ್ಯ. ಆ ತುರೀಯ ಅಂತನ್ನೋದ್ರಲ್ಲಿ ಆ ಅದು ಹೋಗಿ ಅದು ಶಾರ್ಟ್ ಆಗುತ್ತೆ, ತುರ್ಯ ಅಂತ ಆಗುತ್ತೆ. ಇನ್ನೊಂದು ವ್ಯಾಕರಣದ ನಿಯಮ ಪ್ರಕಾರ ಎರಡೂ ಪರ್ಯಾಯ ಪದಗಳೇ, ವ್ಯತ್ಯಾಸ ಏನಿಲ್ಲ. ಈ ತುರೀಯ ಅಂತನ್ನೋ ಮಾತು ನಾವು 3ರಿಂದ ಆಚೆ ಇರತಕ್ಕಂತಹದ್ದು ಅಂತನ್ನೋ ಅರ್ಥದಲ್ಲಿ, ಒಂದು ವ್ಯವಹಾರದಲ್ಲಿ ಬಿಯಾಂಡ್ ಅಂತನ್ನೋ ಅರ್ಥ. ತುರೀಯ ಅಂದರೆ ಆಚಿನದು, ಇದನ್ನು ಮೀರಿದ್ದು ಅಂತನ್ನೋ ಅರ್ಥ ಗೌಣವಾಗಿ ಬಂದಿದೆ. ಅಂದರೆ ಅದು ಶಬ್ದಾರ್ಥ ಅಲ್ಲ, ವ್ಯವಹಾರದಲ್ಲಿ ಆ ಅರ್ಥ ಮೀರಿದ್ದು, ಕ್ರಾಂತ ಅಂತನ್ನೋ ಅರ್ಥ ತುರೀಯ ಅನ್ನೋದಕ್ಕೆ ಬಂದಿದೆ. ಇಲ್ಲಿ ಚತುರ್ಥಂ ಮನ್ಯಂತೆ ಜಾಗ್ರದಾದಿಭ್ಯ ಅನ್ಯದಪಿ ಸ್ಥಾನಂ ಚತುರ್ಥಂ ಅಸ್ತಿ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಿಗಿಂತ ಬೇರೆಯಾಗಿ ಇನ್ನೊಂದು ಸ್ಥಾನ ಇದೆ ಅಂತ ತೋರಿಸೋದಕ್ಕಾಗಿ ಇಲ್ಲಿ ಈ ಭಾವದಲ್ಲಿ, ಅಂದರೆ ಭಾವ ಅಂತಂದ್ರೆ ಇರತಕ್ಕಂಥದ್ರಲ್ಲಿ ಸರ್ವಥಾ ಸ್ಥಾನವರ್ಜಿತ. ಇಲ್ಲಿ ಹಿಂದೆ ಹೇಳಿದ 3 ಸ್ಥಾನಗಳು ಇಲ್ಲಿಲ್ಲ. ಜಾಗ್ರತ್ ಸ್ಥಾನ, ಸುಷುಪ್ತ ಸ್ಥಾನ ಮತ್ತು ಸ್ವಪ್ನ ಸ್ಥಾನ, ಈ ಸ್ವಪ್ನಗಳಿಲ್ಲ. ಇದರಿಂದಾಗಿ ತ್ರಯವಸ್ಥಾ ವಿಲಕ್ಷಣಂ ತುರೀಯ, 3 ಅವಸ್ಥೆಗಳಿಗಿಂತ ಬೇರೆಯಾದದ್ದು, ವಿಲಕ್ಷಣವಾದದ್ದು ಅಂತ ಹೇಳ್ತಕ್ಕಂಥದ್ದು ಇಲ್ಲಿಯ ಉದ್ದೇಶ. ಇದಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ನಾಂತಃಪ್ರಜ್ಞಂ ಇತಿ ತೈಜಸ ಪ್ರತಿಷೇಧ, ಈ ನ ಅಂತಃಪ್ರಜ್ಞಂ ಅಂದರೆ ಅಂತಃ ಪ್ರಜ್ಞಾಪಯತಿ ಇತಿ ಅಂತಃಪ್ರಜ್ಞ, ಒಳಗೆ ಇರತಕ್ಕಂಥದ್ದನ್ನು ತಿಳಿಸಿಕೊಡ್ತಕ್ಕಂಥದ್ದು ಅಂತಃಪ್ರಜ್ಞ. ಅಂತಹ ಪ್ರಜ್ಞಾಪಯತಿ ಇದು ಅಂತಃಪ್ರಜ್ಞೆ. ಒಳಗಿರತಕ್ಕಂಥದ್ದೇನು? ಮನಸ್ಸಿನಲ್ಲಿ ಇರತಕ್ಕಂಥ ವಾಸನೆಗಳು. ಆದ್ದರಿಂದ ಮಾನಸ ವಾಸನಾ ವಿಲಾಸ ದರ್ಶನ ಲಾಲಸಂ ಇತ್ಯಭಿಪ್ರಾಯ. ಇಲ್ಲಿ ಆನಂದಗಿರಿಗಳು ಇದಕ್ಕೆ ವ್ಯಾಖ್ಯಾನ ಮಾಡ್ತಾ, ಇಲ್ಲಿ ಮಾನಸ ವಾಸನಾ ವಿಲಾಸ ದರ್ಶನ ಲಾಲಸಂ, ಅದರ ಡಿಸ್ಕ್ರಿಪ್ಷನ್ ಚೆನ್ನಾಗಿದೆ. ಈ ಅಂತಃಪ್ರಜ್ಞಾ ಅಂದ್ರೇನು? ಮನಸ್ಸಿನಲ್ಲಿ ಕೆಲವು ವಾಸನೆಗಳಿದೆ. ಈ ವಾಸನೆಗಳು
ವಿಷಯಗಳಿಂದ ಬಂದದ್ದು. ವಿಷಯದ ಅನುಭವ ಆಗಿ ಮನಸ್ಸಿನಲ್ಲಿ ವಾಸನ ಅಂತ ಒಂದು ಉಳ್ಕೊಳ್ಳುತ್ತೆ. ವಾಸನ ಅಂದರೆ ಇಂಪ್ರೆಷನ್, ಒಂದು ಟ್ರೇಸ್, ಆ ಮೆಮೊರಿ ಟ್ರೇಸ್ ಒಂದು ಉಳ್ಕೊಳ್ಳುತ್ತೆ ಸಂಸ್ಕಾರ. ಆದರೆ ಈ ಸಂಸ್ಕಾರ ಉದ್ಬುದ್ಧವಾಗಬೇಕಾದ್ರೆ ವಿಷಯಗಳು ಬೇಕಾಗಿಲ್ಲ. ಇವಾಗ ಪ್ರತ್ಯಕ್ಷ ದರ್ಶನದಲ್ಲಿ ವಸ್ತು ಹೇಗಿದೆಯೋ ಹಾಗೆಯೇ ಸಂಸ್ಕಾರ ಬರುತ್ತೆ. ಈ ಸಂಸ್ಕಾರ ಅಥವಾ ವಾಸನೆ ಉಳಿಬೇಕಾದ್ರೆ ವಸ್ತುವಿನ ಉತ್ತೇಜನೆ ಇರಬೇಕು. ಇಟ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ದಿ ಫ್ಯಾಕ್ಟ್ ಔಟ್ಸೈಡ್. ಬಟ್ ವೆನ್ ದಿ ಸಂಸ್ಕಾರ ಈಸ್ ಡಿಟ್ಯಾಚ್ಡ್ ಫ್ರಮ್ ದಿ ಆಬ್ಜೆಕ್ಟ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್. ತನ್ನ ಕಲ್ಪನೆಯಿಂದಲೇ ಅನೇಕ ವಿಷಯಗಳನ್ನು ಇದು ಉದ್ಬುದ್ಧ ಮಾಡಬಹುದು. ಆದ್ದರಿಂದ ಇದನ್ನು ವಿಲಾಸ ಅಂತ ಕರೆದಿದ್ದಾರೆ. ಮಾನಸ ವಾಸನಾ ವಿಲಾಸ, ಇದನ್ನು ದರ್ಶನ ನೋಡ್ತಕ್ಕಂಥದ್ದು. ಈ ಲಾಲಸ ಅನ್ನೋ ಮಾತಿಗೆ ಕಾಮನ ಇದ್ದರೆ, ಯಾವುದಾದ್ರೂ ಒಂದು ನೀಡಿದ್ರೆ ಇದಾಗುತ್ತೆ ಅಂತನ್ನೋ ಅರ್ಥದಲ್ಲಿ ನ ಅಂತಃಪ್ರಜ್ಞಂ ನ ಅಂತಃಪ್ರಜ್ಞಂ ಇತಿ ತೈಜಸ ಪ್ರತಿಷೇಧ. ಯಾವ ಲಕ್ಷಣವನ್ನು ನಾವು ಈ ವಿಶ್ವ ತೈಜಸ ಪ್ರಾಜ್ಞಾ ಅಂತ 3 ಸ್ಥಾನಗಳಲ್ಲಿ ತೈಜಸ ಅಂತ ಅನ್ನೋದಕ್ಕೆ ಹೇಳಿದವೋ, ಸ್ವಪ್ನಕ್ಕೆ ಹೇಳಿದವೋ, ಇದು ಅಲ್ಲ, ಇದರಿಂದ ಬೇರೆಯಾದದ್ದು ಅಂತ ತೋರಿಸೋದಕ್ಕಾಗಿ ನ ಅಂತಃಪ್ರಜ್ಞಂ. ಅಂತಃಪ್ರಜ್ಞಾ ಅಂತನೋ ಸ್ವಪ್ನಾವಸ್ಥೆ ಇಲ್ಲಿ ಇಲ್ಲ. ನ ಬಹಿಃಪ್ರಜ್ಞಂ ಇತಿ ವಿಶ್ವ ಪ್ರತಿಷೇಧ. ವಿಶ್ವ ಅಂದರೆ ಜಾಗೃತ ಅವಸ್ಥೆ, ಬಹಿಷ್ಪ್ರಜ್ಞಾ ಅಂದರೆ ಹೊರಗಡೆ ವಿಷಯಗಳಿದ್ದು ಇಂದ್ರಿಯಗಳ ಮೂಲಕವಾಗಿ ಪ್ರತ್ಯಕ್ಷ ಅನುಭವ ಬಂದು ಅದರಿಂದ ನಾವು ಏನನ್ನು ಪಡ್ಕೊಳ್ತೀವೋ ಅದು ಬಹಿಷ್ಪ್ರಜ್ಞಾ. ಈ ಪ್ರಜ್ಞಾ ಅಂದರೆ ಅರಿವು ಹೊರಗಡೆ ಹೋಗತಕ್ಕಂಥದ್ದು, ವಿಷಯಗಳನ್ನು ಅವಲಂಬಿಸಿ ಇಂದ್ರಿಯಗಳ ಮೂಲಕವಾಗಿ ನಾವು ಪಡ್ಕೊಳ್ತಕ್ಕಂಥ ಅನುಭವ ಬಹಿಷ್ಪ್ರಜ್ಞಾ. ಈ ತುರಿಯ ಅಥವಾ ಚತುರ್ಥ ಅಂತನ್ನೋದು ನ ಬಹಿಷ್ಪ್ರಜ್ಞಂ ನೇಂದ್ರಿಯೈ ವಿಷಯಾವಲೋಕನ ಪರಂ. ಇಂದ್ರಿಯಗಳಿಂದ ವಿಷಯಗಳನ್ನು ನೋಡ್ತಕ್ಕಂಥ ಬಯಕೆ ಇಲ್ಲ. ನ ಬಹಿಃಪ್ರಜ್ಞಂ ಇತಿ ವಿಶ್ವ ಪ್ರತಿಷೇಧ. ಅಂದರೆ ಇಲ್ಲೇನು ಜ್ಞೇಯ ಧರ್ಮರಹಿತ. ಈ ಒಂದು ಈ ಅವಸ್ಥೆಯಲ್ಲಿ ಜ್ಞೇಯ ಅಂದರೆ ತಿಳ್ಕೊಳ್ತಕ್ಕದ್ದು ಅಂತನೋ ವಸ್ತುವೇ ಇಲ್ಲ. ನ ಉಭಯತಃ ಪ್ರಜ್ಞಂ ಇತಿ ಜಾಗರಿತ ಸ್ವಪ್ನಯೋರ್ ಅಂತರಾಲಾವಸ್ಥಾ ಪ್ರತಿಷೇಧ. ಉಭಯತಃ ಅಂದರೆ ಎರಡೂ ಕಡೆಗಳಿಂದ. ಯಾವುದು ಉಭಯ? ಹಿಂದೆ ಹೇಳಿದ್ದು ಎರಡು, ಅಂತಃ ಬಹಿಹಿ. ಈ ಎರಡು ಅಂತಃ ಬಹಿಹಿ ಉಭಯ. ಉಭಯ ನ ಉಭಯತಃ ಪ್ರಜ್ಞಂ ಅಂದರೆ ಎರಡರ ಅರಿವು ಏಕಕಾಲದಲ್ಲಿ ಆಗುವಂತಹದ್ದು ಇಲ್ಲ. ಉಭಯತಃ. ಅದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ? ಜಾಗರಿತ ಸ್ವಪ್ನಯೋ ಅಂತರಾಲಾವಸ್ಥಾ. ಜಾಗೃತಾವಸ್ಥಾ ಅಂತ ಇದೆ, ವಿಶ್ವ ಅಂತ ಕರೀತಾರೆ. ಸ್ವಪ್ನಾವಸ್ಥಾ ಅಂತ ಇದೆ, ತೈಜಸ ಅಂತ ಕರೀತಾರೆ. ಆದರೆ ಮನುಷ್ಯ ಜಾಗೃತಾವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋಗುವಾಗ, ಸ್ವಪ್ನಾವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಹೋಗುವಾಗ ಒಂದು ದರ್ ಇಸ್ ಎನ್ ಇಂಟರ್ಮೀಡಿಯರಿ ಸ್ಟೇಟ್, ಅಂತರಾಳಾವಸ್ಥಾ. ಅಂತರಾಳ ಅಂದರೆ ಇನ್ ಬಿಟ್ವೀನ್. ಅಂದರೆ ಏನು? ಇದು ಜಾಗೃತವೂ ಅಲ್ಲ, ಸ್ವಪ್ನವೂ ಅಲ್ಲ ಪೂರ್ತಿಯಾಗಿ. ಸ್ವಲ್ಪ ಮಟ್ಟಿಗೆ ಜಾಗೃತವೂ ಹೌದು, ಸ್ವಲ್ಪ ಮಟ್ಟಿಗೆ ಕನಸೂ ಹೌದು. ಅಂದರೆ ಎಷ್ಟೋ ಅನುಭವಗಳು ಬರುತ್ತಲ್ಲ ನಮಗೆ. ಇವಾಗ ಡೇ ಡ್ರೀಮಿಂಗ್ ಅಂತ ಅಂತೀವಿ. ಅದೇನು ವಾಸ್ತವವಾಗಿ ವಿಶ್ವ ಅಲ್ಲ, ಅದು ತೈಜಸವೂ ಅಲ್ಲ ಪೂರ್ತಿಯಾಗಿ. ವಿಶ್ವ ತೈಜಸ ಎರಡೂ ಕೂಡಿಕೊಂಡಿರೋದು. ಅಥವಾ ಕನಸಿನಲ್ಲೇನೆ ಯಾವುದಾದ್ರೂ ಒಂದು ಗಾಳಿ ಕಾಲಿಗೆ ತಾಕಿದಾಗ ಎಲ್ಲೋ ಸಮುದ್ರದಲ್ಲಿ ಹೋಗ್ತಿರೋ ಹಾಗೆ, ನೀರಲ್ಲಿ ಹೋಗುವ ಹಾಗೆ ಒಂದು ಅನುಭವ ಬಂದರೆ, ಸ್ವಪ್ನದ ಅನುಭವ ಬಂದರೆ, ಅಲ್ಲಿ ವಾಸ್ತವವಾಗಿ ಒಂದು ವಿಷಯದ ಒಂದು ಅನುಭವ ಇದೆ. ವಿಷಯದ ಅನುಭವ ಇಟ್ಸ್ ಇಂಟರ್ಪ್ರಿಟೆಡ್ ಡಿಫರೆಂಟ್ಲಿ ಇನ್ ದಿ ಡ್ರೀಮ್, ಬಟ್ ದೇರ್ ಇಸ್ ಎನ್ ಇವೊಕೇಶನ್ ಫ್ರಾಮ್ ದಿ ಎಕ್ಸ್ಟರ್ನಲ್ ವರ್ಲ್ಡ್. ಇದನ್ನೆಲ್ಲ ಇವರು ಉಭಯದ ಪ್ರಜ್ಞಾ ಅಂತ ಕರೆದಿದ್ದಾರೆ. ಜಾಗೃತಿಗೂ ಸ್ವಪ್ನಕ್ಕೂ ಇರತಕ್ಕಂತಹ ನಡುವಣ ಸ್ಥಿತಿ. ಜಾಗರಿತ ಸ್ವಪ್ನಯೋ ಅಂತರಾಳಾವಸ್ಥಾ ಪ್ರತಿಷೇಧ. ಬಾಹ್ಯಾಭ್ಯಂತರ ರೂಪಾರ್ಥಾನ್. ಬಾಹ್ಯ ಅಂದರೆ ಹೊರಗಡೆ, ಅಭ್ಯಂತರ ಅಂದರೆ ಒಳಗಡೆ. ಈ ರೂಪ ಗ್ರಹಣ ಮಾಡೋ ರೂಪಗಳಲ್ಲಿ
ಬಾಹ್ಯವಾದದ್ದಿದ್ದು ಬಾಹ್ಯವನ್ನು ಆಂತರವಾಗಿ, ಆಂತರವಾದದ್ದನ್ನು ಬಾಹ್ಯವಾಗಿ ಕಾಣ್ತಕ್ಕಂಥ, ಇವಾಗ ಕಲ್ಪನಾ ಅಂತ ಕರೀತಾರಲ್ಲ. ಕಲ್ಪನಾ ಅಂತ ನೋಡ್ರೇನು, ಮನಸ್ಸಿನ ವಿಷಯಗಳನ್ನೇ ಹೊರಗಡೆ ವಸ್ತುಸ್ಥಿತಿ ಇರೋ ಹಾಗೆ ಕಂಡುಕೊಳ್ಳೋದು, ಅನುಭವಿಸೋದು. ಡೇ ಡ್ರೀಮಿಂಗ್ ಅಂತ ಅನ್ನೋದು ಅದೇ ತಾನೆ. ಅಥವಾ ಸ್ವಪ್ನದಲ್ಲಿ ಇರತಕ್ಕಂಥ ವಾಸನೆಗಳು ಜಾಗೃತ ಅವಸ್ಥೆಗೆ ಮಾರ್ಪಡದೆ, ಜಾಗೃತ ಅವಸ್ಥೆಯಲ್ಲಿರುವ ವಿಷಯಗಳು ಸ್ವಪ್ನಾವಸ್ಥೆಯಲ್ಲಿ ಪರಿವರ್ತಿತವಾದರೆ ಅದು ಅಂತರಾಳ, ಇನ್ನೊಂದು ಅಂತರಾಳ. ಅಂದರೆ ಯಾವ ಅವಸ್ಥೆಯಲ್ಲಿ ಇದೆಯೋ ಅದಕ್ಕೆ ಲಕ್ಷಣಗಳು ಎರಡೂ ರೀತಿಯಲ್ಲಿದೆ ಅಂತ. ಅವನು ಕನಸು ಕಾಣ್ತಾನೆ ಇರಬಹುದು, ಆದರೆ ತೈಜಸದಲ್ಲಿ ವಿಶ್ವದ ಒಂದು ಪ್ರವೇಶ ಇದೆ. ಆ ಡೇ ಡ್ರೀಮಿಂಗ್ ಅಂದರೆ ವಿಶ್ವವೇ ಅದು. ಎಚ್ಚೆತ್ತಿರ್ತಾನೆ, ಎಚ್ಚೆತ್ತಿರುವಾಗ ತೈಜಸದ ಪ್ರವೇಶ ಅಲ್ಲಿದೆ. ಇದನ್ನು ಅಂತರಾಳಾವಸ್ಥಾ ಅಂತ ಕರೆದು, ಇದು ಎರಡೂ ಅಲ್ಲ. ಇಲ್ಲಿ ಈ ಒಂದೊಂದಾಗಿ ಇದನ್ನು ಡಿನೈ ಮಾಡ್ಕೊಂಡು ಹೋಗಿದ್ದ ಅಲ್ಲ. ಆಮೇಲೆ ಮುಂದಕ್ಕೆ ನ ಪ್ರಜ್ಞಾನ ಘನಂ, ಈ ಪ್ರಜ್ಞಾನ ಘನ, ಈ ಪ್ರಜ್ಞಾನದಲ್ಲಿ ಜ್ಞಾನ ಜ್ಞೇಯ ಅಂತನೋ ಭೇದ ಇಲ್ಲದೆ, ವೇರ್ ದೆರ್ ಈಸ್ ಮಿಯರ್ ಅವೇರ್ನೆಸ್, ಇದು ಪ್ರಜ್ಞಾನ ಘನ. ಘನ ಅಂದರೆ ಮಾಸ್ ಅಥವಾ ಸಿಂಪಲ್ ಅವೇರ್ನೆಸ್. ಅದರಲ್ಲಿ ಜ್ಞೇಯ ಧರ್ಮ ಜ್ಞಾತೃಧರ್ಮ ಅಂತ ಇಲ್ಲ. ಇದು ನ ಪ್ರಜ್ಞಾನ ಘನಂ ಇತಿ ಸುಷುಪ್ತಾವಸ್ಥಾ ಪ್ರತಿಷೇಧ ಬೀಜಭಾವ ಅವಿವೇಕ ರೂಪತ್ವಾತ್ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದಿದೆ. ಇದನ್ನು ಹೊಳೆ ನರಸೀಪುರದ ವ್ಯಾಖ್ಯಾನದಲ್ಲಿ ಇದನ್ನು ದೊಡ್ಡದಾಗಿ ಖಂಡನೆ ಮಾಡಿದ್ದಾರೆ. ಬೀಜರೂಪ ಅವಿವೇಕ ರೂಪತ್ವ. ಯಾಕೆಂದರೆ ಸುಷುಪ್ತಿಯಲ್ಲಿ ಮೂಲಾವಿದ್ಯಾ ಅಂತ ಒಂದು ಇದೆ, ಬೀಜರೂಪವಾಗಿ ಒಂದು ಅವಿದ್ಯೆ ಇದೆ. ಮಿಕ್ಕಾದ ಅವಸ್ಥೆಗಳಲ್ಲಿ ಅದರ ವಿಲಾಸ ಕಾಣುತ್ತೆ, ಇದರ ವಿಲಾಸ ಇಲ್ಲದೆ ಇದ್ದರೂ ಕೂಡ ಆ ಬೀಜರೂಪವಾದ ಅವಿವೇಕ ಅಂತನ್ನೋದು ಇದೆ. ಇದನ್ನು ನಮಗಿದು ಪ್ರಕೃತ ಅಲ್ಲ, ಅದು ವಾಸ್ತವವಾಗಿ ಮೂಲಾವಿದ್ಯೆ ಇದೆಯೋ ಇಲ್ವೋ ಅದಲ್ಲ. ಇಲ್ಲಿ ಈ ಮೂರು ಅವಸ್ಥೆಗಳನ್ನು ಹೇಳಿ, ಇದು ವಿಶ್ವ ಅಲ್ಲ, ಇದು ತೈಜಸ ಅಲ್ಲ, ಇದು ಪ್ರಾಜ್ಞಾ ಅಲ್ಲ, ಜಾಗೃತ ಅಲ್ಲ, ಸ್ವಪ್ನ ಅಲ್ಲ, ಮತ್ತು ಸುಷುಪ್ತಿ ಅಲ್ಲ. ಈ ಮೂರನ್ನು ಹೇಳಿದ ಮೇಲೆ ಇಲ್ಲಿ ಮುಂದಕ್ಕೆ ಬೀಜಭಾವ ಅವಿವೇಕ ರೂಪತ್ವಾದ ಬಿಡೋಣ. ಅದನ್ನು ನ ಪ್ರಜ್ಞಮಿತಿ, ನಾ ಪ್ರಜ್ಞಂ ಅಂತ ಹೇಳಿದ್ರು. ನ ಪ್ರಜ್ಞಂ ಅದು ಪ್ರಜ್ಞವೂ ಅಲ್ಲ. ಯುಗಪತ್ ಸರ್ವ ವಿಷಯ ಜ್ಞಾತೃತ್ವ ಪ್ರತಿಷೇಧ, ಒಂದೇ ಕಾಲದಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು ಇಲ್ಲ. ಇಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಏನೋ ಇವರು ದೇ ಆರ್ ಪಾಯಿಂಟಿಂಗ್, ಅಂದರೆ ಉಪನಿಷತ್ಕಾರರು ಅವರು ಏನು ತೋರಿಸ್ತಾ ಇದ್ದಾರೆ, ಈ ಮೂರು ಅವಸ್ಥೆಗಳನ್ನು ಹೇಳಿದ್ವು. ಒಂದು ಶಾಖಾಚಂದ್ರ ನ್ಯಾಯದಿಂದ ಕೊಂಬೆಯನ್ನು ತೋರಿಸಿ, ನೀನು ಮುಂಚೆ ಕೊಂಬೆಯನ್ನು ನೋಡು, ಕೊಂಬೆ ಕೊನೆಗೆ ನಿನ್ನ ದೃಷ್ಟಿಯನ್ನು ಹರಿಸು, ಅದರ ಆಚೆ ಇರತಕ್ಕಂಥದ್ದು ಚಂದ್ರ. ಅಂದರೆ ಮೊಟ್ಟೆ ಮೊದಲಲ್ಲಿ ಚಂದ್ರನಿಗೂ ಶಾಖೆ ಅಂದರೆ ಮರದ ರೆಂಬೆಗೂ ಸಂಬಂಧವನ್ನು ಕಲ್ಪಿಸಿ, ಈ ರೆಂಬೆ ಮೇಲೆ ಕೂತಾಗಿದೆಯಲ್ಲ ಇದು ಚಂದ್ರ ಅಂದರೆ, ಆಮೇಲೆ ಚಂದ್ರ ಅಂತ ನೋನ್ ಬೇರೆ, ಚಂದ್ರ ರೆಂಬೆ ಮೇಲೆ ಕೂತ್ಕೊಳ್ಳೋಲ್ಲ. ಚಂದ್ರನಿಗೂ ರೆಂಬೆಗೂ ವಾಸ್ತವವಾಗಿ ಸಂಬಂಧ ಇಲ್ಲ. ಆದರೆ ನಾವು ನೋಡಬೇಕಾದ್ರೆ ಅದನ್ನು ಶಾಖಾ ಚಂದ್ರ ಅಂತ ಹೇಳ್ತೀವಿ. ಆ ರೆಂಬೆ ಮೇಲಿದಾನ ಕೂತ್ಕೊಂಡಿದ್ದಾನಲ್ಲ ಚಂದ್ರ ಅದು ಅಂತ ತೋರಿಸ್ಬೇಕಾದ್ರೆ, ಇಲ್ಲಿ ಈ ಮೂರು ಅವಸ್ಥೆಗಳನ್ನು ದಾಟಿ ನಾಲ್ಕನೇ ಒಂದು ರಿಯಾಲಿಟಿ ಇವರು ಹೇಳಬೇಕಾದ್ರೆ, ಇಲ್ಲಿ ವಾಟ್ ಆರ್ ದಿ ಇನ್ವಾಲ್ವ್ಮೆಂಟ್ಸ್. ಈ ವಿಶ್ವ ಅಂತ ಅನ್ನೋದಿದೆ, ಜಾಗೃತ ಅವಸ್ಥೆ ಇದೆ. ಜಾಗೃತ ಅವಸ್ಥೆಯಲ್ಲಿ ನಮಗೆ ದೇಶ ಕಾಲ ಅಂತನ್ನೋದು ಒಂದಾಗಿದೆ. ಬೆಳಗಾಗಿ ಏನೋ ಕೆಲಸ ಮಾಡ್ತೀವಿ, ಮಧ್ಯಾಹ್ನ ಇನ್ನೊಂದು ಕೆಲಸ ಮಾಡ್ತೀವಿ, ಸಾಯಂಕಾಲ ಇನ್ನೇನೋ ಕೆಲಸ ಮಾಡ್ತೀವಿ, 1 ಗಂಟೆ ಮಾಡ್ತೀವಿ, ಮುಂದಿನ ಗಂಟೆಯಲ್ಲಿ ಇನ್ನೇನೋ ಮಾಡ್ತೀವಿ. ಇಲ್ಲಿ ನಾವು ಒಂದೇ ಕಾಲದಲ್ಲಿ ಬೇರೆ ಬೇರೆ ಕ್ಷಣಗಳಲ್ಲಿ ಬೇರೆ ಬೇರೆ ವೃತ್ತಿಗಳನ್ನು ನಾವು ಮಾಡೋದರಿಂದ ಒಂದೇ ಕಾಲ ಅನುಸರಿಸ್ಕೊಂಡು ಬಂದಿದೆ ಅಂತ ನಮಗೆ ಭಾಸ. ಒಂದೇ ಒಂದು ಕಾಲದ ಪ್ರವಾಹ, ಒಂದು ದಿವಸ ಅಂತ ನಾವು ಏನಂತೀವಿ, 24 ಗಂಟೆಯಲ್ಲಿ ನಾವು 1 ಗಂಟೆ ಇದು ಮಾಡುವ 1 ಗಂಟೆ ಅಂದರೆ ಏನು, ಒಂದು ಕಂಟಿನ್ಯೂಟಿ ಈಸ್ ಬೇಸ್ಡ್ ಆನ್
ದಿ ಕಾನ್ಸೆಪ್ಟ್ ಆಫ್ ಎ ಕಂಟಿನ್ಯೂಯಸ್ ಟೈಮ್. ಈ ಒಂದು ಟೈಮ್ ಡೈಮೆನ್ಷನ್ನಲ್ಲಿ ಮೊಮೆಂಟ್ಸ್ ಅನ್ನೋದು ಬೇರೆ ಬೇರೆಯಾಗಿ, ಕ್ಷಣ ಬೇರೆ ಬೇರೆಯಾಗಿದೆ. ಒಂದು ಕ್ಷಣ ಹೋಯಿತು, ಇನ್ನೊಂದು ಕ್ಷಣ ಬಂತು. ಆದರೆ ಕಾಲ ಅಂತ ಅನ್ನೋದಿತ್ತು, ಕ್ಷಣಕ್ಕೆ ಈ ಕ್ಷಣ ಹೊರಟೋಯ್ತು, ಮುಂದಿನ ಕ್ಷಣ ಇದೆ. ಅದು ಏನು, ಒಂದು ಕ್ಷಣ ಮಾತ್ರ, ಮುಂದಿನ ಕ್ಷಣ ಬಂದ್ಬಿಡ್ತು. ಸೊ ಕ್ಷಣ ಅಂತ ಅನ್ನೋದು ದೀಪಶಿಖಾವತ್, ಇವಾಗ ಲೈಕ್ ದಿ ಫ್ಲೇಮ್ ಆಫ್ ಎ ಲೈಟ್, ಇಟ್ ಈಸ್ ಕಂಟಿನ್ಯೂಲಿ ಆಲ್ಟ್ರಿಂಗ್. ಇದು ಕ್ಷಣಭಂಗುರ ಅಂತ ಹೋಗ್ತಾ ಇರುತ್ತೆ. ಈ ಇದ್ದದ್ದು ಇಲ್ಲ, ಇಲ್ಲದೇ ಇದ್ದದ್ದು ಬರುತ್ತೆ ಅಂದರೆ ನಾವು ಭೂತ, ವರ್ತಮಾನ, ಭವಿಷ್ಯತ್ ಅಂತ ಹೇಳ್ತೀವಲ್ಲ, ಯಾವ ನೆಲೆ ಮೇಲೆ ಹೇಳ್ತೀವಿ ಅಂದರೆ ಒಂದು ಕಾಲ ಇದೆ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಒಂದಿದೆ. ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಾಲ ಹರಿತಿರುವಾಗ ಇದು ಹೋಯಿತು ಇನ್ನೊಂದು ಬಂತು, ಇದು ಹೋಯಿತು ಇನ್ನೊಂದು ಬಂತು, ಹೀಗೆ ಹೇಳೋದು ಸಾಧ್ಯ. ನಾವು ಈ ಒಂದು ಒಂದು ಹಗಲು ಪೂರ್ತಿ ನಾವು ಕೆಲಸ ಮಾಡಿದ್ವಿ, ಮಲಕ್ಕೊಂಡು ಮಾರನೇ ದಿವಸ ಎದ್ದು, ಈ ಕಾಲದ ಕಂಟಿನ್ಯೂಟಿ ಎಲ್ಲಿ ಬಂತು? ಇಲ್ಲಿ ಅನುಭವ ಇರೋದ್ರಿಂದ, ನಮಗೆ ಕಂಟಿನ್ಯೂಯಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂದು ಕಾಲ, ಈ ಕ್ಷಣಗಳ ಆಚೆ ಒಂದು ಕಾಲ ಇದೆ. ಕಾಲ ಅನ್ನೋದು ಅಧಿಷ್ಠಾನ, ಕಾಲದ ಮೇಲೆ ಒಂದು ಆಧಾರವಾಗಿ ಕ್ಷಣ ಅಂತಿದೆ. ಕ್ಷಣ ನಮ್ಮ ವ್ಯವಹಾರಕ್ಕೆ ಕಾರಣವಾಗತಕ್ಕಂಥ ಇದು ತಾನೆ. ಕಾಲ ಅಂತ ಅನ್ನೋದೊಂದು ಪ್ರತ್ಯೇಕವಾಗಿ ಇದೆ. ಕಾಲದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಆಧಾರವಾಗಿ ಒಂದು ಕಾಲ ಅಂತ ಇದೆ. ಕ್ಷಣಕ್ಕೆ ಮೀರಿ, ಕ್ಷಣಕ್ಕೆ ವ್ಯತಿರಿಕ್ತವಾಗಿ ಅಂದರೆ ವಿಲಕ್ಷಣವಾಗಿ ಒಂದು ಕಾಲ ಅಂತಿದೆ. ಕಾಲೋ ನಯಾತೋ ವಯಮೇ ವಯಾತ ಅಂಥೇಳಿ ಭರ್ತೃಹರಿ ಸುಭಾಷಿಸಿದರು ಒಂದು ಮಾತು ಬರುತ್ತೆ. ಕಾಲೋ ನಯಾತೋ ವಯಮೇ ವಯಾತ ಭೋಗಾನಭುಕ್ತ ವಯಮೇವ ಭುಕ್ತ. ಅಂದ್ರೆ ಏನು, ಒಂದು ಭೋಗ ಅನುಭವಿಸಿದ್ರೆ ನಾವು ಆ ಭೋಗ ಅನುಭವಿಸಿದ ಭೋಗ ತೀರೋಲ್ಲ, ನಮ್ಮ ಅವರ್ ಕೆಪಾಸಿಟಿ ಟು ಎಕ್ಸ್ಪೀರಿಯನ್ಸ್ ಆರ್ ಎಂಜಾಯ್ ದಟ್ ಈಸ್ ಲಿಮಿಟೆಡ್. ಭೋಗಾನುಭುಕ್ತ ವಯಮೇವ ಭುಕ್ತ. ಹಾಗೆಯೇ ಕಾಲೋನಯಾತೋ ವಯಮೇವ ಯಾತ. ಈ ಕಾಲವಾಗುತ್ತೆ, ಕಾಲ ಹೊರಟೋಯ್ತು ಅಂತ ಹೇಳ್ತೀವಿ. ಕಾಲ ಹೊರಟೋಗ್ತಾ ಇಲ್ಲ, ನಾವು ಹೊರಟೋಗ್ತಾ ಇದ್ದೀವಿ. ನಮ್ಮ ಆಯುಸ್ಸಲ್ಲಿ ಅಷ್ಟು ಕಡಿಮೆ ಆಗ್ತಾ ಇದೆ. ಕಾಲೋನಯಾತೋ ವಯಮೇವ ಯಾತ ಅಂದ್ರೆ ಇಲ್ಲಿ ಒಂದು ಕಾಲ, ಒಂದು ಜೀವಿತದ ಅವಧಿ, 1ನೇ ವರ್ಷ ಇದು ಮಾಡುದು, 2ನೇ ವರ್ಷ ಇದು ಮಾಡುದು, 10ನೇ ವರ್ಷ ಇದಾಯಿತು ಅಂದ್ರೆ ಏನು, ವಿ ಅಸ್ಯೂಮ್ ಎ ಟೈಮ್ ಡೈಮೆನ್ಷನ್ ವಿಚ್ ಈಸ್ ಬಿಯಾಂಡ್ ದಿ ಟೆಂಪರಲ್ ಡ್ಯೂರೇಷನ್ಸ್. ಇವ ನಿದ್ರೆ ಮಾಡುವಾಗ ಅನುಭವ ಇಲ್ಲ. ಈ ಅನುಭವ ಇಲ್ಲದೆ ಇದ್ದಾಗ ಕಾಲಕ್ಕೆ ಒಂದು ಅನುಸ್ಯೂತತ ಅಥವಾ ಪ್ರವಾಹ ಅಂತ ಎಲ್ಲಿದೆ? ಇವತ್ತು ಒಂದು ಕಾಲ, ನಾಳೆಗೆ ಇನ್ನೊಂದು ಕಾಲ, ನಾಡದ್ದು ಇನ್ನೊಂದು ಕಾಲ. ಇದು ದಿ ಟೈಮ್ ಇಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ಅವರ್ ಎಕ್ಸ್ಪೀರಿಯನ್ಸ್. ಈ ನಮ್ಮ ಎಕ್ಸ್ಪೀರಿಯನ್ಸನ್ನು ಬಿಟ್ಟು ಟೈಮ್ ಅಂತೂ ಇಲ್ಲ. ನಾವು ಮಲ್ಕೊಂಡಿದ್ದಾಗ ಟೈಮ್ ಅಂತೂ ಇಲ್ಲ. ಎದ್ದ ಮೇಲೆ ಇಷ್ಟು ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ಬೋದು ನೀವು. ಆ ಗಂಟೆ ನಿದ್ದೆ ಮಾಡಿದ್ದು ಯಾದ್ರ ಮೇಲೆ? ಜಾಗೃತಿನ ಒಂದು ಅನುಭವದ ಅನುಮಾನದ ಮೇಲೆ ಇಷ್ಟು ಗಂಟೆ ನಿದ್ದೆ ಮಾಡಿದೆ ನಾನು. ಅಂದರೆ ಗಡಿಯಾರ ನೋಡಿ ಹೇಳ್ತೀವಿ, ಇಷ್ಟೊತ್ತಿಗೆ ಮಲ್ಕೊಂಡೆ, ಇಷ್ಟೊತ್ತಿಗೆ ಇದ್ದೆ. ಈ ಗಡಿಯಾರ ಯಾರು ಮಾಡಿರೋದು? ನಾವು ಮಾಡಿರೋದು, ನಮ್ಮ ಕಲ್ಪನೆ. ವಾಸ್ತವೇ ಕಾಲ ಅಂತಿಲ್ಲ. ಈ ಕಾಲದ ಆಚೆ ಇನ್ನೊಂದು ಕಾಲ ಅಂತ ಇದೆಯೋ? ಹಾಗೆಯೇ ದೇಶ, ಒಂದು ಭೂಭಾಗದಲ್ಲಿ ನಾವೇನೋ ಇಲ್ಲಿಂದ ಅಲ್ಲಿ ಹೋಗ್ತೀವಿ. ಇಲ್ಲಿಂದ ಅಲ್ಲಿ ಹೋಗ್ತೀವಿ ಅಂತಂದರೆ ಈ ದೇಶದ ಒಂದು ಕಂಟಿನ್ಯೂಟಿ ಇರೋದರಿಂದ ಮನೆಯಿಂದ ಮಾರ್ಕೆಟಿಗೆ ಹೋದೆ, ಮಾರ್ಕೆಟಿಂದ ಇನ್ನೆಲ್ಲೋ ಹೋದೆ. ಯಾತಕ್ಕೆ? ಒಂದು ಕಂಟಿನ್ಯೂಟಿ ದೇಶ ಅಂತ ಇದೆ. ದೇಶ ಒಂದು ವ್ಯಾಪೃತವಾಗಿರೋದ್ರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದೆ. ಒನ್ ಸೆಗ್ಮೆಂಟ್ ಆಫ್ ಸ್ಪೇಸ್ ಟು ಅನದರ್ ಸೆಗ್ಮೆಂಟ್ ಆಫ್ ಸ್ಪೇಸ್. ವಿ ಅಸ್ಯೂಮ್ ಒಂದು ದೇಶ ಅಂತ ಇದೆ. ಇವಾಗ ಸುಷುಪ್ತಿ ಅವಸ್ಥೆಯಲ್ಲಿ ಈ ಹೋಗೋದು ಬರೋದು ಒಂದು ಕಡೆ ಇನ್ನೊಂದು ಕಡೆ ಅಂತ ಇಲ್ವಲ್ಲ. ಮಾರನೇ ದಿವಸ ಎದ್ದಾಗ ಇದೇ ದೇಶ ಅಂತನ್ನೋದು ನಮ್ಮ ಅನುಮಾನ ಅಷ್ಟೇ ವಿನಃ ಪ್ರತ್ಯಕ್ಷಕ್ಕೆ ಗೋಚರವಾಗಿರ್ತಕ್ಕದ್ದಲ್ಲ. ಅಂದರೆ ವಿ ಅಸ್ಯೂಮ್. ಹೀಗೆ ಈ ದೇಶದ ಆಚೆ ಇನ್ನೊಂದು ದೇಶ ಅಂತ ಇದೆಯೋ? ಇದಕ್ಕೆ ಆಧಾರವಾಗಿ ಇನ್ನೊಂದು, ಈಗ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಕೆಲಸ ಮಾಡ್ತೀನಿ. ನಾನೇ ಈ ಕೆಲಸ ಮಾಡ್ತಿದ್ದವನು ಇನ್ನೊಂದು ಕೆಲಸ ಮಾಡಿದೆ ಅಂತನ್ನೋದು ಏನು? ಅದಕ್ಕೆ ನಮಗೆ ನಿದರ್ಶನ ಏನು?
ಇಲ್ಲಿ ಹಿಂದೆ ಕೆಲಸ ಮಾಡ್ತಿದ್ದದ್ದು ಒಂದು, ಅದು ಹೊರಟೋಯ್ತು. ಮುಂದೆ ಕೆಲಸ ಮಾಡ್ತಿದ್ದಕ್ಕಂತಹ ಕಾಲದ ಯೂನಿಟ್ ಅದು ಬೇರೆ ಬರುತ್ತೆ. ಆದರೆ ಎರಡರ ಹಿಂದೆ, ಎರಡರ ಆಧಾರವಾಗಿ ಇನ್ ದಿ ಬ್ಯಾಕ್ಗ್ರೌಂಡ್ ದೇರ್ ಇಸ್ ಎ ಕಾಲ ವಿಚ್ ಇಸ್ ಕಂಟಿನ್ಯೂಸ್. ಗೋಡೆಯಲ್ಲಿ ಯಾವುದಾದ್ರೂ ಇಲ್ಲೊಂದು ಪಟ ಹಾಕಿ ಅಲ್ಲೊಂದು ಪಟ ಹಾಕಿದ್ರೆ ಗೋಡೆ ಅಂತ ಅನ್ನೋದು ಅನುಸ್ಯೂತವಾಗಿದೆ, ಪಾಠಗಳು ನಮಗೆ ಕಾಣುತ್ತೆ. ಸೊ ಕಾಲದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ನಮ್ಮ ವ್ಯವಹಾರಕ್ಕೆ ಬರುವಂತಹದ್ದು ಸೆಗ್ಮೆಂಟ್ಸ್ ಓನ್ಲಿ. ಅವರ್ ಎಕ್ಸಿಸ್ಟೆನ್ಸ್ ಇಸ್ ಮೊಮೆಂಟರಿ. ನೋಬಡಿ ಎಕ್ಸಿಸ್ಟ್ ಫಾರ್ ಮೋರ್ ದೆನ್ ಒನ್ ಮೊಮೆಂಟ್. ನಮ್ಮ ವ್ಯವಹಾರ ಇರೋದೆಲ್ಲ ಕ್ಷಣಿಕವೇ, ಒಂದೊಂದು ಕ್ಷಣದಲ್ಲಿ ನಮ್ಮ ವ್ಯವಹಾರ. ವಿ ಆಲ್ವೇಸ್ ಲಿವ್ ಇನ್ ದಿ ಪ್ರೆಸೆಂಟ್, ವಿ ಕಾಂಟ್ ಲಿವ್ ಇನ್ ದಿ ಪಾಸ್ಟ್, ವಿ ಕಾಂಟ್ ಲಿವ್ ಇನ್ ದಿ ಫ್ಯೂಚರ್. ಈ ಒಂದು ಕ್ಷಣ, ಇದ್ರ ಕ್ಯಾರೆಕ್ಟರಿಸ್ಟಿಕ್ ಏನು? ಇಟ್ಸ್ ದಿ ಮೀಟಿಂಗ್ ಪ್ಲೇಸ್ ಬಿಟ್ವೀನ್ ಟೂ ಕ್ಷಣ. ಹಿಂದಿನ ಕ್ಷಣ ಮುಂದಿನ ಕ್ಷಣ ಎಲ್ಲಿ ಸೇರುತ್ತೋ ಅದು ವರ್ತಮಾನ. ನದಿ ಪ್ರವಾಹ, ನದಿ ಪ್ರವಾಹ ಅಂತ ಅನ್ನೋದಕ್ಕಿಂತ ಇಲ್ಲಿ ಹೆಚ್ಚು ಏನು, ಈ ವರ್ತಮಾನ ಅಂತ ಅನ್ನೋದು ಫಿಗ್ಮೆಂಟ್ ಆಫ್ ಇಮ್ಯಾಜಿನೇಷನ್. ಹಿಂದಿನ ಕ್ಷಣ ಮುಂದಿನ ಕ್ಷಣ ಎಲ್ಲಿ ಸೇರುತ್ತೋ ಅದನ್ನು ವರ್ತಮಾನ ಅಂತ ಕರಿತೀವಿ. ಸೊ ವರ್ತಮಾನ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಇವಾಗ ಹಿಂದಿಂದು ಅಂತಿದೆ, ಮುಂದಿಂದು ಅಂತಿದೆ. ಆದರೆ ಈ ವರ್ತಮಾನ ಅಂತ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಹಿಂದಿಂದು ಮುಂದಿಂದು ಎಲ್ಲಿ ಸೇರುತ್ತೋ ಅಲ್ಲಿ ಬರುತ್ತೆ. ಸೇರೋದು ಒಂದು ಕ್ಷಣಕ್ಕಿಂತ ಹೆಚ್ಚಾಗಿಲ್ಲ. ಇವಾಗ ಭೂತ ಅಂತ ಅನ್ನೋದನ್ನ ಸಾವಿರಾರು ವರ್ಷ ಅಂತ ಹೇಳ್ಬೋದು, 10,000 ವರ್ಷಗಳ ಇತಿಹಾಸ ಅಂತ ಹೇಳ್ಬೋದು. ಇನ್ನು 10 ವರ್ಷ ಆದಮೇಲೆ ಏನಾಗುತ್ತೆ ಅಂತ ಹೇಳ್ಬೋದು. ಈ ವರ್ತಮಾನವನ್ನು 10 ವರ್ಷ ಅಥವಾ 5 ನಿಮಿಷ ಅಂತ ಹೇಳೋ ಹಾಗಿಲ್ಲ. ವರ್ತಮಾನ ಈಸ್ ವಾಟ್ ಈಸ್ ಪ್ರೆಸೆಂಟೆಡ್ ಇಮ್ಮಿಡಿಯೇಟ್ಲಿ ಆಸ್ ದಿ ಪ್ಯಾಸೇಜ್ ಆಫ್ ದಿ ಪಾಸ್ಟ್ ಇನ್ ಟು ದಿ ಫ್ಯೂಚರ್. ಆದರೆ ವರ್ತಮಾನ ಅಂತ ಅನ್ನೋದಕ್ಕೆ ಒಂದು ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಇರೋದು ಪಾಸ್ಟ್ ಆ್ಯಂಡ್ ಫ್ಯೂಚರ್ ಎರಡೇ. ಅದು ಸೇರ್ಕೊಳ್ಳೋ ಕಡೆ ವರ್ತಮಾನ ಅಂತಿದೆ. ಇಲ್ಲಿ ಮುಂದೆ ಒಂದು ಮಾತು ಬರುತ್ತೆ, ಆದಾವಂತೇಜ ಎನ್ನಾಸ್ತಿ ವರ್ತಮಾನೇತಿ ತತ್ತಥ. ಮೊದಲಿಲ್ಲ ಹಿಂದಿಲ್ಲ ಅಂತಂದ್ರೆ ಈಗಿದೆ ಅಂತ ಏನಿಗೆ? ಆದವು ಅಂತೇಚ ಎನ್ನಾಸ್ತಿ ವರ್ತಮಾನೇತಿ ತತ್ತಥ. ಹೀಗೆ ವರ್ತಮಾನ ಇಲ್ಲ ಅಂತ ಆದರೆ ಭೂತ ಇದೆ ಅಂತೇನು, ಭವಿಷ್ಯ ಇದೆ ಅಂತೇನು ಹೇಗೆ ಹೇಳ್ತೀರಿ ನೀವು? ಈ ವರ್ತಮಾನವೇ ಇಲ್ಲ. ಇವ ನಾವು ಅನುಭವಿಸ್ತಾ ಇರೋ ಕಾಲವೇ ಇಲ್ಲ. ಈಗ ಅಂತ ಹೇಳೋದ್ರಲ್ಲಿ ಈ ಅಂತ ಹೇಳೋದು ಹಿಂದಿದ್ದಾಯಿತು, ಗಾ ಅಂತ ಹೇಳೋದು ಫ್ಯೂಚರ್ ಆಯಿತು. ಈಗ ಅಂತಂದರೆ ಈಗ ಇಲ್ವೇ ಇಲ್ಲ. ಈಗ ಅಂತಂದ್ರೆ ಹೊರಟೋಯ್ತು, ಪಾಸ್ಟ್ ಹೊರಟೋಯ್ತು. ಅದು ಈ ಒಂದು ಕ್ಷಣಿಕ ವ್ಯವಹಾರದಲ್ಲಿ ನಾವು ಒಂದು ಕಾಲವನ್ನು ಗುರುತಿಸಬೇಕಾದರೆ 1 ಗಂಟೆ ಅಥವಾ ಒಂದು 60 ವರ್ಷ 70 ವರ್ಷ ಅಂತ ಹೇಳಬೇಕಾದ್ರೆ ಈ ಕ್ಷಣಗಳಿಗೆ ಆಧಾರವಾಗಿ ಒಂದು ಕಾಲ ಅಂತ ಇರಬೇಕು. ಹಾಗೆಯೇ ನೆನ್ನೆ ಒಂದು ದಿವಸ ಎಲ್ಲ ಒಂದು ಕಾಲದ ಅರಿವಿದ್ದು ಮಲ್ಕೊಂಡು ಬಿಡ್ತಾನೆ, ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡುವಾಗ ಅವನಿಗೆ ಕಾಲದ ಅರಿವಿಲ್ಲ. ತಿರುಗಿ ಮಾರನೇ ದಿವಸ ಹೇಳ್ತಾನೆ. ಎಚ್ಚೆತ್ತಾಗ ಈ ಕಾಲ ಆ ಕಾಲಕ್ಕೆ ಗಂಟು ಹಾಕ್ತಾನೆ. ಹೇಗೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಇಲ್ಲಿ ಸೇರುತ್ತೋ, ಇವನು ಎದ್ದ ಮೇಲೆ ಹಿಂದಿನ ದಿವಸದ ಎಚ್ಚರದ ಕಾಲ, ಈಗಿನ ಎಚ್ಚರದ ಕಾಲ ಎರಡಕ್ಕೂ ಒಂದಕ್ಕೊಂದು ಸೇರಿಕೊಳ್ಳೋ ಹಾಗೆ ಅವನ ಭಾಸ ಇರುತ್ತೆ. ಆದರೆ ವಾಸ್ತವವಾಗಿ ನಿದ್ದೆ ಮಾಡ್ತಿದ್ದ ಹೊತ್ತಿನಲ್ಲಿ ಕಾಲ ಇಲ್ಲ, ಅವನಿಗೆ ಕಾಲದ ಅರಿವಿಲ್ಲ. ಎಚ್ಚೆತ್ತ ತಕ್ಷಣ ಅವನಿಗೆ ಕಾಲದ ಅರಿವು ಅಂತ ಬಂದ್ಬಿಡುತ್ತೆ. ಯಾವ ಕಾಲದ ಅರಿವು ಬರಬೇಕು ಅವನಿಗೆ? ಹಿಂದಿಂದ ಕಂಟಿನ್ಯೂ ಆಗಿದೆ ಅಂತನೂ ಅರಿವು ಬರುತ್ತೆ. ನಮ್ಮ ಅನುಭವದಲ್ಲೆಲ್ಲ ಇದೆ. ಹೀಗೆ ಒಂದು ಇನ್ನೊಂದು ಅದರ ಕಂಟಿನ್ಯೂಟಿ ಇರಬೇಕಾದ್ರೆ ಇದರ ಹಿಂದೆ ಅಥವಾ ಇದರ ಕೆಳಗೆ ಆಸ್ ಎ ಅಧಿಷ್ಠಾನವಾಗಿ ಇನ್ನೊಂದು ಕಾಲ ಅಂತ ಇರಬೇಕು. ಈ ಎರಡು ಅನುಭವದ ಕಾಲಗಳ ಹಿಂದೆ ಒಂದು ಇಂಡಿಪೆಂಡೆಂಟ್ ಕಾಲ ಅಂತ ಇರಬೇಕು. ದೇಶದಲ್ಲೂ ಹಾಗೆ ಒಂದು ಇಂಡಿಪೆಂಡೆಂಟ್ ದೇಶ, ಸ್ಪೇಸ್ ಅಂತ ಇರಬೇಕು. ಸೊ ಈ ಸ್ಪೇಸ್ ಆ್ಯಂಡ್ ಟೈಮ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ will have meaning only when we assume an abstract space and time which is the foundation for this. ಆದ್ದರಿಂದ ನಾವು ಏನು ಹೇಳಬೇಕು? ಜಾಗೃತ ಅವಸ್ಥೆಯಲ್ಲಿ ಒಂದು ಕಾಲ ಅಂತ ಏನು ಗಣನೆ ಇದೆಯೋ, ಸ್ವಪ್ನಾವಸ್ಥೆಯಲ್ಲಿ ಈ ಕಾಲಕ್ಕೆ ಸ್ವಲ್ಪ ಮಾರ್ಪಾಡು ಬರುತ್ತೆ. ಈ ಸುಷುಪ್ತಿ ಅವಸ್ಥೆಯಲ್ಲಿ ಇದು ಎರಡೂ ಕಾಲಗಳು ಹೋಗಿ ಮೂರನೇ ಕಾಲ ಅಂತ ಒಂದಿದೆ. ಜಾಗೃತ ಅವಸ್ಥೆಯ ಕಾಲ ಹೋಗಿ ಸ್ವಪ್ನಾವಸ್ಥೆಯ ಕಾಲ ಅಂತ ಬರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ನಾವಿದ್ದಾಗ ಆ ಕಾಲ ದೇಶದ ಒಂದು ವ್ಯವಹಾರವೇ ಬೇರೆ ಅಲ್ಲ. ಅಲ್ಲಿ ನಾವು
ಒಂದು ಒಂದು ವರ್ಷ ಆಯಿತು ಅಂತ ಅಂದ್ಕೊಂಡ್ರೆ 5 ನಿಮಿಷ ಅಷ್ಟೇ, ವ್ಯವಹಾರದ ಕಾಲದಲ್ಲಿ 5 ನಿಮಿಷ. ಕನಸು ಕಾಣುವಾಗ ಇಲ್ಲಿಂದ ಎಲ್ಲೋ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅನೇಕ ದಿನಗಳಾಗುತ್ತೆ. ಅಂದರೆ ಆ ಟೈಮ್ ಕನ್ಸೆಪ್ಷನ್ನೇ ಬೇರೆ, ಇದು ಎಚ್ಚರದ ಟೈಮ್ ಕನ್ಸೆಪ್ಷನ್ ಬೇರೆ, ಡ್ರೀಮ್ ಟೈಮ್ ಕನ್ಸೆಪ್ಷನ್ ಬೇರೆ. ಹಾಗೆಯೇ ಸುಷುಪ್ತಿಯಲ್ಲೂ ಒಂದು ಟೈಮ್ ಕನ್ಸೆಪ್ಷನ್ ಇರಬೇಕು. ಹಾಗೂ ವಾಸ್ತವವಾಗಿ ಅನುಭವದಲ್ಲಿ ಇದೆಯೋ, ಸುಷುಪ್ತಿ ಅನುಭವದಲ್ಲಿ ಕಾಲದ ಅನುಭವ ಇದೆಯೋ? ಹಾಗೆ ದೇಶದ ಹಿಂದೆ ಈ ಜಾಗೃತ ಅವಸ್ಥೆಯ ದೇಶ, ಸ್ವಪ್ನಾವಸ್ಥೆಯ ದೇಶ ಬೇರೆ ಬೇರೆ. ದಿ ಸ್ಪೇಸ್ ದಟ್ ವಿ ಎಕ್ಸ್ಪೀರಿಯನ್ಸ್ ಇನ್ ಡ್ರೀಮ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಫ್ರಮ್ ದಿ ಸ್ಪೇಸ್ ವಿ ಹ್ಯಾವ್ ಇನ್ ದಿ ವೇಕಿಂಗ್ ಸ್ಟೇಟ್. ಅಲ್ಲಿ ಕೋಆರ್ಡಿನೇಟ್ಸೇ ಬೇರೆ, ಅಲ್ಲಿ ಸ್ಪೇಸ್ ಟೈಮ್ ಕೋಆರ್ಡಿನೇಟ್ಸೇ ಬೇರೆ. ಅಂದರೆ ಹಾಗೇನೆ ಸ್ವಪ್ನಾವಸ್ಥೆಯಲ್ಲಿ ಕೂಡ ದೇಶ ಕಾಲಗಳು ಪ್ರತ್ಯೇಕವಾಗಿ ಇರಬೇಕು. ಅಂದರೆ ಪ್ರತ್ಯೇಕವಾಗಿ ನಮ್ಮ ಅನುಭವದಲ್ಲಿ ಇಲ್ಲ. ಅನುಭವದಲ್ಲಿ ಇಲ್ಲದೇ ಇರೋ ಇದ್ದದ್ದನ್ನು ಇದೆ ಅಂತ ಹೇಳೋದು ಹೇಗೆ? ಇಲ್ಲಿ ಪ್ರಾಬ್ಲಮ್ ಅದು. ಇಲ್ಲಿ ನಾ ಅಂತಃಪ್ರಜ್ಞಂ. ಇವಾಗ ಕನಸು ಕಾಣ್ತಾ ಇರುವಾಗ ನಾ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ಈ ನಾವು ಎಚ್ಚರವಾಗಿರುವಾಗ ನಾ ಅಂತಃಪ್ರಜ್ಞಂ. ಇಲ್ಲಿ ಅವರು ಒಟ್ಟಿಗೆ ಆ ಮಾತುಗಳನ್ನು ಸೇರಿಸಿರೋದು, ಎಲ್ಲಿ ಅಂತಃಪ್ರಜ್ಞಾ ಅಂತ ಇಲ್ವೋ ಒಳಗಡೆಯದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅಂದರೆ ಹೊರಗಡೆಯದನ್ನು ಅನುಭವಿಸ್ತಾ ಇರುವಾಗ ಒಳಗಡೆಯದನ್ನು ಅನುಭವಿಸಲ್ಲ. ನಾ ಅಂತಃಪ್ರಜ್ಞಂ ಅಂದ ತಕ್ಷಣ ಬಹಿಷ್ಪ್ರಜ್ಞಂ ಅಂತ ಹೇಳಬೇಕು ನಾವು. ಆದರೆ ಇವರು ಚತುರ್ಥ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಈ ಒಂದು ಬಿಟ್ಟು ಇನ್ನೊಂದು ಅಂತಲ್ಲ, ಇದೂ ಅಲ್ಲದ್ದು. ನಾ ಅಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಅಂತನ್ನುವಾಗ ನಾ ಯಾಕೆಂದರೆ 3 ಅವಸ್ಥೆಗಳು ಹಿಂದೆ ಏನು ಹೇಳಿದ್ವು, ಪರ್ಯಾಯ ಕ್ರಮದಿಂದ ಬರತಕ್ಕದ್ದು. ಪರ್ಯಾಯ ಅಂದರೆ ಒಂದಾಗುತ್ತಲೂ ಒಂದು ಬರೋದು. 3 ಅವಸ್ಥೆಗಳು ಏಕಕಾಲದಲ್ಲಿ ಇಲ್ಲ. ವೇಕಿಂಗ್, ಡ್ರೀಮ್ ಆ್ಯಂಡ್ ಸ್ಲೀಪ್ ಡೋಂಟ್ ಅಕ್ಕರ್ ಸೈಮಲ್ಟೇನಿಯಸ್ಲಿ. ದೇ ಫಾಲೋ ಒನ್ ಆಫ್ಟರ್ ದಿ ಅದರ್. ಅದಕ್ಕೆ ಸಕ್ಸೆಸಿವ್ ಎಕ್ಸ್ಪೀರಿಯನ್ಸ್ ಅಷ್ಟೇ ವಿನಃ ಸೈಮಲ್ಟೇನಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ. ಸಂಸ್ಕೃತದಲ್ಲಿ ಪರ್ಯಾಯ ಕ್ರಮ ಅಂತ ಕರೀತಾರೆ ಅದನ್ನು. ಯುಗಪತ್ ಅಂದರೆ ಒಟ್ಟಿಗೆ, ಪರ್ಯಾಯ ಅಂದರೆ ಒಂದಾಗುತ್ತಲೂ ಒಂದು. ನಾವು ಎಚ್ಚರವಾಗಿದ್ದೀವಿ ಅಂತಂದಾಗ ಏನರ್ಥ? ನಾವು ಕನಸು ಕಾಣ್ತಾ ಇಲ್ಲ, ನಿದ್ರೆಯಲ್ಲಿಲ್ಲ ನಾವು. ಅಥವಾ ನಾವು ಸ್ವಪ್ನವನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಎಚ್ಚರವಾಗಿಲ್ಲ. ಅವನು ಎಚ್ಚರವಾಗಿರುವಾಗ ಕನಸು ಕಾಣೋದು ಸಾಧ್ಯ ಇಲ್ಲ. ಆದ್ದರಿಂದ ನಾ ಅಂತಃಪ್ರಜ್ಞಂ, ಅವನು ಕನಸು ಕಾಣ್ತಾ ಇಲ್ಲ ಅಂದ ತಕ್ಷಣ ಏನು, ಅವನು ಎಚ್ಚೆತ್ತಿದ್ದಾನೆ ಅಂತ ಅರ್ಥ. ಪರ್ಯಾಯ ಕ್ರಮದಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ದೀಸ್ 3 ಸ್ಟೇಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಇದನ್ನು ನಾ ಅಂತಃಪ್ರಜ್ಞಂ, ಅವನು ಹಿ ಈಸ್ ನಾಟ್ ಡ್ರೀಮಿಂಗ್ ಅಂದರೆ ಏನು? ಇಪ್ಸೋ ಫ್ಯಾಕ್ಟೋ, ಅದೇ ಕಾರಣಕ್ಕಾಗಿ ಹಿ ಮಸ್ಟ್ ಬಿ ಇದರ್ ಅವೇಕ್ ಆರ್ ಎಸ್ಲೀಪ್. ಅದಕ್ಕೆ ತಕ್ಷಣ ಹೇಳಿದ್ರು ನ ಬಹಿಷ್ಪ್ರಜ್ಞಂ, ಅವನು ಎಚ್ಚರವಾಗಿಯೂ ಇಲ್ಲ. ಮೊದಲನೇದರಲ್ಲಿ ತೈಜಸ ಪ್ರತಿಷೇಧ, ಎರಡನೇದರಲ್ಲಿ ವಿಶ್ವ ಪ್ರತಿಷೇಧ. ಜಾಗೃತ ಅವಸ್ಥೆಯೂ ಅಲ್ಲ, ಇದೂ ಅಲ್ಲ, ಅದೂ ಅಲ್ಲ ಅಂತಂದ ಮೇಲೆ ಮೂರನೇದು ಸುಷುಪ್ತಿ ಇರಲೇಬೇಕು. 3 ಅವಸ್ಥೆಗಳೇ ಪರ್ಯಾಯ ಕ್ರಮದಿಂದ ನಮ್ಮ ಅನುಭವದಲ್ಲಿ ಇರೋದು. 4ನೇ ಅವಸ್ಥೆ ನಮ್ಮ ಅನುಭವದಲ್ಲಿ ಇಲ್ಲ. ಇದು ಶಾಸ್ತ್ರ ಹೇಳುತ್ತೆ ಅಷ್ಟೇ ವಿನಃ ನಮ್ಮ ಅನುಭವದಲ್ಲಿ ತುರಿಯಾವಸ್ಥೆ ಯಾರಿಗೂ ಅನುಭವ ಇಲ್ಲ. ಇರೋದೇ 3 ಅವಸ್ಥೆ. ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ಅಂತ ಹೇಳಿದ ಮೇಲೆ ಇನ್ನೊಂದು ಆಲ್ಟರ್ನೇಟಿವ್ ಏನು? 2ರ ನಡುವೆ ಯಾವುದೋ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ನಾವು. ಇದು ಪ್ರತ್ಯೇಕವಾಗಿ ಅವಸ್ಥೆ ಅಂತಲ್ಲ, ಅಂತರಾಳ ಅವಸ್ಥೆ, ಇಂಟರ್ಮೀಡಿಯೇಟ್ ಸ್ಟೇಜ್. ಅರ್ಧ ಎಚ್ಚರವಾಗಿದೆ, ಅರ್ಧ ಕನಸು ಕಾಣ್ತಾ ಇದ್ದೀವಿ. ಅದು ಎಚ್ಚರದಲ್ಲಿ ಕನಸು, ಕನಸಿನಲ್ಲಿ ಎಚ್ಚರ. ಅದು ಹೀಗಾಗಬಹುದಲ್ಲ. ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಬಟ್ ಒನ್ ಕ್ಯಾನ್ ಟೆಲಿಸ್ಕೋಪ್ ಇನ್ ಟು ದಿ ಅದರ್, ಒನ್ ಕ್ಯಾನ್ ಎಂಟರ್ ಇನ್ ಟು ದಿ ಅದರ್. ಆದ್ದರಿಂದ ನ ಉಭಯದ ಪ್ರಜ್ಞಂ ಅಂತ ಹೇಳುದು. ಇದನ್ನೂ ಅಲ್ಲ. ಇದು ನಾವು ಚತುರ್ಥ ಅಂತ ಹೇಳ್ತಿರೋದು ಇದೂ ಅಲ್ಲ. ಹಾಗಿದ್ರೆ 4ನೇ ಸುಷುಪ್ತಿಯೇ. ನೀವು ಇನ್ನೊಂದು ಅಂತ ಹೇಳೋ ಹಾಗೆ ಇಲ್ಲ. ಇಲ್ಲ ಜಾಗೃತ ಆಗಿರಬೇಕು, ಇಲ್ಲ ಸ್ವಪ್ನ ಆಗಿರಬೇಕು. ಎರಡೂ ಇಲ್ಲ ಅಂದ್ರೆ ಸುಷುಪ್ತಿಯೇ ಆಗಿರಬೇಕು. ಅದರಿಂದ ಇಲ್ಲೇನು ಹೇಳಿದ್ರು? ನ ಪ್ರಜ್ಞಾನ ಘನಂ, ಇದು ಸುಷುಪ್ತಿಯೂ ಅಲ್ಲ. ಈಗ 3 ಅವಸ್ಥೆಗಳನ್ನು ಹೇಳಿ, ಈ 3 ಅವಸ್ಥೆಗಳು ಅಲ್ಲ ಅಂತ ಹೇಳಿದ ಮೇಲೆ ನೀವು ನ ಅಂದರೆ ಏನಾಯಿತು? ಜಡವಾದದ್ದಾಯಿತು.
ಚೇತನವೇ ಅಲ್ಲ ಅದು. ಇವಾಗ ಯಾವುದೋ ಒಂದು ಕಲ್ಲು ಮಣ್ಣು ಇದೆ, ಈ ಕಲ್ಲು ಮಣ್ಣಿಗೆ ಜಾಗೃತ ಅವಸ್ಥೆ ಅಂತ ಎಲ್ಲಿ ಹೇಳ್ತೀರಿ ನೀವು? ಸುಷುಪ್ತಿ ಅವಸ್ಥೆ ಅಂತ ಎಲ್ಲಿ ಹೇಳ್ತೀರಿ? ಅದಕ್ಕೆ ಸ್ವಪ್ನಾವಸ್ಥೆ ಅಂತ ಎಲ್ಲಿ ಹೇಳ್ತೀರಿ? ಚೇತನ ಎಲ್ಲೆಲ್ಲಿ ಇದೆಯೋ ಎಲ್ಲಕ್ಕೂ ಕೂಡ ಈ ಮೂರು ಅವಸ್ಥೆಗಳನ್ನು ಹೇಳಬೇಕು. ಮೂರು ಅವಸ್ಥೆಗಳಿಲ್ಲ ಅಂತಂದರೆ ಚೇತನವೇ ಅಲ್ಲ, ಅರಿವಲ್ಲ, ಇಟ್ ಈಸ್ ಡೆಡ್ ಮ್ಯಾಟರ್, ಇಟ್ ಈಸ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ನ ಪ್ರಜ್ಞಂ ಇತಿ ನ ಅಪ್ರಜ್ಞಂ ಇತಿ ಅಚೈತನ್ಯ ಪ್ರತಿಷೇಧ. ಇದಕ್ಕೆ ಚೇತನವೇ ಇಲ್ಲ. ನೀವು ಹೇಳ್ತಿರೋದು ಯಾವುದೋ ಜಡವಸ್ತುವನ್ನು ಕುರಿತು ಹೇಳ್ತಾ ಇದ್ದೀರಿ. ನೀವು ನಾಲ್ಕನೇದು ಅಂತ ಹೇಳ್ತೀರಲ್ಲ, ನಾಲ್ಕನೇದು ಜಡವಸ್ತು, ಅದು ಚೈತನ್ಯ ಇರೋದಂತೂ ಅಲ್ಲ. ಚೈತನ್ಯ ಇದ್ದರೆ ಇದೆಲ್ಲ ಇರಬೇಕು. ಅಥವಾ ಇನ್ನೊಂದು ಆಲ್ಟರ್ನೇಟಿವ್ ಏನು, ಎಲ್ಲವನ್ನೂ ಕೂಡ ಏಕಕಾಲದಲ್ಲಿ ನೋಡ್ತಕ್ಕಂಥದ್ದು ಇರಬೇಕು. ಈ ಪರ್ಯಾಯ ಕ್ರಮದಿಂದ ನಮ್ಮ ಅನುಭವಕ್ಕೆ ಬರುತ್ತೆ. ಇನ್ನೊಂದು ಯಾವುದೋ ಒಂದು ಲೆವೆಲ್ನಲ್ಲಿ ಎಲ್ಲವನ್ನು ಏಕಕಾಲದಲ್ಲಿ ನೋಡ್ತಕ್ಕಂಥ ಒಂದು ಪ್ರಸಂಗ ಬರ್ಬೋದು. ಹೇಗೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟವಲ್ಲ ನಾವು, ನಾವು ಅನುಭವಿಸೋ ಕಾಲ ದೇಶಗಳಿಗಿಂತ ಮೀರಿ ದಾಟಿ ಒಂದು ಕಾಲ ಒಂದು ದೇಶ ಅಂತ ಇರಬೇಕು ಅಂತ ಹೇಗೆ ಹೇಳ್ತೀವೋ, ಹಾಗೆ ಜಾಗೃತ ಅವಸ್ಥೆಯಲ್ಲಿರೋ ಚೇತನ, ಸ್ವಪ್ನಾವಸ್ಥೆಯಲ್ಲಿರೋ ಚೇತನ, ಈ ಚೇತನ ಒಂದೇ ಆಗಿ ನಾನು ಜಾಗೃತ ಅವಸ್ಥೆಯಲ್ಲಿದ್ದೀನಿ, ಸ್ವಪ್ನಾವಸ್ಥೆಯಲ್ಲಿ ಇದ್ದೀನಿ, ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದೀನಿ ಅಂತ ಒಟ್ಟಿಗೆ ನೋಡ್ತಕ್ಕಂಥದ್ದು ಒಂದು ಇರಬೇಕು. ಇದು ನ ಪ್ರಜ್ಞಂ ಇತಿ ಯುಗಪತ್ ಸರ್ವ ವಿಷಯ ಜ್ಞಾತೃತ್ವ ಪ್ರತಿಷೇಧ. ಒಂದೇ ಕಾಲದಲ್ಲಿ ಒಂದೇ ಚೇತನ, ನಾನು ನಿದ್ರೆ ಮಾಡ್ತಾ ಇದ್ದೆ, ಇವಾಗ ಎದ್ದಿದ್ದೀನಿ ಅಂತನ್ನೋ ಚೇತನದ ಅನುಭವ ಅಲ್ಲ. ನಾನು ಸುಖಮಹಮಸ್ವಾಪ್ಸಂ ನ ಕಿಂಚಿದವೇದಿಷಂ ಅಂತ ನಾವು ಉಪನಿಷತ್ತಿನಲ್ಲಿ ಬರೋ ಮಾತು ಬರುತ್ತಲ್ಲ, ಸುಖಮಹಮಸ್ವಾಪ್ಸಂ, ಸುಖವಾಗಿ ನಿದ್ರೆ ಮಾಡಿದೆ. ಸುಖವಾಗಿ ನಿದ್ರೆ ಮಾಡಿದೆ ಅಂದರೆ ಏನರ್ಥ? ನ ಕಿಂಚಿದ್ ಅವೇದಿಷಂ, ನನಗೇನೂ ಗೊತ್ತಾಗಲಿಲ್ಲ. ಇಲ್ಲಿ ಸುಖವಾಗಿ ನಿದ್ದೆ ಇದ್ದದ್ರೆ ಏನೂ ಗೊತ್ತಾಗದೇ ಇದ್ದರೆ ಸುಖವಾದ ನಿದ್ದೆ. ಅವನಿಗೆ ಯೋಚನೆಗಳೆಲ್ಲ ಮನಸ್ಸಿನಲ್ಲಿ ಇದ್ದರೆ ಅಥವಾ ಏನಾದ್ರು ಈತಿವಾದಗಳು ಮೈಗೆ ಚುಚ್ಚುತ್ತಾ ಇದ್ದರೆ ಸುಖವಾದ ನಿದ್ರೆ ಅಲ್ಲ ಅದು. ಸುಖವಾದ ನಿದ್ರೆ ಅಂದರೆ ನ ಕಿಂಚಿದ್ ಅವೇದಿಷಂ, ಐ ಸ್ಲೆಪ್ಟ್ ಲೈಕ್ ಎ ಲಾಗ್, ಅಂದರೆ ನನಗೆ ಯಾವ ಅನುಭವವೂ ಇಲ್ಲ, ಏನೂ ಗೊತ್ತಾಗಲಿಲ್ಲ. ಇದು ಸುಖಮಹಮಸ್ವ. ಇದು ಯಾವಾಗ ಗೊತ್ತಾಗುತ್ತೆ ನಮಗೆ? ಸುಪ್ತೋತ್ಥಿತ ಪರಾಮರ್ಶ ಅಂತ ಕರೀತಾರೆ. ಸುಪ್ತ ಉತ್ಥಿತ ಪರಾಮರ್ಶ. ನಿದ್ರೆ ಮಾಡ್ತಾ ಇದ್ದವನು ಎಚ್ಚರಗೊಂಡಾಗ ಹಿಂದಿದಾಯಿತು ಅಂತ ಪರಾಮರ್ಶ, ಸ್ಮೃತಿ. ಇದರಿಂದ ಗೊತ್ತಾಗುತ್ತೆಯೇ ವಿನಃ ನಿದ್ರೆ ಮಾಡ್ತಿರೋವಾಗ ನಾನು ನಿದ್ರೆ ಮಾಡ್ತಿದ್ದೀನಿ ಅಂತ ಯಾರ ಅನುಭವದಲ್ಲೂ ಇಲ್ಲ. ಆದ್ದರಿಂದ ನ ಪ್ರಜ್ಞಂ, ಇದು ಒಬ್ಬನೇ ಒಬ್ಬ ಚೈತನ್ಯ ಇದ್ದಿದ್ದರೆ ಮೂರು ಅವಸ್ಥೆಗಳಲ್ಲೂ ಏಕ ಪ್ರಕಾರವಾಗಿ ಅವನಿಗೆ ಚೈತನ್ಯ ಅಂತ ಇರಬೇಕು. ಹಾಗಿಲ್ವಲ್ಲ ಇಲ್ಲಿ. ಆದ್ದರಿಂದ ಇದು ಈ ಒಂದು ಚೈತನ್ಯ ಅಂತಲೂ ಹೇಳೋ ಹಾಗಿಲ್ಲ. ಇಲ್ಲಿ ವ್ಯಾಖ್ಯಾನದಲ್ಲಿ ಬರೋ ಒಂದು ಮಾತು, ಮುಂದೆ ಕಾರಿಕೆಯಲ್ಲಿ ಬರೋದು ಏನು, ಈ ಅರಿವು ಅಂತ ಪ್ರಜ್ಞಾ ಅಂತ ಅನ್ನೋ ಮಾತು ಬರ್ತಲ್ಲ, ಅಂತ ಪ್ರಜ್ಞಾ, ಬಹಿಷ್ಪ್ರಜ್ಞಾ, ಪ್ರಜ್ಞಾನ ಘನ, ಪ್ರಜ್ಞಾ, ನ ಪ್ರಜ್ಞಾ ಇತ್ಯಾದಿ ಉಭಯತೋ ಪ್ರಜ್ಞಾ. ಈ ಪ್ರಜ್ಞಾ ಅಂತನೋ ಮಾತು ಬರುತ್ತಲ್ಲ, ಇದು ಏನು ಮಾತಿನ ಸ್ವಾರಸ್ಯ ಏನು? ಎಲ್ಲಿ ಜ್ಞಾತೃ ಜ್ಞೇಯ ಅಂತನೋ ದ್ವೈತ ಇರುತ್ತೋ ಅಂತನೋ ಡ್ಯುಯಾಲಿಟಿ, ಈ ನಾನು ನೋಡ್ತಕ್ಕವನು ಅನುಭವಿಸ್ತಕ್ಕವನು, ಇದು ನನ್ನ ಅನುಭವಕ್ಕೆ ಬರತಕ್ಕಂಥದ್ದು. ಜ್ಞಾತೃ ನಾನು, ಜ್ಞೇಯ ಅನ್ನೋದು ಇದು, ದಿ ಆಬ್ಜೆಕ್ಟ್ ಟು ಬಿ ನೋನ್, ದಿ ಸಬ್ಜೆಕ್ಟ್ ದಟ್ ಈಸ್ ನೋಯಿಂಗ್. ಈ ಒಂದು ಜ್ಞಾತೃ ಜ್ಞೇಯ ಅಂತನ್ನೋ ಭೇದ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಪ್ರಜ್ಞಾ, ಅರಿವು ಅಂತಿದೆ. ಇವಾಗ ಈ ಎಕ್ಸಿಸ್ಟೆನ್ಷಿಯಲ್ ಫಿಲಾಸಫಿನಲ್ಲೂ ಇದು ಹೇಳ್ತಾರೆ, ಟು ಬಿ ಕಾನ್ಷಿಯಸ್ ಇಸ್ ಟು ಬಿ ಕಾನ್ಷಿಯಸ್ ಆಫ್ ಸಮಥಿಂಗ್ ಅಂತ. ಯು ಕ್ಯಾನ್ ಬಿ ಮಿಯರ್ಲಿ ಕಾನ್ಷಿಯಸ್. ಈ ಕಾನ್ಷಿಯಸ್ನೆಸ್ ಅಂದರೆ ಕಾನ್ಷಿಯಸ್ನೆಸ್ ಆಫ್ ಸಮಥಿಂಗ್ ಅಂತಲೇ ಅರ್ಥ. ನಾನು ಐ ಆಮ್ ಅವೇರ್ ಅಂದರೆ ಐ ಆಮ್ ಅವೇರ್ ಆಫ್ ವಾಟ್ ಅಂತ ಕೇಳಬೇಕು. ಇದು ಹೀಗೆ ಈ ಜ್ಞೇಯ ವಸ್ತು ಇಲ್ಲದೆ ಜ್ಞಾತೃತ್ವ ಅಂತ ಇಲ್ಲ, ಮತ್ತು ಈ ಜ್ಞಾತೃ ಒಬ್ಬ ಇರದೆ ಜ್ಞೇಯ ಅಂತ ಇಲ್ಲ. ಇದನ್ನೇ ವಿಷಯ ಅಂತನೋ ಮಾತಿಗೆ, ವಿಷಯ ಅಂದರೆ ಆಬ್ಜೆಕ್ಟ್ ಇನ್ ದಿ ಔಟ್ಸೈಡ್ ವರ್ಲ್ಡ್ ಅಂತಲ್ಲ, ದಿ ಆಬ್ಜೆಕ್ಟ್ ದಟ್ ಈಸ್ ಪ್ರೆಸೆಂಟೆಡ್ ಟು ದಿ ಇಂಡಿವಿಜುವಲ್ ಅಂತ ಅರ್ಥ. ವಿಷಯ ಸೀಯಿಂಗ್ ಧಾತುವಿನಿಂದ
ದಟ್ ವಿಚ್ ಅಸೋಸಿಯೇಟ್ಸ್ ಇಟ್ ಸೆಲ್ಫ್ ವಿತ್ ದಿ ಸಬ್ಜೆಕ್ಟ್, ಇದು ವಿಷಯ. ಇದು ಇಲ್ಲದೆ ಇದ್ರೆ ದ್ರವ್ಯ. ನಾನು ನೋಡ್ತಾ ಇದ್ದಾಗ ಇದು ವಿಷಯ, ನಾನು ನೋಡದೇ ಇದ್ದಾಗ ಇದು ದ್ರವ್ಯ, ಇಟ್ಸ್ ಎ ಸಬ್ಸ್ಟೆನ್ಸ್. ಇಲ್ಲಿ ವಿಷಯ ಅಂತ ಅನ್ನೋ ಸ್ಟೇಟಸ್ ಅದಕ್ಕಿಲ್ಲ. ದಿ ಸ್ಟೇಟಸ್ ಆಫ್ ಎನ್ ಆಬ್ಜೆಕ್ಟ್ ಕಮ್ಸ್ ಇನ್ ಓನ್ಲಿ ವಿತ್ ರೆಫರೆನ್ಸ್ ಟು ಎ ಸಬ್ಜೆಕ್ಟ್. ನೋಡೋನೊಬ್ಬ ಇದ್ದರೆ ಇದು ಜ್ಞೇಯ. ಈ ಜ್ಞಾತೃಗೂ ಕೂಡ ಜ್ಞೇಯವಾದದ್ದು ಒಂದು ಇದ್ದರೆ ಇವನು ಜ್ಞಾತೃ, ಜ್ಞೇಯವಾದದ್ದು ಇಲ್ಲದೇ ಇದ್ದರೆ ಜ್ಞಾತೃತ್ವ ಅಂತ ಇಲ್ಲ. ಇವಾಗ ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಜ್ಞಾತೃ ಜ್ಞೇಯ ಭೇದ ಇದೆ. ಕಣ್ಣುಗಳಿದೆ, ಮನಸ್ಸಿದೆ, ಒಂದು ಹೊರಗಡೆ ವಿಷಯ ಇದೆ. ಜಾಗೃತ ಅವಸ್ಥೆಯಲ್ಲಿ ನಾವು ನೋಡ್ತೀವಿ, ನೋಡೋದು ಅಂತಿದೆ, ಜ್ಞಾತೃ ಜ್ಞೇಯ ವಿಭಾಗ ಇದೆ. ಸ್ವಪ್ನಾವಸ್ಥೆಯಲ್ಲಿ ಕೂಡ ಈ ದ್ರವ್ಯಕ್ಕೆ ಅಧೀನವಾಗಿ ವಿಷಯ ಇಲ್ಲದೆ ಇದ್ದರೂ ಕೂಡ ವಿಷಯ ಅಂತಿದೆ, ಜ್ಞೇಯ ಅಂತಿದೆ. ಕನಸಲ್ಲೂ ನಾವು ನೋಡ್ತೀವಿ. ನೋಡೋದಕ್ಕೆ ಒಂದು ಆಬ್ಜೆಕ್ಟಿವ್ ಕರೆಸ್ಪಾಂಡೆನ್ಸ್ ಇಲ್ಲದೆ ಇರಬಹುದು, ಬಟ್ ದಿ ಆಬ್ಜೆಕ್ಟ್ ಹ್ಯಾಸ್ ಎಕ್ವೈರ್ಡ್ ದಿ ಜ್ಞೇಯತ, ವಾಸನೆಯಿಂದ ಒಂದು ಸ್ಟೇಟಸ್ ಆಫ್ ಜ್ಞೇಯತ ಬಂದುಬಿಟ್ಟಿದೆ. ಸ್ಟೇಟಸ್ ಆಫ್ ಜ್ಞೇಯತ ಇರೋದ್ರಿಂದ ನಾನು ಕನಸು ಕಾಣ್ತಾ ಇದ್ದೀನಿ ಅಂತನೋ ಜ್ಞಾತೃತ್ವ ಒಂದಿದೆ. ಜ್ಞೇಯದಿಂದ ಜ್ಞಾತೃ, ಜ್ಞಾತೃವಿನಿಂದ ಜ್ಞೇಯ. ಇದು ಅವಿನಾಭಾವ ಸಂಬಂಧ ಅಂತ ಕರೀತಾರೆ. ದಿ ಒನ್ ಹೂ ಈಸ್ ಅವೇರ್ ಆ್ಯಂಡ್ ದಿ ಆಬ್ಜೆಕ್ಟ್ ದಟ್ ಈಸ್ ಅವೇರ್ ಆಫ್, ಇದು ಎರಡು ಒಂದನ್ನು ಬಿಟ್ಟು ಒಂದಿರಲಾರದು. ಇವಾಗ ಸುಷುಪ್ತಿ ಅವಸ್ಥೆಯಲ್ಲಿ ಏನು ಗತಿ? ಜಾಗೃತ ಅವಸ್ಥೆಯಲ್ಲಿ ಈ ದ್ವೈತ ಇದೆ, ಇದು ಸ್ವಪ್ನಾವಸ್ಥೆಯಲ್ಲೂ ದ್ವೈತ ಇದೆ. ಸುಷುಪ್ತಿ ಅವಸ್ಥೆಯಲ್ಲಿ ಜ್ಞೇಯ ವಸ್ತು ಇಲ್ಲ, ಬಿಕಾಸ್ ಇಂದ್ರಿಯಗಳೆಲ್ಲ ಮುಚ್ಚಿಕೊಂಡು ಬಿಟ್ಟಿದೆ. ಕರಣಗಳು ಉಪರತ, ಅಂದರೆ ಕರಣಗಳು ಕೆಲಸ ಮಾಡ್ತಾ ಇಲ್ಲ. ವಾಸನೆಗಳು ನಿಷ್ಕ್ರಿಯವಾಗಿದೆ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಅಂದರೆ ಏನು? ಜ್ಞೇಯ ಧರ್ಮ ಅಂತ ಅನ್ನೋದು ಇಲ್ಲವೇ ಇಲ್ಲ. ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದರೆ ಹೊರಗಡೆ ವಿಷಯಗಳು ಜ್ಞೇಯ ಅಂತ ಆಗುತ್ತೆ. ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನಿದ್ರೆಯಲ್ಲಿ, ತನ್ನಿದ್ರಿ ಅಂತ ಕರೀತಾರಲ್ಲ, ಡೀಪ್ ಸ್ಲೀಪ್. ಅಥವಾ ಮನಸ್ಸು ಕೆಲಸ ಮಾಡ್ತಾ ಇದೆಯೋ, ಮನಸ್ಸಿನ ವಾಸನೆಗಳು ಉದ್ಬುದ್ಧವಾಗಿದ್ದರೆ ಜ್ಞೇಯ ಅಂತ ಆಯ್ತದು. ಇಲ್ಲಿ ವಾಸನೆಗಳು ಕೆಲಸ ಮಾಡ್ತಾ ಇಲ್ಲ, ಆದ್ದರಿಂದ ಅದು ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಮನಸ್ಸು ಯಾವಾಗ ಕೆಲಸ ಮಾಡುತ್ತೆ? ಅದು ಜ್ಞೇಯ ಅದಕ್ಕೊಂದಿದ್ರೆ ಮನಸ್ಸು ಜ್ಞಾತೃ ಅಂತ ಆಗುತ್ತೆ. ಇದು ಮನಸ್ಸು ಅದನ್ನು ಕಾಣಿಸೋಲ್ಲ, ಯಾಕೆಂದರೆ ಜ್ಞೇಯ ಇಲ್ಲ. ಇಂದ್ರಿಯಗಳು ಹೇಗೆ ಜ್ಞಾತೃ ಅಲ್ಲ, ಇಂದ್ರಿಯಗಳು ಜ್ಞಾತೃ ಅಲ್ಲ. ಯಾಕೆ? ಜ್ಞೇಯ ಇಲ್ಲ. ಕಣ್ಣು ಮುಚ್ಕೊಂಡು ಬಿಟ್ಟಿದ್ದೀವಿ ನಾವು, ಜ್ಞೇಯ ವಸ್ತು ಇಲ್ಲ. ಕಣ್ಣು ಜ್ಞಾತೃ ಅಂತಲ್ಲ. ದಿ ಐ ಡಸ್ ನಾಟ್ ಸಿ ಬಿಕಾಸ್ ದೇರ್ ಇಸ್ ನಥಿಂಗ್ ಟು ಬಿ ಸೀನ್. ಇವಾಗ ಕತ್ತಲೆಯಲ್ಲಿ ಏನನ್ನು ನೋಡ್ಬೋದು ನಾವು? ಆಬ್ಜೆಕ್ಟ್ಸ್ ಇರಬಹುದು ಹೊರಗಡೆ, ಆಬ್ಜೆಕ್ಟ್ಸ್ ಇದ್ದರೂ ಜ್ಞೇಯತ ಅಂತಿಲ್ಲ. ದಿ ಆಬ್ಜೆಕ್ಟ್ಸ್ ಡೋಂಟ್ ಹ್ಯಾವ್ ಜ್ಞೇಯತ, ದೇ ಡೋಂಟ್ ಹ್ಯಾವ್ ದಿ ಸ್ಟೇಟಸ್ ಆಫ್ ನೋಯಬಿಲಿಟಿ ಬಿಕಾಸ್ ಆಫ್ ದಿ ಡಾರ್ಕ್ನೆಸ್. ಈ ಒಂದು ಸ್ಟೇಟಸ್ ಆಫ್ ನೋಯಬಿಲಿಟಿ ಅಂತ ಒಂದು ಆಬ್ಜೆಕ್ಟ್ ಇದ್ದರೆ ದಿ ಐ ಬಿಕಮ್ಸ್ ಎ ನೋಯರ್. ಹಾಗೇನೆ ವಾಸನೆಗಳು ಉದ್ಬುದ್ಧವಾಗಿದ್ದರೆ ಮನಸ್ಸು ಜ್ಞಾತೃ. ಈ ವಾಸನೆಗಳು ಜ್ಞೇಯ. ಎಲ್ಲಿ ವಾಸನೆಗಳಿಲ್ವೋ ಮನಸ್ಸು ಇಟ್ ಹ್ಯಾಸ್ ನೋ ಫಂಕ್ಷನ್ ಟು ಡಿಸ್ಚಾರ್ಜ್. ಅದರಿಂದ ಮನಸ್ಸು ಇಟ್ ಸೀಸಸ್ ಟು ಎಕ್ಸಿಸ್ಟ್. ಉಪರದ ಅಂತ ಕರೀತಾರೆ. ಇಟ್ಸ್ ಅಪ್ಸೆಟ್ಸ್ ಬಿಕಾಸ್ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಅದಕ್ಕೊಂದು ಪ್ರಚೋದನೆ ಇದ್ದರೆ ಕೆಲಸ ಮಾಡೋದು, ಪ್ರಚೋದನೆ ಇಲ್ಲದೇ ಇದ್ದರೆ ಕೆಲಸ ಮಾಡೋದು. ಇದು ಸ್ಟಿಮ್ಯುಲಸ್ ರಿಯಾಕ್ಷನ್. ಇಫ್ ದೆರ್ ಇಸ್ ನೋ ಸ್ಟಿಮ್ಯುಲಸ್ ಇಟ್ ಡಸ್ ನಾಟ್ ಆ್ಯಕ್ಟ್. ಸೊ ಕರಣ ವಿರತಿ ಅಂತ ಕರೀತಾರೆ. ಕರಣ ಉಪರಮ ಅಥವಾ ಕರಣ ವಿರತಿ. ಕರಣ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ನೋಯಿಂಗ್. ಇಂದ್ರಿಯಗಳು, ಮನಸ್ಸು ಕರಣಗಳು ಅಂತಾರೆ. ಕರಣ ಉಪರತಿ ಇರೋದು ಸುಷುಪ್ತಿ ಅವಸ್ಥೆಯ ಲಕ್ಷಣ. ವೆನ್ ಒನ್ ಈಸ್ ಡೀಪ್ಲಿ ಅಸ್ಲೀಪ್, ಓನ್ಲಿ ವೆನ್ his sense organs don't function, his mind does not function. ಈ ಎರಡು. ಆಗ ಮನಸ್ಸು ಯಾವುದನ್ನಾದರೂ ಗ್ರಹಣ ಮಾಡ್ತಾ ಇದ್ದರೆ ಮನಸ್ಸು ಜ್ಞೇಯವಾಗಿ ನಾನು ಅಂತಕ್ಕಂಥ ಒಂದು ಜ್ಞಾತೃತ್ವ ಬರುತ್ತೆ. ಇದನ್ನು ನೋಡ್ತಾ ಇದ್ದೀನಿ ಅಂತಂದರೆ ಕಣ್ಣು ನೋಡುತ್ತೆ, ಮನಸ್ಸು ಇದು ಅಂತ ರೂಪ ನಿಷ್ಕರ್ಷ ಮಾಡುತ್ತೆ. ಆವಾಗ ನಾನು ಮನಸ್ಸನ್ನೇ ಜ್ಞೇಯವಾಗಿಟ್ಟುಕೊಂಡು ಜ್ಞಾತೃವಾಗ್ತೀನಿ, ನಾನು ನೋಡಿದೆ ಅಂತ. ಈ ತನಿ ನಿದ್ರೆಯಲ್ಲಿ ಅಂದರೆ ಈ ಸುಷುಪ್ತಿ ಅವಸ್ಥೆಯಲ್ಲಿ
ಜ್ಞೇಯ ವಸ್ತುಗಳು ಯಾವುದೂ ಇಲ್ಲದೆ ಇದ್ದಾಗ ಜ್ಞಾತೃತ್ವ ಅಂತ ಎಲ್ಲಿ ಬರುತ್ತೆ? ಆದ್ದರಿಂದ ನಾನು ನಿದ್ರೆ ಮಾಡ್ತಿದ್ದೀನಿ ಅಂತ ಅನ್ನೋ ಅನುಭವ ನಮಗೆ ಬರೋದು ಸಾಧ್ಯವೇ ಇಲ್ಲ. ಇಟ್ ಈಸ್ ಆಟೋಮ್ಯಾಟಿಕಲಿ ಇಂಪಾಸಿಬಲ್. ಯಾವುದಾದ್ರೂ ಒಂದು ಜ್ಞೇಯತ ಇದ್ದರೆ ನಮಗೆ ಜ್ಞಾತೃತ್ವ ಅಂತಿದೆ, ನಿದ್ರೆ ಎಲ್ಲಿ ಜ್ಞೇಯತ್ವ ಅಂತ ಇಲ್ಲ. ಆದ್ದರಿಂದ ಜ್ಞಾತೃತ್ವ ಅಂತಲೂ ಇಲ್ಲ. ಇವಾಗ ಜ್ಞೇಯ ಜ್ಞಾತೃ ಭೇದ ಇದ್ದಾಗ ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಜ್ಞಾತೃ ಜ್ಞೇಯ ಭೇದ ಇಲ್ಲದೆ ಇದ್ದಾಗ ಸುಷುಪ್ತಿ ಅವಸ್ಥೆ ಅಂತ ಹೇಳಬಹುದು. ಈ ಜ್ಞೇಯ ಜ್ಞಾತೃ ಎರಡೂ ಇಲ್ಲದೇ ಇರುವಂತಹ ಸಂಭವ ಎಲ್ಲಿಯಾದರೂ ಇದೆಯೋ? ಯಾಕೆ ಅಂದರೆ ಈ ಜ್ಞೇಯ ಎಲ್ಲಿ ಬರುತ್ತೆ? ಜ್ಞಾತೃ ಇದ್ದಾಗಲೇ ಜ್ಞೇಯ ಬರೋದು. ಜ್ಞಾತೃ ಎಲ್ಲಿ ಆಗ್ತಾನೆ ಅವನು? ಜ್ಞೇಯ ಇದ್ದಾಗಲೇ ಅವನು ಜ್ಞಾತೃ ಆಗೋದು. ಜ್ಞಾತೃ ಇಲ್ಲದೆ ಜ್ಞೇಯ ಅಂತಿಲ್ಲ, ಜ್ಞೇಯ ಇಲ್ಲದೆ ಜ್ಞಾತೃ ಅಂತಿಲ್ಲ. ಎರಡೂ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ಎಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಳೋದು? ಟೂ ಆರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಇಫ್ ಒನ್ ಈಸ್ ದೇರ್, ದಿ ಅದರ್ ಒನ್ ಈಸ್ ಆಟೋಮ್ಯಾಟಿಕಲಿ ದೇರ್. ಇಫ್ ಒನ್ ಈಸ್ ನಾಟ್ ದೇರ್, ದಿ ಅದರ್ ಈಸ್ ಆಟೋಮ್ಯಾಟಿಕಲಿ ನಾಟ್ ದೇರ್. ಹಾಗಿರುವ ಎರಡೂ ಇಲ್ಲ ಅಂತಂದರೆ ಯಾವ ನೆಲೆಯಲ್ಲಿ ನಿಂತು ಹೇಳ್ತಾ ಇದ್ದೀವಿ ನಾವು? ವಾಟ್ ಡು ವಿ ಸ್ಟ್ಯಾಂಡ್ ಟು ಸೇ ಈ ಜ್ಞಾತೃ ಜ್ಞೇಯ ಭೇದ ಇಲ್ಲ ಅಂತ ಹೇಳಬೇಕಾದ್ರೆ ಇನ್ನೇನಿದೆ? ಅನುಭವ ಅಂತರಂತೂ ಇದೆ. ನಮ್ಮ ನಿದ್ರೆಯ ಅನುಭವ ಎಲ್ಲರಿಗೂ ಇದೆ. ಯಾಕೆ ಅಂದರೆ ಪರಾಮರ್ಶೆಯಿಂದ ಗೊತ್ತಾಗುತ್ತೆ ನಮಗೆ. ಸೊ ವಿ ಕಾಂಟ್ ಸೇ ನನ್ ಆಫ್ ಅಸ್ ಸ್ಲೀಪ್, ಯಾಕೆಂದರೆ ಅನುಭವ ಇಲ್ಲ ಅಂತ ಹೇಳೋ ಆಗಿಲ್ಲ. ಎದ್ದ ತಕ್ಷಣ ಸುಗಮಾಮಸ್ವಾಪ್ಸಂ ಅಂತ ಅನುಭವ, ಪರಾಮರ್ಶೆಯಿಂದ ಅನುಭವ ಇರುತ್ತಲ್ಲ. ನಾನು ನಿದ್ರೆ ಮಾಡ್ತಾ ಇದ್ದೆ ಅಂತ ಅನುಭವ ಇರುತ್ತಲ್ಲ ನಮಗೆ. ಅನುಭವ ಇದ್ದಾಗ ಈ ಜ್ಞಾತೃ ಜ್ಞೇಯ ಭೇದ ಇಲ್ಲ ಅಂತ ಯಾವ ಲೆವೆಲ್ನಲ್ಲಿ ಹೇಳ್ತೀರಿ? ಯು ಮಸ್ಟ್ ಅಸ್ಯೂಮ್ ಎ ಲೆವೆಲ್. ಆ ದೇಶ ಕಾಲಗಳಿಗೆ ಹೇಗೆ ನೀವು ಈ ಈ ಈ ಕ್ಷಣಗಳ ಹಿಂದೆ ಒಂದು ಕಾಲ ಇರಬೇಕು, ಈ ಪ್ರದೇಶಗಳ ಹಿಂದೆ ಒಂದು ದೇಶ ಇರಬೇಕು ಅಂತ ಅಂದ ಹಾಗೇನೆ ಈ ಜ್ಞಾತೃ ಜ್ಞೇಯ ಅನುಭವಗಳ ಹಿಂದೆ ಒಂದು ಅನುಭವ ಇರಬೇಕು. ಜ್ಞಾತೃ ಜ್ಞೇಯ ಒಂದು